शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। अगजा आनन पद्मार्कं गजाननमहर्निशम् अनेकदन्तं भक्तानां एकदन्तमुपास्महे एकदन्तमुपास्महे। वातापि गणपतिं भजे वातापि गणपतिं भजे वातापि गणपतिं भजे वातापि गणपतिं भजे। वारणास्यं वरप्रदं श्री वारणास्यं वरप्रदं श्री वातापि गणपतिं भजे। भूतादितं सेवितचरणं भूतभौतिका प्रपञ्चभरणं वीतरागिणं विनतयोगिनं वीतरागिणं विनतयोगिनं विश्वकारणं विघ्नवारणं वातापि गणपतिं भजे। पुराकुम्भसम्भव मुनिवर प्रपूजितं त्रिभुवनमाचगतं मुरारी प्रमुखाद्युपासितं मूलाधारक्षेत्रास्थितं परादिचत्वारि वागात्मकं प्रणवस्वरूप वाक्रतुण्डं निरन्तरं निखिलचन्द्रखण्डं निजवामकरविद्रुतेक्षुदण्डं कराम्बुजपाशबीजापूरं कलुषविदूरं भूताकारम् कराम्बुजपाशबीजापूरं कलुषविदूरं भूताकारं हरादिगुरुगुहतोषितबिम्बं हंसध्वनिभूषितघेरम्बं वातापि गणपतिं भजे। वारणास्यं वरप्रदं श्री वातापि गणपतिं भजे। आरम्भं करिष्यामि सिद्धिर्भवतु भूयात् अस्मदिष्टार्थसिद्धये। नारायणं नमस्कृत्य नरं चैव नरोपसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। अथाय श्रीनिवासाय ते नमः। वेङ्कटाद्रिसमं स्थानं ब्रह्माण्डे नास्ति किञ्चन। वेङ्कटेशसमो देवो न भूतो न भविष्यति। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यवीशं वन्दे भवग्नं अमरासुरसिद्धवन्द्यम्। ಶ್ರೀಗುರುಭ್ಯೋ ನಮಃ. ಪರಮ ಪವಿತ್ರವಾದಂಥ ಈ ಒಂದು ಶ್ರೀನಿವಾಸನ ಕಲ್ಯಾಣ ಆಶಯಗಳು ಪ್ರಾಪ್ತಿಯಾಗುವುದಿಲ್ಲ. ಹಿಂದೆ ವೇದವನ್ನು ಭಗವಂತನ ವಾಣಿಯಾಗಿ ನಾವು ನಂಬುತ್ತೇವೆ. ಅಪೌರುಷೇಯ, ಒಬ್ಬ ವ್ಯಕ್ತಿಯಿಂದ ಬಂದಂಥವಲ್ಲ, ಸಾಕ್ಷಾತ್ ಪರಬ್ರಹ್ಮನಾದಂಥ ನಾರಾಯಣದ ಮುಖ ಕಮಲದಿಂದ ಬಂದಂಥವೇ ವೇದ. ವೇದವೇ ನಮ್ಮ ಎಲ್ಲ ಸನಾತನ ಸಂಸ್ಕೃತಿಗೆ. ಸನಾತನ ಅಂದರೆ ಯೂನಿವರ್ಸಲ್ ಟ್ರೂತ್, ಶಾಶ್ವತವಾದಂಥ ಸತ್ಯಕ್ಕೆ ಸನಾತನ ಧರ್ಮ. ಅದಕ್ಕೆ ಹಿಂದೂ ಧರ್ಮ ಮಾತ್ರ ಸನಾತನ ಧರ್ಮ, ಅದು ಯೂನಿವರ್ಸಲ್ ಟ್ರೂತ್. ಅದನ್ನು ಆ ಧರ್ಮ ಯಾವ ಪ್ರಾರಂಭ ಮಾಡಿದ್ರೆ ನಿಮ್ಮ ಏನಿಲ್ಲ. ಅದಕ್ಕೆ ಪ್ರಕೃತಿ ಯಾವಾಗ ಪ್ರಾರಂಭ ಆಯಿತೋ ಆಗ ಪ್ರಾರಂಭ ಆದಂಥ ಧರ್ಮ. ಅದಕ್ಕೆ ನಾವೆಲ್ಲ ಸೇರಿದ ಯಾವ ಧರ್ಮಕ್ಕೆ ಅಂದರೆ ಸನಾತನ ಧರ್ಮ, ಸನಾತನ ಹಿಂದೂ ಧರ್ಮ. ಅದು ಹಿಂದೆ ಭಗವಂತ
ಆ ವೇದವನ್ನು ಪ್ರಕಟ ಮಾಡ್ತಾನೆ. ವೇದದಲ್ಲಿ ಇಡೀ ಸೃಷ್ಟಿ ಮತ್ತು ಮನುಷ್ಯನ ಜೀವತ್ವ, ಇವ ಎಲ್ಲಿಂದ ಬಂದ, ಯಾವ ನಿಯಂತ್ರಣದಲ್ಲಿ ನಿಮ್ಮ ಜೀವನ ನಡೆಯುತ್ತೆ, ತಿರ್ಗಾ ಎಲ್ಲಿಗೆ ಹೋಗ್ತಾನೆ, ಎಲ್ಲವೂ ಕೂಡ ಸ್ಪಷ್ಟವಾಗಿ ವರ್ಣನೆ ಮಾಡಿದೆ. ಆದರೆ ವೇದವನ್ನು ಎಲ್ಲರೂ ಅಧ್ಯಯನ ಮಾಡಲಿಕ್ಕಾಗಲ್ಲ, ಅಥವಾ ಯಾರ್ಯಾರು ವೇದ ಹೇಳ್ತಾರೆ ಅರ್ಥವೂ ಗೊತ್ತಿರೋದಿಲ್ಲ. ಹೀಗಾಗಿ ಸಮಾಜದಲ್ಲಿ ಸ್ವಲ್ಪ ಏರ್ಪೇರು ಆಗ್ಲಿಕ್ಕೆ ಶುರು ಆಯಿತು. ಋಷಿಮುನಿಗಳು ಅರ್ಥ ಮಾಡ್ಕೊಳ್ತಿದ್ರು, ಸಾಮಾನ್ಯ ವ್ಯಕ್ತಿಗಳು ಅದರ ಅರ್ಥವಾಗ್ತಿಲ್ಲ. ಹಾಗಾಗಿ ಭಗವಂತ ಏನೇನೋ ಒಂದು ನಿಮಿತ್ತ ಮಾಡಿ ತಾನೇ ಅವತಾರ ಮಾಡಿದ. ಭಗವಂತ ಅವತಾರ ಮಾಡಿ ವೇದ ಹೇಗೆ ಹೇಳುತ್ತೋ ಹಾಗೆ ತೋರಿಸಿಕೊಟ್ಟ. ನಾವು ರಾಮಚಂದ್ರನ ಕಥೆಯಲ್ಲಿ ಕೇಳ್ತೀವಿ, ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ. ಸಾಕ್ಷಾತ್ ವೇದವೇ ಮೂರ್ತಿಯಾಗಿ ಪ್ರಕಟ ಆಯಿತು ಅಂತ ವರ್ಣನೆ ಮಾಡ್ತೀವಿ. ಅದು ಕೂಡ ಸಾವಿರಾರು ಜನ, ಲಕ್ಷಾಂತರ ಜನ ರಾಮನ ದರ್ಶನ ಮಾಡಿದವರಿಗೆ ವೇದ ಅಂದ್ರೆ ಏನು ಅಂದ್ರೆ ಅವನೇ, ರಾಮನ್ ನೋಡಿ ತಿಳ್ಕೊಂಡ್ಬಿಟ್ರೆ ಅದೇ ವೇದ, ಹೀಗಾಯ್ತು. ಅದು ಕೂಡ ರಾಮನ ಅವತಾರ ಮುಗಿದ ಮೇಲೆ, ಸ್ವತಃ ಕೃಷ್ಣನ ಅವತಾರ ಮಾಡಿದ ಮೇಲೆ ನೋಡಿದವರಿಗೆ ಅವನ ಜೀವನ ಗೊತ್ತಿತ್ತು, ಅವ್ರು ಕಲ್ತ್ಕೊಂಡ್ರು. ನಿಮ್ಮವ್ರ ಕಥೆ ಏನಾಗಬೇಕು, ಈಗ ರಾಮನೂ ಇಲ್ಲ ಕೃಷ್ಣನೂ ಇಲ್ಲ. ಹಾಗಾಗಿ ವೇದವ್ಯಾಸ ಮಹರ್ಷಿಗಳು, ವೇದವ್ಯಾಸರು ಯಾರು ಅಂದ್ರೆ ಸಾಕ್ಷಾತ್ ನಾರಾಯಣನೇ. ನಾರಾಯಣನೇ ವೇದವ್ಯಾಸರು. ಹಾಗಿದು ಜ್ಞಾನ ಅವತಾರ. ಹಾಗೆ ವೇದವ್ಯಾಸರು 18 ಮಹಾಪುರಾಣಗಳು ಬರೆದರು. ಈ ಮಹಾಪುರಾಣದಲ್ಲಿ ವೇದದಲ್ಲಿರುವಂಥ ವಿಷಯಗಳು, ಶಾಸ್ತ್ರಗಳು, ಭಗವಂತನ ಅವತಾರ, ದೃಷ್ಟಾಂತ, ಇದನ್ನೆಲ್ಲ ವರ್ಣನೆ ಮಾಡ್ತಾ 18 ಮಹಾಪುರಾಣಗಳನ್ನು ಬರೆದರು. ಆ ಪುರಾಣವೇ ನಮಗೆಲ್ಲ ಲಭ್ಯ ಆಗುವಂಥ ಪುರಾಣ ಅಂದರೆ ಅದೇ ವೇದ, ಪುರಾಣ ಅಂದರೆ ಅದೇ ಶಾಸ್ತ್ರ. ಶಾಸ್ತ್ರ ಅಂದ್ರೆ ಏನು ಅಂದರೆ ಇಟ್ ಈಸ್ ಎ ಕಾನ್ಸ್ಟಿಟ್ಯೂಷನ್. ಹಾಗೆ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದು ಭಗವಂತನ ಕಾನ್ಸ್ಟಿಟ್ಯೂಷನ್. ನಾವಿಲ್ಲಿ ತಪ್ಪಾಗಿ ನಡ್ಕೊಂಡ್ರೆ ಹೇಗೆ ಸರ್ಕಾರ ನಮ್ಮನ್ನು ಶಿಕ್ಷಿಸುತ್ತೋ ಎಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಹೋದರೆ, ಹಾಗೆ ನಾವಿಲ್ಲಿ ತಪ್ಪಾಗಿ ನಡ್ಕೊಂಡ್ರೆ ನಾವು ಹೋಗುವಂಥ ಇನ್ನೊಂದು ಲೋಕದಲ್ಲೂ ಕೂಡ ನಾವು ಕಷ್ಟವನ್ನು ಅನುಭವಿಸ್ತೇವೆ. ಅದಕ್ಕಾಗಿ ಚಿಂತನೆ ಮಾಡೋದೇ ಇದು ಪುಣ್ಯ ಕಾರ್ಯ. ಯಾರಿಗೆ ಇನ್ನೊಂದು ಲೋಕದ ನಂಬಿಕೆನೇ ಇಲ್ಲ ಅವ್ರ ಬಗ್ಗೆ ನಾವೇನು ಮಾಡೋಕ್ಕಾಗಲ್ಲ, ದೇವರು ಏನು ಮಾಡಲ್ಲ. ನೀನು ಹಣೆ ಬರ. ಯಾರಿಗೆ ಇನ್ನೊಂದು ಲೋಕ ಇದೆ ಅಂತ ನಂಬಿಕೆ ಇದೆ, ಅದರ ಸ್ಪಷ್ಟನೆ ಗೊತ್ತಾಗುತ್ತೆ, ಅವರು ತಾವು ಸತ್ಕಾರ್ಯ ಮಾಡಿಕೊಂಡು ಪುಣ್ಯ ಕಾರ್ಯವನ್ನು ಮಾಡಬೇಕು ಅನ್ನೋದು ಚಿಂತನೆ ಇರುತ್ತೆ. ಮನುಷ್ಯ ಬಂದಿರೋದೇ ಅದಕ್ಕೋಸ್ಕರ. ಮನುಷ್ಯ ಕೇವಲ ಇಲ್ಲಿ ಸುಖಪಟ್ಟು ಹೋಗ್ಲಿಕ್ಕೋಸ್ಕರ ಅಲ್ಲ. ಅದಕ್ಕಾಗಿ ಮನುಷ್ಯನ ಜೀವನ ಆಗಿದ್ದಲ್ಲ. 60 ವರ್ಷ 70 ವರ್ಷ 80 ವರ್ಷ 90 ವರ್ಷ ನಾವು ಬದುಕುತ್ತೀವಿ. ಇದರ ನಂತರ ಏನು, ಅದೇ ಬಹಳ ಮುಖ್ಯವಾದಂಥ ಸಂಗತಿ. ಎಲ್ಲಿಂದ ಬಂದಿವಿ, ನಮಗೆ ಲಕ್ಷಾಂತರ ಜನ್ಮಗಳಾಗಿ ಹೋಗಿದೆ. ಈ ಜನ್ಮದಲ್ಲಿ ಈ ಶರೀರ, ಈ ಜಗದೀಶ್ ನಗರದಲ್ಲಿ ನಾವೆಲ್ಲ ಕೂತಿದ್ದೀವಿ. ಈ ಜನ್ಮದಷ್ಟೇ ಕಥೆ. ಇದರಿಂದ ಲಕ್ಷಾಂತರ ಜನ್ಮಗಳಾಗಿ ಹೋಗಿದೆ ನಮಗೆ. ಮುಂದೆನೂ ಅನೇಕವಾಗ್ತವೆ, ಇದರಲ್ಲಿ ಸಂಶಯ ಏನಿಲ್ಲ. ಹಾಗಾಗಿ ನಾವು ಯಾತಕ್ಕೆ ಬಂದಿದ್ದೀವಿ, ಏನಾಗಲ್ಲ, ವಾಟ್ ಈಸ್ ಅವರ್ ರೋಲ್? ಕೋಟಿ ಜನದ ಮಧ್ಯೆ ಇವತ್ತು ನಾವು ಹುಟ್ಟಿದೀವಲ್ಲ, ನಾವು ಬಂದಿರೋದು ಒಂದೇ ಒಂದು ಕಾರಣಕ್ಕೆ, ಪುಣ್ಯವನ್ನು ಗಳಿಸ್ಲಿಕ್ಕೋಸ್ಕರ. ಹಾಗಾಗಿ ಭಗವಂತ ತನ್ನ ಭಕ್ತರಿಗಾಗಿ ಮಾಡಿದಂಥ ಒಂದು ಲೀಲೆಯೇ ಶ್ರೀನಿವಾಸ ಕಲ್ಯಾಣ. ಒಟ್ಟು 18 ಮಹಾಪುರಾಣದಲ್ಲಿ ಇದು ಒಂದು ಪುರಾಣ, ಭವಿಷ್ಯೋತ್ತರ ಪುರಾಣ ಅಂತ ಅಥವಾ ಭವಿಷ್ಯತ್ ಪುರಾಣ ಅಂತ. 14,500 ಶ್ಲೋಕಗಳು ಉಳ್ಳಂಥದ್ದು. ಆಮೇಲೆ ಯಾರು ಗಾಬರಿ ಆಗ್ಬಾರ್ದು, ಅಷ್ಟು ಹೇಳ್ತಾವ್ರ. ಕೆಲವರಿಗೆ 14,500 ಹೇಳೋ ತನಕ ನಾವು ಕೂತಿರ್ಬೇಕೆ, ಬರೀ 2-2.5 ಗಂಟೆ ಅಂದ್ರೆ ಇದು ಯಾವ ಆಚಾರ? ಖಂಡಿತ ಯಾರು ಭಯ ಪಟ್ಕೋಬೇಡಿ. ಶ್ರೀನಿವಾಸ ಅಷ್ಟು ಕಟುಕ ಅಲ್ಲ ಭಗವಂತ. ನಮಗೆ ಗೊತ್ತಿಲ್ಲದೆ ಅವನಿಗೆ ಗೊತ್ತಿದೆ ಯಾರ್ಯಾರು ಹೃದಯ ಹಾಗೆ ಅಂತ. ಅವನ ಭಕ್ತರಿಗೆ ಆನಂದ ಆಗೋದೇ ಅವನಿಗೂ ಸಂತೋಷ. ಭಕ್ತರಿಗಾಗಿ ತಾನು ಮಾಡಿದಂಥ ಒಂದು ವಿಶೇಷ ಲೀಲೆಯೇ ಶ್ರೀನಿವಾಸನ ಕಲ್ಯಾಣ. ಅಂದರೆ ಅವನಿಗೆ ಯಾವ ಮದುವೆ ಬೇಕು ಪಾಪ, ಭಗವಂತನಿಗೆ ಯಾವ ಮದುವೆ ಬೇಕು. ಹಾಗಾಗಿ ಇಂಥ ಒಂದು ವಿಶಿಷ್ಟವಾದಂಥ ಕಥೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ವೆಂಕಟಗಿರಿ ಮಹಾತ್ಮೆಯಲ್ಲಿ ಶ್ರೀನಿವಾಸನ ಕಲ್ಯಾಣ ಬರ್ತದೆ. ಈ ಕಥೆಯನ್ನು ಸ್ವತಃ ಜನಕ ಮಹಾರಾಜನಿಗೆ ಶತಾನಂದರು ಹೇಳ್ತಾರೆ. ಇಟ್ ಈಸ್ ಎ ಕಾನ್ವರ್ಸೇಷನ್ ಬಿಟ್ವೀನ್ ಜನಕ ಆ್ಯಂಡ್ ಶತಾನಂದ. ಸದಾ ಅದನ್ನು ತಿಳ್ಕೊಂಡಿರ್ಬೇಕು. ಜನಕ ಮಹಾರಾಜನಿಗೆ ಅನೇಕ ದುಃಖ ಪ್ರಾಪ್ತಿ ಆಗ್ತದೆ. ದುಃಖ ಯಾರಿಗೆ ಪ್ರಾಪ್ತಿ ಆಗಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ. ನಮ್ಮ ಇಡೀ ಜೀವನವೇ ದುಃಖ ಮೂಲವಾದ, ಅದೇನು ಸುಖ ಮೂಲ ಅಂತ ಏನು ತಿಳಿಬೇಡಿ. ಒಂದು ದುಃಖದಿಂದ ಇನ್ನೊಂದು ದುಃಖಕ್ಕೆ ಗ್ಯಾಪ್ ಇರುತ್ತಲ್ಲ, ಅದು ಸುಖ ಅಂದ್ಕೊಂಡಿರ್ತೀವಿ ಅಷ್ಟೇ. ನಮ್ಮ ತಲೆ ಅಷ್ಟೇ ಏನೋ ಸುಖ ಅಂದ್ಕೊಂಡಿರ್ತೀವಿ. ನಾಳೆ ಏನು ಕಾದಿದೆಯೋ ಯಾರಿಗೆ ಗೊತ್ತು, ನಾಡಿದ್ದು ಏನು ನ್ಯೂಸ್ ಬರುತ್ತೆ ಯಾರಿಗೂ ಗೊತ್ತು. ಡಾಕ್ಟರ್ ಹತ್ರ ಹೋಗಿ ಬರೋ ತನಕ ಅವ್ರು ಟೆಸ್ಟ್ ಬರ್ಕೊಟ್ಟಿರ್ತಾರೆ, ನಾಳೆ ತಂದು ರಿಪೋರ್ಟ್ ಹೇಳ್ತೀನಿ ಅಂತ ಹೇಳೋವರೆಗೂ ದುಡ್ಡು ಕೂರ್ತಿರುತ್ತೆ. ಎಲ್ಲಿ ಶುಗರ್ ಹೋಗ್ಬಿಡ್ತಾರೆ, ಎಲ್ಲಿ ಕ್ಯಾನ್ಸರ್ ಹೋಗ್ಬಿಡ್ತಾರೆ, ಏನಿಲ್ಲ ಮರಣ ಭಯ ಆದರೂ ಇರುತ್ತೆ. ಹಾಗಾಗಿ ಮನುಷ್ಯನ ಜೀವನವೇ ಹಾಗೆ. ಜನಕ ಮಹಾರಾಜನಿಗೆ ಏನೋ ದುಃಖ ಬಂದಾಗ ಅವನು ಪ್ರಾರ್ಥನೆ ಮಾಡ್ಕೊಳ್ತಾನೆ. ಶತಾನಂದರು ಯಾರು ಅಂದ್ರೆ ಅಹಲ್ಯೆ ಮತ್ತೆ ಗೌತಮನ ಮಗ. ಆಗ ಅವರಪ್ಪ ನಿನ್ನ ಮನಸ್ಸಿನ ದುಃಖವನ್ನು ದೂರ ಮಾಡುವಂತ ವಿಶಿಷ್ಟವಾದ ಒಂದು ಕಥೆ ಇದೆ, ಅದೇ ವೆಂಕಟಗಿರಿ ಮಹಾತ್ಮೆ. ಆ ಕಥೆಯನ್ನ ಯಾರು ಕೇಳ್ತಾರೋ ಅವ್ರ ಮನಸ್ಸಿಗೆ ಶಾಂತಿ ಪ್ರಾಪ್ತಿ ಆಗುತ್ತೆ, ನೆಮ್ಮದಿ ಪ್ರಾಪ್ತಿ ಆಗ್ತದೆ. ಅದನ್ನು ಹೇಳ್ತೀನಿ ಕೇಳು ಅಂತ ಹೇಳಿ ಜನಕ ಮಹಾರಾಜನಿಗೆ ಶತಾನಂದ ಮಹರ್ಷಿಗಳು ಪ್ರಾರಂಭ ಮಾಡಿದ್ದೆ ಈ ಕಥೆ.
ನಾವು ಶ್ರದ್ಧಾಭಕ್ತಿಯಿಂದ ಶ್ರವಣ ಮಾಡೋಣ. ನಮ್ಮದೊಂದು ಪ್ರಾರ್ಥನೆ ಇದ್ರೆ ಸ್ವಲ್ಪ ಸಮಯ ಆಗುತ್ತೆ, ದಯವಿಟ್ಟೆಲ್ಲ ಸಹಕರಿಸಿ. ಯಾರಿಗೂ ಬೇಸರ ಏನಾಗೋದಿಲ್ಲ. ಈ ಒಂದು ನಮ್ಮ ಈ ಸಂಸಾರದ ಜಂಜಾಟದಲ್ಲಿ ಒಂದು 2-2.5 ಗಂಟೆ ಭಗವಂತ ಹತ್ರ ನಾವೆಲ್ಲ ಇದೀವಿ. ಎಲ್ಲ ಶ್ರೀನಿವಾಸನ ಜೊತೆ ಇಟ್ಟು ಬಿಡಿ. ಏನೇನು ಆಟ ಆಡ್ತಾನೆ ಅನ್ನೋದು ನೋಡಿ. ತುಂಬಾ ಇವರೇ ಹೇಳ್ತಾರೆ ಪುರಂದರದಾಸರು, ತಿಳಿಯದೋ ನಿನ್ನಾಟ ತಿರುಪತಿ ವೆಂಕಟರಮಣ. ಬರೀ ಅವನ ಆಟ ಅಷ್ಟೇ, ಎಷ್ಟು ಸೊಗಸಾಗಿ ಒಂದು ನಾಟಕವನ್ನು ಮಾಡ್ತಾನೆ. ನಾವು ಅವನ ಜೊತೆ ಇದ್ದು ಆ ಡ್ರಾಮಾ ನೋಡ್ಬೋಣ. ಡ್ರಾಮಾ ಅಂತಂದ್ರೆ ಮದುವೆ ನಡೆಯಲಿಲ್ಲ ಅಂತ ತಿಳಿಬೇಡಿ. ತಿರುಪತಿ ಅನ್ನೋದು ನಿಜ, ಮದುವೆ ನಡೆದಿದ್ದೂ ನಿಜ. ಇದೆಲ್ಲ ಇಟ್ ಇಸ್ ಹಿಸ್ಟರಿ. ನಮ್ಮ ತುಂಬಾ ಜನಕ್ಕೆ ರಾಮಾಯಣ ಮಹಾಭಾರತ ಏನೋ ಬರೆದಿದ್ದಾರೆ ಅಂತ ಹೇಳೋದೇ ಹೆಚ್ಚು ಜನ, ಯಾಕೆಂದ್ರೆ ಅದನ್ನು ಓದಬೇಕಾಗುತ್ತೆ ಅಂತ. ಅದಕ್ಕೋಸ್ಕರ ಇದೇನು ನಡೆದಿಲ್ಲ ಅಂತ, ಇಟ್ ಇಸ್ ಎ ಹಿಸ್ಟರಿ. ನಡೆದ ಘಟನೆಯನ್ನು ವರ್ಣನೆ ಮಾಡಿದ್ದೆ. ಅವನ ಲೀಲೆಯನ್ನು ನೋಡಿ ನಾವೆಲ್ಲ ಸಂತೋಷ ಪಡೋಣ. ಹೀಗೆ ಪ್ರಾರಂಭ ಮಾಡ್ತಾರೆ ಶತಾನಂದ ಮಹರ್ಷಿಗಳು. ವೈಕುಂಠಗಿರಿ ಮಹಾತ್ಮ್ಯಂ ಸ ಭವಿಷ್ಯತಿ ಸಹೋತ್ತರಂ ಕಲೌ ತತ್ಕೀರ್ತನಂ ಪುಣ್ಯಂ ಸರ್ವ ದುಃಖಹರಂ ಶಿವಂ. ಈ ವೆಂಕಟಗಿರಿ ಮಹಾತ್ಮೆ ಅಂತ ಅನ್ನೋದು ಬಹಳ ಕಲಿಯುಗದಲ್ಲಿ ಬಹಳ ವಿಶೇಷವಾದಂಥ ಕಥೆಯಪ್ಪ. ಅದರಲ್ಲೂ ನಾವು ಶ್ರಾವಣ ಮಾಸದಲ್ಲಿ ವಿಶಿಷ್ಟವಾದಂಥ ದಿವಸ, ಒಳ್ಳೆ ಶ್ರಾವಣ ಶನಿವಾರ ಕೇಳ್ತಾ ಇದ್ದೀವಿ. ಬಹಳ ಪರಮ ಪವಿತ್ರವಾದಂಥ ದಿವಸ ಇವತ್ತು. ಕಲೌ ತತ್ಕೀರ್ತನಂ ಪುಣ್ಯಂ ಸರ್ವ ದುಃಖಹರಂ ಶಿವಂ. ಸರ್ವ ದುಃಖವನ್ನು ದೂರ ಮಾಡುವಂಥ ಕಥೆ ಇದು. ಯಚ್ಛ್ರುತ್ವಾ ಸರ್ವಲೋಕೇಶು ಬ್ರಹ್ಮ ಪದಂ ಗತಃ. ಇದನ್ನು ಕೇಳಿ ಚತುರ್ಮುಖ ಬ್ರಹ್ಮ ತನ್ನ ಬ್ರಹ್ಮನ ಪದವಿಯನ್ನು ಗಿಟ್ಟಿಸಿಕೊಂಡಂತೆ. ನೀಲಕಂಠಸ್ತು ಯಚ್ಛ್ರುತ್ವ ನಿರ್ವಿಷಃ ಸುಖಮಾಪ್ತವ. ಪರಮೇಶ್ವರ ನೀಲಕಂಠ ಆ ಹಲಾಹಲ ವಿಷವನ್ನು ಕುಡಿದಾಗ ಈ ಕಥೆಯನ್ನು ಕೇಳಿ ಅದು ನಿರ್ವಿಷ ಆಗೋಯ್ತಂತೆ ಅವನಿಗೆ. ವಜ್ರೇನಾಕಪದಂ ಪ್ರಾಪ್ತು ಯತ್ಕಥಾ ಶ್ರವಣಾದರ. ವಜ್ರಿ ಅಂದ್ರೆ ಮಹೇಂದ್ರ ಈ ವೆಂಕಟಗಿರಿ ಮಹಾತ್ಮೆಯ ಕಥೆಯನ್ನು ಕೇಳಿ ಆ ಇಂದ್ರನ ಸ್ಥಾನವನ್ನು ಪಡ್ಕೊಂಡಂತೆ. ನಾವು ಈ ಕಥೆ ಪೂರ್ತಿ ಕೇಳ್ಕೊಂಡು ಏನೇನು ಅಭೀಷ್ಟಗಳು ನೀವು ಇಟ್ಕೊಂಡಿದ್ದೀರೋ ಅಂದ್ಕೊಳ್ಳಿ, ಖಂಡಿತ ವೆಂಕಟೇಶ ನೆರವೇರಿಸ್ತಾನೆ. ಇದಲ್ಲೇನು ಸಂಶಯವೇ ಇಲ್ಲ. ಏನಾದ್ರು ಅಪೇಕ್ಷೆಗಳಿದ್ರೆ ಇರ್ತವೆ ನಮ್ಮ ಅಪೇಕ್ಷೆ. ಭಗವಂತನಲ್ಲದೆ ಇನ್ಯಾರನ್ನು ಕೇಳಬೇಕು ನಾವು? ಸಾಮಾನ್ಯ ವ್ಯಕ್ತಿಗಳು ಕೇಳೋದವ್ರು ಏನು ಕೊಡ್ತಾರೆ? ನಿಂತಲ್ಲಿ ಸ್ವಲ್ಪ ಕೊಡ್ತಾರೆ, ಕೊಟ್ಟಿದ್ದೀನಿ ಮತ್ತೊಂದ್ಸಲಿ ಕೇಳ್ತಾರೆ, ಎಲ್ಲಿ ವಾಪಸ್ ಕೊಡೋದು, ಅಥವಾ 4 ಜನ ಕೇಳಿ ತೃಪ್ತಿ ಆಗ್ತಾರೆ, ಇವರು ನಾನೇ ಕೊಟ್ಟಿದ್ದು. ಅದರಿಂದ ಭಗವಂತ ಕೊಟ್ಟಿದ್ದು ಅವನು ಯಾರಿಗೆಲ್ಲ ಹೇಳಲ್ಲ. ಹಾಗೆ ನೀವು ಅಪೇಕ್ಷೆ ಪಟ್ಕೊಂಡು ಈ ಒಂದು ವೆಂಕಟಗಿರಿ ಬಹಳ ಶ್ರೇಷ್ಠವಾದ ವರ್ಣನೆ ಮಾಡ್ತಾರೆ. ಕೃತೆ ವೃಷಾದ್ರಿಂ ವಕ್ಷಂತಿ ತ್ರೇತಾಯಂ ಅಂಜನಾಚರಂ. ಕೃತಯುಗದ ಒಟ್ಟು 4 ಯುಗ ಇದ್ದಾವೆ. ಆ ಕೃತಯುಗದಲ್ಲಿ ಇದಕ್ಕೆ ವೃಷಭಾದ್ರಿ ಅಂತ ಹೆಸರು, ತ್ರೇತಾಯುಗದಲ್ಲಿ ಅಂಜನಾದ್ರಿ ಅಂತ ಹೇಳಿ. ಸ್ವತಃ ಅಂಜನಾದೇವಿ 12 ವರ್ಷ ಕಠೋರ ತಪಸ್ ಮಾಡಿ ಆಂಜನೇಯನ ಪಡೆದಂಥ ವಿಶಿಷ್ಟವಾದಂಥ ಜಾಗ ಕ್ಷೇತ್ರ. ದ್ವಾಪರೇ ಶೈಶಶೈಲೈತಿ ಕಲೌಷೇ ವೆಂಕಟಾಚಲಂ. ದ್ವಾಪರ ಯುಗದಲ್ಲಿ ಅದಕ್ಕೆ ಶೇಷಾಚಲ ಅಂತ ಹೆಸರು. ಈಗ ಅದಕ್ಕೆ ಕಲಿಯುಗದಲ್ಲಿ ವೆಂಕಟಾಚಲ ಅಂತ ಅದಕ್ಕೆ ಹೆಸರಪ್ಪ. ಜನಕ ಮಹಾರಾಜ ಅಂತ ಹೇಳಿ ಅದರ ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ. ಸರ್ವ ಪಾಪಾನಿ ವೆಂ ಪ್ರಾಹು ಕಟಸ್ತದ್ದಾಹ ಉಚ್ಯತೆ ತಸ್ಮಾದ್ ವೆಂಕಟ ಶೈಲೋಯಂ ಲೋಕೆ ವಿಖ್ಯಾತ ಕೀರ್ತಿಮಾನ್. ಸರ್ವ ಪಾಪವನ್ನ ಕತ್ತರಿಸಿ ಹಾಕುವಂತ ಕ್ಷೇತ್ರ. ವೇಮ್ ಅಂದ್ರೆ ಪಾಪ, ಕಟತಿ ಅಂದ್ರೆ ಕತ್ತರಿಸಿ ಹಾಕುವಂಥದ್ದು. ಅದನ್ನ ಸ್ಮರಣೆ ಮಾಡಿದ್ರೇನೆ ಆ ಪಾಪಗಳು ಕತ್ತರಿಸಿ ಬೀಳ್ತವಂತೆ. ಅದಕ್ಕೋಸ್ಕರ ಇದಕ್ಕೆ ವೆಂಕಟಾಚಲ ಅಂತ ಹೆಸರು ಬಂತು. ಸರ್ವ ಪಾಪಾನಿ ವೇಂ ಪ್ರಾಹು ಕಟಸ್ತದ್ದಾಹ ಉಚ್ಯತೆ. ಬರೀ ಅದಕ್ಕೆ ಸ್ಮರಣೆ ಮಾಡಿದ್ರೇನೆ ಪಾಪಗಳು ದೂರ ಆಗ್ತವೆ, ಹೀಗೆ ಉಲ್ಲೇಖ ಮಾಡ್ತಾರೆ. ಪುರಾತು ಋಷಯ ಸರ್ವೇ ಕಶ್ಯಪಾದ್ಯ ಮುನೀಶ್ವರ ಸಮ್ಮಖಂ ಜಹ್ನವೀರೆ ಸಂತೋಷ ಚಕ್ರಿರೇ ದ್ವಿಜ. ಗಂಗಾ ತಟದಲ್ಲಿ ಸಕಲ ಋಷಿಮುನಿಗಳು ಒಂದು ಯಜ್ಞ ಮಾಡ್ತಾರೆ. ಹಿಂದೆ ಇದ್ರ ಕಥೆ ಪ್ರಾರಂಭ ಆಗೋದೇ ಹಾಗೆ. ಯಜ್ಞ ಮಾಡ್ತಾ ಇರುವಾಗ ಅವರಲ್ಲೇ ಒಂದು ಚರ್ಚೆ ಶುರುವಾಗುತ್ತೆ. ಅಗ್ರ ಪೂಜೆ ಯಾರು ಕೊಡಬೇಕು ಅಂತ. ಅಗ್ರ ತುಂಬುರುವನ ಅಗ್ರ ಪೂಜೆಯನ್ನು ಯಾರು ಕೊಡಬೇಕು ಅಂತಂದಾಗ ಭೃಗು ಮಹರ್ಷಿಗಳನ್ನೆಲ್ಲ ಡಿಸೈಡ್ ಮಾಡ್ತಾರೆ. ಅವ್ರನ್ನ ಲೀಡರ್ ಮಾಡಿ ಭೃಗು ಮಹರ್ಷಿಗಳೇ ನೀವೇ ನಿಶ್ಚಯ ಮಾಡಿ ಯಾರಿಗೆ ನಾವು ಅಗ್ರ ಪೂಜೆಯನ್ನು ಕೊಡಬೇಕು ಅಂತೇಳಿ. ಅವರು ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸದಿಂದ ಚತುರ್ಮುಖ ಬ್ರಹ್ಮಲೋಕಕ್ಕೆ ಸತ್ಯಲೋಕಕ್ಕೆ ಹೋಗ್ತಾರೆ. ಅಲ್ಲಿಂದ ವೆಂಕಟ ವೈಕುಂಠಕ್ಕೆ ಹೋಗ್ತಾರೆ. ಸಾಕ್ಷಾತ್ ವೈಕುಂಠಕ್ಕೆ ಹೋಗಿ ಸ್ವಲ್ಪ ಹೊತ್ತು ನಿಂತ್ಕೋತಾರೆ. ಇವ್ರು ಬಂದಿದ್ದು ನೋಡೆ ಆ ಸಾಕ್ಷಾತ್ ನಾರಾಯಣ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಡ್ತಾನೆ. ಇದು ಯೋಗ ನಿದ್ರೆ. ಅವನೇನು ಕಣ್ಣು ಮುಚ್ಕೊಂಡ್ಗೆ ನಿದ್ರೆ ಅಂತ ಏನಿಲ್ಲ. ಅವ್ನು ನಿದ್ರೆ ಮಾಡಿದ್ರೆ ನಾವೆಲ್ಲ ಅಟ್ಟೆ. ನಾವು ನಿದ್ರೆ ಮಾಡುವಾಗಲೂ ಅವನ ಹತ್ರಕ್ಕೆ ಹೋಗಿರ್ತೀವಿ. ಅವನೇ ನಿದ್ರೆ ಮಾಡ್ಬಿಟ್ರೆ ಹೋಯ್ತು. ಭಗವಂತ ನಿದ್ರೆ ಮಾಡಲ್ಲ. ಈ ಪೂತನೆ ಬಂದಾಗಲೂ ಕೃಷ್ಣ ಹಾಗೆ ಮಾಡೋದು, ಮೆಲ್ಲೂ ಕಣ್ಣು ಮುಚ್ಕೊಳ್ತಾನೆ. ನಿದ್ದೆ ಮಾಡ್ತಿದೆ ಅಂತ ಎತ್ಕೊಂಡು ಹಾಕು ಸ್ವಲ್ಪ ಪ್ರಾಣವನ್ನೇ ಹೀರ್ಬಿಡ್ತಾನೆ. ಅದು ಯೋಗ ನಿದ್ರೆ. ಈ ಭೃಗು ಮಹರ್ಷಿಗಳು ಏನು ಕಣ್ಣು ಮುಚ್ಕೊಂಡಿದ್ದಾವಲ್ಲ ಕೂಡ ಎತ್ತು ಒದ್ದು ಬಿಡ್ತಾರೆ. ಸ್ವತಃ ತಮ್ಮ ಕಾಲಿನಿಂದ ಆ ಪರಬ್ರಹ್ಮ ನಾರಾಯಣನ ಎದೆಗೆ ಒದ್ದು ಬಿಡ್ತಾರೆ.
ತಕ್ಷಣ ನಾರಾಯಣ ಕಂಡ್ಬಿಟ್ಟು ನಮ್ದು ಆ ಪರುಷಗಳು ಎಷ್ಟೊತ್ತಾಯ್ತು, ಅಯ್ಯೋ ನಮ್ದೋ ವಜ್ರ ಶರೀರ, ಕಠೋರ ಶರೀರ, ಅವಿನಾಶಿ ಶರೀರ, ಪಾಪ ನಿಮ್ದು ಕೋಮಲವಾದಂಥ ಪಾದ ಹಾಕ್ಬಿಡ್ತಾರೆ, ಎಷ್ಟು ನೋವಾಯ್ತೋ ಏನೋ ಅಂತೇಳಿ ಆ ಪಾದ ಮುಗ್ತಾನೆ, ನಟನೆ ಮಾಡ್ತಾನೆ. ಈ ಲಕ್ಷ್ಮಿ ನೋಡ್ತಾಳೆ, ಇದೇ ಇದು, ವಾಟ್ ಇಸ್ ದಿಸ್? ಅಲ್ಲ, ಒಬ್ಬ ಋಷಿ ಒಂದು ಕಾಲಿಂದ ಒದ್ರೆ ನಮ್ಮ ಯಜಮಾನ ಸ್ಟೇಟಸ್ ಏನು? ಅವನು ಒದ್ರೆ ಅವನಿಗೆ ಶಾಪ ಕೊಡೋದು ಬಿಟ್ಟು, ಅವನಿಗೆ ಶಾಪ ಕೊಡೋದು ಬಿಟ್ಟು ಅವನ ಪಾದವನ್ನು ಮುಗ್ತಾ ಇದಾರಲ್ಲ, ಅವ್ರಿಗೆ ಸಹಿಸೋದಿಲ್ಲ. ನೋಡಿ ಎಷ್ಟು ವಿಶೇಷವಾದ. ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಲ್ಲಿ ಅಭಿಮಾನ ಜಾಸ್ತಿ. ಹೆಣ್ಮಕ್ಕಳಲ್ಲಿ ಅಷ್ಟಕಾಮ ಅಂತ ವೇದವ್ಯಾಸ ವರ್ಣನೆ ಮಾಡ್ತಾರೆ. ಗಂಡಸರಿಗಿಂತ 8 ಪಟ್ಟು ಅವ್ರ ಆಸೆ ಜಾಸ್ತಿ ಇರುತ್ತಂತೆ. ನೀವು ಬೇಕಾದ್ರೆ ನಿಮ್ಮ ಮನೇಲಿ ಚೆಕ್ ಮಾಡ್ಕೊಳ್ಳಿ, ಗ್ಯಾರಂಟಿ. ಅವ್ರು ವೇದವ್ಯಾಸರು ಸುಳ್ಳು ಹೇಳಲ್ಲ. ಅಷ್ಟಕಾಮ 8 ಪಟ್ಟು ಅವ್ರ ಆಸೆ ಜಾಸ್ತಿ ಇರುತ್ತಂತೆ, ಅಭಿಲಾಷೆಗಳು. ಸ್ವಾಭಿಮಾನನೂ ಅಷ್ಟೇ. ಯಜಮಾನರಾಗಿ ಹೇಳ್ತಾರೆ, ಹೋಗ್ಲಿ ಬಿಡ, ಪಕ್ಕದ ಮನೆ ಹೋಗ್ತಾನೆ, ಅಯ್ಯೋ ಏನಾರ ಅನ್ಕೊಳ್ಳಿ, ಯಾಕ್ರಿ ಸುಮ್ಮನೆ ಇರಬೇಕು, ಸಂಸಾರದ ವಿಷಯ ಅವ್ರು ಯಾಕೆ ಮಾತಾಡಬೇಕು, ನೀವು ಒಳಗಡೆ ಹೋಗ್ರಿ, ನಾನು ನೋಡ್ಕೋತೀನಿ. ಹೆಂಗಸರು ಅಭಿಮಾನ ಜಾಸ್ತಿ. ನೋಡಿ, ಲಕ್ಷ್ಮೀದೇವಿಗೆ ಸಹಿಸೋದಿಲ್ಲ. ಏನಿದು ಒದ್ರೆ ಅವನ ಸೇವೆ ಏನು ಮಾಡ್ತಿದ್ದಿಲ್ಲ. ಇವನ ನಟನೆ ಗೊತ್ತಾಗ್ತಾ ಇಲ್ಲ ಲಕ್ಷ್ಮೀದೇವರಿಗೆ. ನೋಡಿ, ಗಚ್ಚಾಮಿ ದೇವದೇವೇಶ ತ್ಯಕ್ತಾತ್ವಂ ಜಗದೀಶ್ವರ ತಾಡಿತೋಸಿ ಜಗನ್ನಾಥ ಋಷಿಣಾಂ ತ್ವಂ ಜಗನ್ಮಯ. ಜಗನ್ಮಯನಾದಂತ ನಿನ್ನನ್ನ ಒದ್ರೆ ಅವನ ಸೇವೆ ಮಾಡ್ತಾ ಇದೆಯಲ್ಲ, ಇದು ನನಗೋಮಾನ. ಇದು ಅದರಿಂದ ನಾನು ಹೊರಟೋಗ್ತೀನಿ ಅಂತ ಹೇಳಿ ಅನ್ಕೋತಾ ಇದ್ದಾಳೆ. ಹೊರಟೋಗ್ತೀನಿ ಅಂತ ನಿಶ್ಚಯ ಮಾಡಿದ್ದಾಳೆ. ಪುರಂದರದಾಸರು ಒಂದು ಮಾತು ಹೇಳ್ತಾರೆ. ಪುರಂದರದಾಸರು ಅವರು ಈ ವಿರೂಪಾಕ್ಷನ ದೇವಸ್ಥಾನದ ಹತ್ರ ಹಂಪಿಯಲ್ಲಿ ಹೀಗೆ ಹರಿನಾಮ ಸಂಕೀರ್ತನೆ ಹೇಳ್ಕೊಂಡು ಭಿಕ್ಷೆ ಬೇಡ್ಕೊಂಡು ಹೋಗ್ತಿರ್ತಾರೆ. ಯಾರ್ಯಾರೋ ಬಂದವರು ಜೋಳಿಗೆ, ರಾಗಿ, ಹಿಟ್ಟು ಏನೇನೋ ಹಾಕ್ತಾ ಇರ್ತಾರೆ. ಯಾರೋ ಇಬ್ಬರು ಹೆಂಗಸರು ನೋಡಿದ್ರು, ಅಯ್ಯೋ ಪಾಪ, ಮುದ್ದೆ ಎಷ್ಟು ಚೆನ್ನಾಗಿದ್ರು ಇವರು. ಶ್ರೀನಿವಾಸ ನಾಯ್ಕರು ರತ್ನಪುಡಿ ವ್ಯಾಪಾರಿ, ಬೇಕಾಷ್ಟು ಮುಕ್ತರತ್ನಗಳು ವ್ಯಾಪಾರ ಮಾಡ್ತಿದ್ರು. ನವಕೋಟಿ ನಾರಾಯಣ ಎಂಥ ಅವಾರ್ಡ್ ಬಂದಿತ್ತು. ಸ್ವತಃ ಕೃಷ್ಣದೇವರಾಯ ಅವಾರ್ಡ್ ಕೊಟ್ಟಿದ್ದ ಅವರಿಗೆ, ನವಕೋಟಿ ನಾರಾಯಣ ಅಂತ ಬಿರುದು ಕೊಟ್ಟಿದ್ದ. ಈಗ ಇವ್ರ ಸ್ಥಿತಿ ಏನಾಗಿದೆ, ಏನ್ ದರಿದ್ರ ಮುಚ್ಕೊಂಡು ಬಿಡ್ತು ಪಾಪ ಅಂತ. ನಮ್ಮಲ್ಲೆಲ್ಲ ಕೆಲವರು ಹೀಗೆ ಮಾತಾಡೋದು. ಯಾರು ಪಂಚೆ ಉಟ್ಕೊಂಡು ಸಿಂಪಲ್ ಆಗಿ ಹೋಗ್ತಿದ್ರು, ಏನ್ ದರಿದ್ರ ಪಾಪ. ಗಾಂಧೀಜಿ ಫೋಟೋ ನೋಡಿದ್ರೆ ಹೊಟ್ಟೆ ಹೊಡೆದೋಗುತ್ತೆ, ಶರ್ಟೇ ಇಲ್ಲ ತುಂಬಾ ಪಾಪ. ಏನು ಶರ್ಟೇ ಇಲ್ಲ, ಶರ್ಟೆ ಬಟ್ಟೆ ಇತ್ತೋ ಇಲ್ವೋ ಅವ್ರಿಗೆ. ಹಾಗೆ ನಮ್ಮ ಜೀವನ ಇಲ್ಲ. ಹಾಗೆ ನಮ್ಮ ಮುನಿಗಳು, ಋಷಿ ಮುನಿಗಳು ನೋಡಿದಾಗ ಹಾಗೆ ಅನ್ಕೋತೀವಿ, ಅಯ್ಯೋ ಪಾಪ, ಅಯ್ಯೋ ಪಾಪ ಅಂತ ನಮ್ಗೆ ಅವ್ರು ಅನ್ಬೇಕು, ನಾವೇ ಅವ್ರಿಗೆ ಅಯ್ಯೋ ಪಾಪ ಅಂತ. ಹಾಗೆ ಯಾರೋ ಇಬ್ರು ಹೆಂಗಸರಂದಾಗ ಪುರಂದರದಾಸರು ಹೇಳ್ತಾರೆ, ಅವರಿಗೂ ದರಿದ್ರ ಬಂತು ಅಂತ ಕೂಡಲೇ ಬಹಳ ಮನಸ್ಸಿಗೆ ಅನ್ಸುತ್ತೆ. ಆವಾಗ ಅವ್ರು ಹೇಳ್ತಾರೆ, ದರಿದ್ರರೆನ್ನಬಹುದೇ ಹರಿದಾಸರುಗಳ. ಮಧ್ಯದಲ್ಲಿ ಏನೋ ಹಾಕಬೇಡಿ, ಮಧ್ಯದಲ್ಲಿ ಯಾರು ಡಿಸ್ಟರ್ಬ್ ಮಾಡಬಾರ್ದು. ಕಥೆಗೆ ಒಂದು ಸ್ವಲ್ಪ ಆಮೇಲೆ ಹಚ್ಕೋಣ. ಮಧ್ಯದಲ್ಲಿ ಯಾರು ಬರೋದು ಏನೋ ಮಾಡಬೇಡಿ. ಕಥೆ ನನಗೇನಿಲ್ಲ, ಆಮೇಲೆ ಅವ್ರಿಗೆ ಕಷ್ಟವಾಗುತ್ತೆ, ಆಗಬಾರ್ದು. ಹಾಕ್ಬಿಡಿ, ಈಗಲೇ ಹಾಕ್ಬಿಡಿ. ಇನ್ನೊಂದು ಸ್ವಲ್ಪ ಮುಂದೆ ಕೂತ್ಕೊಂಡ್ಬಿಡಿ, ಬರೋರು ಸ್ವಲ್ಪ ಇವ್ರು ಹಾಕ್ತಾರೆ, ಅವ್ರು ಕೇಳ್ಕೊಳ್ತಾರೆ. ಇನ್ನೊಂದು ಸ್ವಲ್ಪ ಮುಂದೆ ಕೂತ್ಕೊಂಡ್ಬಿಡಿ, ನೀವೇನು ಪುರಂದರನಾಪಮಾನ. ಭಗವಂತನ ಸೇವೆ ಮಾಡೋರಿಗೆ ಮಾನ ಮರ್ಯಾದೆ ಅಪಮಾನ ಅನ್ನೋದೇನು ಬರುತ್ತೆ? ಅವನಿಗೆ ಸನ್ಮಾನ ಮಾಡಿದ್ರೆ ಭಗವಂತನಿಗೆ ಸನ್ಮಾನ ಮಾಡಿದ ಹಾಗೆ, ಅವನಿಗೆ ಅವಮಾನ ಮಾಡಿದ್ರೆ ಭಗವಂತನಿಗೆ ಅವಮಾನ ಮಾಡಿದ ಹಾಗೆ ಅಲ್ವೇ? ಅದಕ್ಕೆ ಎಂದು ನಮ್ಮ ಭಾರತವನ್ನು ದರಿದ್ರ ರಾಷ್ಟ್ರ ಅನ್ಕೋಬಾರ್ದು. ತುಂಬ ಜನ ಆ ಪದ ಉಪಯೋಗಿಸ್ತೀವಿ. ನಮ್ದೆಂದು ದರಿದ್ರ ರಾಷ್ಟ್ರ ಅಲ್ಲ. ದರಿದ್ರ ಇಲ್ಲ ನಮ್ಮಲ್ಲಿ, ಬಡತನ ಇಲ್ಲ ನಮ್ಮಲ್ಲಿ. ಯಾಕೆಂದ್ರೆ ಭೋಗಕ್ಕೆ ಆಸೆ ಪಟ್ಟರಲ್ಲ ಋಷಿ ಮುನಿಗಳು. ಬೇಕಾದಿದ್ರು ಕೂಡ ಕುಟೀರದಲ್ಲಿ ವಾಸ ಮಾಡ್ತಿದ್ರು. ಅವರು ಭಗವಂತನಿಗೆ ಹತ್ರ ಆಗಿದ್ರು. ಭಗವಂತನ ನಿಜವಾದ ಸಂಪತ್ತು. ಸುಮ್ಮನೆ ಭೋಗಗಳು, ಕಮಾಡಿಟೀಸು, ಕಂಫರ್ಟಬಿಲಿಟಿ ಇದರಲ್ಲೇ ಚಿಂತನೆ ಮಾಡ್ತಾ ಎಂತಹ ದರಿದ್ರ ರಾಷ್ಟ್ರ ಅಮೇರಿಕಾನೇ ಚೆನ್ನಾಗಿ. ಏನು ಯಾವ ಸ್ಥಿತಿಗೆ ಬಂದು ಮುಟ್ಟಿದ್ದೀವಿ ಅಂದರೆ ಪುರಂದರದಾಸನ ಹೇಳ್ತಾರೆ, ನಾವೆಂದೂ ದರಿದ್ರಲ್ಲಪ್ಪ. ನೋಡಿ, ಭಗವಂತನಿಗೆ ಆ ಲಕ್ಷ್ಮಿ ಕೋಪಿಸ್ಕೊಂಡ್ರು ಕೂಡ ಆ ಭೃಗು ಮಹರ್ಷಿಗಳ ಪಾದವನ್ನು ಒತ್ತುತ್ತಾ ಇದ್ದಾನೆ. ಮದಾಲಿಂಗಸ್ಥಲೇ ದೇವ ಪಾದೇನೈವ ಜಗತ್ಪತೆ ಕರವೀರಪುರಂ ದಿವ್ಯಂ ಗಚ್ಚಾಮಿ ಗರುಡಧ್ವಜ. ನಾನು ಕರವೀರಪುರಕ್ಕೆ ಹೊರಟೋಗ್ತೀನಿ, ಅಲ್ಲಿ ಹೊರಟೋಗ್ತೀನಿ. ನೀನೇನ್ ಬೇಕಾ ನಿಮ್ಮ ಭಕ್ತನೇ ಸೇವೆ ಮಾಡ್ಕೊಂಡಿರಿ. ಹೊಟ್ಟೆ ಹೋಗ್ತಾಳೆ ಲಕ್ಷ್ಮಿ. ಕೂಗ್ತಾನೆ ಶ್ರೀನಿವಾಸ, ಏ ಲಕ್ಷ್ಮಿ ನನ್ನ ಮಾತು ಕೇಳುವಂತ. ಏನು ಕೇಳೋದಿಲ್ಲ, ಏನೋದಿಲ್ಲ, ಹೊಟ್ಟೆ ಹೋಗ್ಬಿಡ್ತಾಳೆ. ಸರಿ ಆಯಿತು. ಶ್ರೀನಿವಾಸ ಯೋಚನೆ ಮಾಡ್ತಾನೆ, ಇದು ಒಂದು ಸರಿನೇ, ಇನ್ನೊಂದು ಡ್ರಾಮಾ ಪ್ರಾರಂಭ ಮಾಡ್ತಾನೆ. ನಾನು ಮತ್ತೆ ನನ್ನ ಲಕ್ಷ್ಮಿ ಸೇರುವಂಥ ಒಂದು ಜಾಗ ಯಾವುದು ಅಂತ ಇಷ್ಟ. ಇಲ್ಲಿ ಭೃಗು ಮಹರ್ಷಿಗಳು ಹೊರಟೋಗ್ತಾರೆ, ಅವ್ರ ಕೆಲಸ ಆಯ್ತಲ್ಲ, ಅವ್ರ ಪಾಡಿಗೆ ಅವ್ರು ಹೊರಟೋಗ್ಬಿಡ್ತಾರೆ. ಇಲ್ಲಿ ಯಸ್ಮಿನ್ ದೇಶೇ ಯದಾ ಪ್ರೇಮ ಕಲಹೋಸ್ಯಾ ಪ್ರಶಮ್ಯತಿ. ಎಲ್ಲಿ ನಮ್ಮ ಪ್ರೇಮ ಕಲಹ, ಪತಿ ಪತ್ನಿಯರು ಅಗಲಿದೀವಿ, ಎಲ್ಲಿ ಸೇರ್ಲಿಕ್ಕಾಗತ್ತೆ ಒಟ್ಟಿಗೆ ಅಂತ ಜಾಗ ಯಾವುದನ್ನು ಚಿಂತನೆ ಮಾಡಿದಾಗ ಈ ವೆಂಕಟಗಿರಿಗೆ ನೆನಪು ಬರ್ತದಂತೆ ಶ್ರೀನಿವಾಸನಿಗೆ.
ಇತಿ ಸಂಕಲ್ಪ್ಯ ಗೋವಿಂದೋ ಲೀಲಾಮಾನುಷ ವಿಗ್ರಹ. ಲೀಲಾಮಾನುಷ ವಿಗ್ರಹ ಅಪ್ಪ ಅವನು ಇದೊಂದು ಲೀಲನೆ ಮಾಡಿಬಿಟ್ಟ. ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ. ಉತ್ತಮವಾದಂಥ ವೈಕುಂಠ, ಆ ವೈಕುಂಠವನ್ನೇ ತಿಳಿಸಿ ಬಂದುಬಿಟ್ಟ. ಯಾಕೆಂದ್ರೆ ವೈಕುಂಠ ಯಾವಾಗಲೂ ಎಂದೂ ಕತ್ತಲೆ ಆಗಲ್ಲ. ಈ ರೀತಿ ಕರೆಂಟ್ ಬರಬೇಕು ಮಾಡಬೇಕು ತಾಪತ್ರಯ ಇಲ್ಲ. ಯಾಕೆಂದ್ರೆ ಸೂರ್ಯ ಬೆಳಗಬೇಕಾಗಿಲ್ಲ, ಸ್ವಯಂ ಪ್ರಕಾಶಿತ ವೈಕುಂಠ. ಸಾಕ್ಷಾತ್ ಲಕ್ಷ್ಮೀ ದೇವಿಗೆ ನಾರಾಯಣ ಸೇವೆ ಮಾಡ್ತಿರ್ತಾರೆ. ಸಕಲರು ಕೂಡ ಅಲ್ಲಿ ದೇವಾನುದೇವತೆಗಳ ಸನ್ನಿಧಾನ ಭಗವಂತನ ದರ್ಶನ ಮಾಡಿ ಬರ್ತಾರೆ. ಅಲ್ಲಿ ಈ ರೀತಿ ಗಾಳಿ ಬೀಸಬೇಕಾದ್ರೆ ಈ ರೀತಿ ಮಳೆ ಈ ಥರದ್ದೇನಿಲ್ಲ. ಅಲ್ಲಿ ದುಃಖ ಇಲ್ಲ, ಸಂಕಟ ಇಲ್ಲ, ಈ ಥರ ಜಲ ಇಲ್ಲ, ಮರಣ ಇಲ್ಲ, ಯಾವ ಕ್ಲೇಶಗಳು ಇಲ್ಲ. ವೈಕುಂಠ ಕುಂಠಿತವೇ ಇಲ್ಲದೆ ಇರುವಂಥ ಜಾಗ ವೈಕುಂಠ, ಶ್ರೇಷ್ಠವಾದಂಥ ಸ್ಥಾನ. ಆ ಲಕ್ಷ್ಮೀನಾರಾಯಣರ ಜಾಗಕ್ಕೆ ಅಯೋಧ್ಯ ಅಂತ ಹೆಸರು. ಅದನ್ನೇ ಮನುಚಕ್ರವರ್ತಿ ತಾನು ಒಂದು ನಗರವನ್ನು ನಿರ್ಮಾಣ ಮಾಡಿದಾಗ ಉತ್ತರ ಭಾರತದಲ್ಲಿ ಅಯೋಧ್ಯೆ ಅಂತ ಹೆಸರಿಟ್ಟ. ಆ ಹೆಸರಿನಿಂದ ಬಂತು ಅಂದ್ರೆ ವೈಕುಂಠದ್ದು ಲಕ್ಷ್ಮೀನಾರಾಯಣದ ಸ್ಥಾನ. ಆ ಜಾಗ ಏನಿದೆ ಅಕ್ಷೇತ್ರಿಕ ಅಯೋಧ್ಯ ಅಂತ ಹೆಸರು. ಅದನ್ನೇ ಮನುಚಕ್ರವರ್ತಿ ತನ್ನ ರಾಜ್ಯದ ಕ್ಯಾಪಿಟಲ್ ಸಿಟಿ ಮಾಡಿಕೊಂಡ. ಈ ಒಂದು ಟುಡೇ ಅಯೋಧ್ಯ ಇದೆ. ಹಾಗೆ ಒಂದೊಂದನ್ನು ನಾವು ಎಷ್ಟು ಸೊಗಸಾಗಿದೆ ನೋಡಿ ನಮ್ಮ ಪರಂಪರೆ. ಹಾಗೆ ಅಂಥ ಒಂದು ವೈಕುಂಠವನ್ನೇ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ. ಉತ್ತಮವಾದಂಥ ಆ ವೈಕುಂಠವನ್ನ ತ್ಯಜಿಸಿ ಬಂದ. ಈಗ ಹಾಡ್ತಾ ಇದ್ರು, ಕಂಗಳಿದ್ಯ ತಪ್ಪು ಕಾವೇರಿ ರಂಗನ ವಿರಜ ನದಿ. ವಿರಜಾ ನದಿ ಅಂತಂದ್ರೆ ಸಾಕ್ಷಾತ್ ಲಕ್ಷ್ಮೀ ಅಧಿದೇವತೆ. ಅದಕ್ಕೆ ಲಕ್ಷ್ಮಿನೇ ಅಲ್ಲಿ ನದಿ ರೂಪದಲ್ಲಿ ಹರಿತಾ ಇದ್ದಾರೆ ವೈಕುಂಠದ ಸುತ್ತ. ಅದಕ್ಕೆ ವಿರಜಾ ನದಿ ಅಂತ ಹೆಸರು. ಅದು ವೈಕುಂಠದಲ್ಲಿ ಮಾತ್ರ ಲಭ್ಯ. ಹಾಗೆ ಈಕೆ ಆ ಕರವೀರಪುರಕ್ಕೆ ತಾನು ಬಂದು ಅಲ್ಲಿ ನೆಲೆಸಿಬಿಡ್ತಾಳೆ. ಇಲ್ಲಿ ತಾನು ನಿಶ್ಚಯ ಮಾಡಿ ಪೂಜಿಪೆ ತೋರೋ ಶ್ರೀ ಹರಿ ಚರಣವಾ. ನೀಡೋ ಶ್ರೀ ಹರಿ ಸೇವೆಯ. ಕ್ಷೀರಸಾಗರದಿಂದ ಉದಿಸಿದೆ ದಿವ್ಯ ರೂಪವ ತೋರುತ್ತಾ. ಹಿಡಿದು ಮಾಲೆಯ ಕೈಯೋಳು ಹಾಕಿದೆ ಹರಿ ಕೊರಳೋಳು. ಮಾತೆಲ ಭೂಮಿಯ ನಿನ್ನ ಪೂಜಿಪೆ. ತೋರು ಶ್ರೀ ಹರಿ ಚರಣವಾ. ನೀಡು ಶ್ರೀ ಹರಿ ಸೇವೆಯ. ತ್ರೇತಾಯುಗದಿ
ಸುತಾ ಜಗಕ್ಕೆ ಜನನಿ ಮಂಗಳೇ ಜಗಕ್ಕೆ ಜನನಿ ಮಂಗಳೇ ಜಯ ರಾಮ ವಿಠಲನ ರಾಣಿಯೇ ಜಯ ರಾಮ ವಿಠಲನ ರಾಣಿಯೇ ಮಾತೆಲ ಕುಣಿಯ ನಿನ್ನ ಪೂಜಿಪೆ ಕೋರು ಶ್ರೀ ಹರಿ ಚರಣವಾ ನೀಡು ಶ್ರೀ ಹರಿ ಸೇವೆಯ ಲಕ್ಷ್ಮೀ ರಮಣ ಗೋವಿಂದ ಗೋವಿಂದ ಅನ್ನೋ ವಿಷಯದಲ್ಲಿ ಮಾತ್ರ ಎಕ್ಸಾಮ್ಷನ್ ಸ್ವಾಮಿ ಪುಷ್ಕರಣಿ ತೀರ್ಥ ಇದೆಯಪ್ಪ ಅಲ್ಲಿ ಶತಾನಂದರು ವರ್ಣನೆ ಮಾಡ್ತಾ ಇದ್ದಾರೆ. ತೀರ್ಥದಲ್ಲಿ ಸ್ನಾನ ಮಾಡಿ ತಮ್ಮ ಪುಣ್ಯವನ್ನು ಹೆಚ್ಚು ಮಾಡಿಕೊಳ್ಬೇಕು ಅಂತ ಆಸೆ ಪಟ್ಟು ಬಂದು ಸ್ನಾನ ಮಾಡಿ ಹೋಗ್ತಾರಂತೆ. ಅಷ್ಟು ಶೀತೋ ಭವೇದ್ರಮಾನಾಥ ಸರ್ವದೇವ ನಮಸ್ಕೃತ. ಋಷಿಗಳು ಭಗವಂತನೇ ಕೇಳ್ಕೊತಾ ಗೊತ್ತಾ, ಭದ್ರಂ ಕರ್ಣೇ ವಿಷ್ಣುಯಾಮದೇವ. ಸ್ವಾಮಿ ನಮ್ಮ ಜೀವನದ ಕಡೆಯವರೆಗೂ ಒಳ್ಳೆಯದೇ ನಮ್ಮ ಕಿವಿಗೆ ಬೀಳ್ತಾ ಇದೆ. ಏನಂತ ಒಳ್ಳೆಯದೇ ನಮ್ಮ ಕಿವಿಗೆ ಬೀಳಿದೆ ಅಂತ ಸ್ವತಃ ಗಾಂಧಾರಿ ಜೀವನದಲ್ಲಿ ನೋಡಿ ಸಖಿ ಓಡ್ ಬಂದು ಹೇಳ್ತಾಳಮ್ಮ, ನಿನ್ನ ಮಗ ಕುರುಪುತ್ರನಾದಂತಹ ದುರ್ಯೋಧನ ತುಂಬಿದ ಸಭೆಯಲ್ಲಿ ದ್ರೌಪದಿಯ ಸೀರೆ ತೆಗೆದು ಅವಮಾನ ಮಾಡುವಂತ ಆಜ್ಞೆ ಮಾಡ್ದಮ್ಮ. ನಿನ್ನ ಎರಡನೇ ಮಗ ಅಟ್ಟಿಸ್ಕೊಂಡು ಹೋಗಿ ಕಿತ್ತಾಡ್ಕೊಂಡು ತಳ್ತಾ ಇದ್ದು ಇಡೀ ಸಭೆಯನ್ನು ಓಡಾಡಿಸ್ತಿದ್ದ. ಬಾರ್ ಬಿಡ್ಕೊಂಡು ಬಿಡ್ತಾಳಲ್ಲ ಅಂದ್ರೆ ಇಂಥ ಮೊದಲನೇ ಜನ್ಮ ಕೊಟ್ಟ ನಾನು ಹತ್ತು ಬಿಡ್ತಾಳ, ಇಡೀ ಜೀವನದಲ್ಲಿ ದುಃಖ ಪಡ್ತಾಳೆ. ಅದಕ್ಕೆ ಹೇಳು ಭದ್ರಂ ಕರ್ಣೇ ವಿಷ್ಣು ಯಾಮದೇವ. ಒಳ್ಳೆ ಕಿವಿ ಬೀಳಿದ ಅರ್ಥ ಇದು. ಅದೇ ಕುಂತಿಗೆ ಯುಧಿಷ್ಠಿರ ಹೇಳ್ತಾನಮ್ಮ, ಆ ಲೋಕ ಕಂಟಕನಾದಂಥ ಬಕಾಸುರನ ಕೊಂದು ಭೀಮಸೇನ ಬರ್ತಾ ಇದ್ದಾನಮ್ಮ, ಇಡೀ ಊರಿನ ಜನ ಅವನಿಗೆ ಗೌರವಿಸ್ತಾ ಇದ್ದಾರೆ. ಕುಂತಿಗೆ ಸಂತೋಷ ಸಾರ್ಥಕವಾಯ್ತು. ಜನ ಈ ಮಗುಗೆ ನಾನು ಬೆಳವಣಿಗೆ ಬೆಳೆಸಿದ್ದು ಸಾರ್ಥಕವಾಗಿ ಸಂತೋಷ ಪಡ್ತಾರೆ. ಅದೇ ಭದ್ರಂ ಕರ್ಣೇ ವಿಷ್ಣು ಯಾಮದೇವ. 4 ಜನಕ್ಕೆ ಉಪಕಾರಿ ಆಗುವಂಥ ಮಗ ಹುಟ್ಟಬೇಕು. ಕಡು ಸ್ವಾರ್ಥಿಯಾದಂಥ ಮಗ ಅಲ್ಲ, ಕಡು ಸ್ವಾರ್ಥಿಯಾದಂಥ ಕೈ ಅಂತ ಮಕ್ಕಳಲ್ಲ. ಅದಕ್ಕೆ ನಾವು ಆ ರಕ್ಷಣೆಯನ್ನು ಮಾಡಬೇಕು. ಇದನ್ನು ಯಾರು ರಕ್ಷಣೆ ಮಾಡ್ತಾರೆ? ಭಗವಂತ ರಕ್ಷಣೆ ಮಾಡ್ತಾರೆ. ಅವನ ಸ್ತೋತ್ರ ಹೇಳ್ಕೊಳ್ಳೋದು, ಅವನ ಚಿಂತನೆಯನ್ನು ಮನೆಯಲ್ಲಿ ಮಾಡಿಸೋದು. ಈಗ ನೋಡಿ, ಶ್ರೀನಿವಾಸ ಕಲ್ಯಾಣ ಮುಂದೆ ನಡೀತಿದೆ ಅಂದರೆ ಒಳ್ಳೆ ಲಕ್ಷಣವಾಗಿ ಒಳ್ಳೆ ಆಭರಣಗಳನ್ನೆಲ್ಲ ತೊಟ್ಕೊಂಡು ವಿಜೃಂಭಣೆಯಿಂದ ಹೋಗ್ತಾನೆ. ಏನು ಕಡಿಮೆ ಹೋದಾಗ ಏನಾಗುತ್ತೆ, ಅಲ್ಲಿ ಪದ್ಮಾವತಿ ವಯಸ್ಕಳಾಗಿರ್ತಾಳೆ. ಅಂದರೆ ಅವಳು ಪ್ರಾಪ್ತ ವಯಸ್ಸಿಗೆ ಬಂದಿರ್ತಾಳೆ. ತನ್ನ ಸಖಿಯರ ಜೊತೆಗೆ ಭಗವಂತನ ಪೂಜೆಗೆ ಹೂವಿನ ಕುಯ್ಲಿಕ್ಕೋಸ್ಕರ ಅಲ್ಲಿ ಬಂದಿರ್ತಾಳೆ ಉಪವನಿಗೆ. ಶ್ರೀನಿವಾಸ ಹೋದ ಕೂಡಲೇ ಶ್ರೀನಿವಾಸನ ನೋಡೋದು ಕೂಡಲೇ ಆ ಪದ್ಮಾವತಿ, ಇಲ್ಲ ಅನೇಕ ಕಥೆಗಳು ಬೇರೆ ಬೇರೆ ಎಲ್ಲ ಬರ್ತದೆ. ಇಲ್ಲಿ ಕುದುರೆದು ಮಾತಾಡೋದೆಲ್ಲ ಎಲ್ಲ ನಾನು ಹೇಳೋದಿಲ್ಲ, ಕೆಲವು ಸಂಗತಿಗಳು ಮಾತಾಡಿರ್ತೀನಿ. ಇವರೇನು ಪೂರ್ತಿ ಹೇಳಲೇ ಇಲ್ಲ ಅನ್ಕೋಬೇಡಿ. ಪೂರ್ತಿ ಯಾರಿಗಾರು ಬೇಕು ಅಂದರೆ ಇದು ಪೂರ್ತಿ ಎಲ್ಲ ಮುಗಿದ ಮೇಲೆ ಇನ್ನೊಂದು ಸ್ವಲ್ಪ ಓದ್ತೀವಿ, ಅವ್ರಿಗೆ ನಾನು ಹೇಳ್ತಾನೇ ಇರ್ತೀನಿ, ಅವ್ರು ಕೇಳ್ತಾನೆ ಇರಲಿ. ಅದರಿಂದ ಇದನ್ನು ಅಂಡರ್ಸ್ಟೂಡ್, ಇದು ಹೇಳಿದ್ದಾರೆ ಅಂತ ಅನ್ಕೊಂಡಿದ್ವಿ. ಹಾಗೆ ಆ ಶ್ರೀನಿವಾಸನ ನೋಡೋದು ಕೂಡಲೇ ಅವಳಿಗೆ ಆಶ್ಚರ್ಯ ಆಗುತ್ತೆ. ಹೇಗಿದ ನೀವು, ಇವರನ್ನು ಈ ತನಕ ನಾನು ನೋಡೇ ಇಲ್ಲ. ಸಖಿಗೆ ಹೇಳ್ತಾಳೆ, ಕೇಳೆ ಇವ್ರು ಯಾರು ಅಂತ ಕೇಳು ಅಂತೇಳಿ ಆ ಪದ್ಮಾವತಿ ಆ ತನ್ನ ಸಖಿಗೆ ಹೇಳ್ತಾಳೆ ಶ್ರೀನಿವಾಸನ ಬಗ್ಗೆ ಕೇಳು. ಆ ಸಖಿ ಕೇಳ್ತಾಳೆ, ಕೊತೆ ವಾಸಶ್ಚ ಕಿಂ ನಾಮ ಕಾತೆ ಮಾತಾ ಚ ಕಪ್ಪಿತಾ ಕೋ ಭ್ರಾತಾ ಕಾಚ ಭಗಿನಿ ಕಿಂ ಗುಲಮೇ ಗೋತ್ರಮೇವ ಚ. ಅಯ್ಯ, ನೀನು ಎಲ್ಲೂ ವಾಸ ಮಾಡ್ತೀವಿ, ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು, ನಿನ್ನ ಹೆಸರೇನು, ನಿನ್ನ ಅಣ್ಣ ಯಾರು, ನಿನ್ನ ತಂಗಿ ಯಾರು, ನಿನ್ನ ಗೋತ್ರ ಯಾರು, ಎಲ್ಲ ಕೇಳ್ಬಿಡ್ತಾಳೆ ಪೂರ್ತಿ. ಇವ ನೋಡ್ತಾನೆ, ನೀನು ಕಮ್ಮಿನೇ. ಇವ ಹೇಳ್ತಾನೆ, ಓಹೋ ನನ್ನ ಕುಲಗೋತ್ರ ಹೇಳಬೇಕು, ಹೇಳ್ತೀನಿ ಅಂತೇಳಿ ಶುರು ಮಾಡ್ತಾನೆ. ಜನಕೋ ವಸುದೇವಶ್ಚ. ವಸುದೇವ ಅಂತ ಕೇಳಿದ್ಯೋ, ಅವನೇ ನಮ್ಮಪ್ಪ. ದೇವಕಿ ಜನನೀ ಮಮ. ಯಾರು ತನಗಾಗಿ ಕಷ್ಟಪಟ್ಟರು ಅವನು ಸ್ಮರಣೆ ಮಾಡ್ತಾನೆ ಭಗವಂತ. ನೋಡಿ, ಸಾಕ್ಷಾತ್ ದೇವಕಿ ಇಲ್ವೇ, ನಾನು ಹುಟ್ಟಕ್ಕೆ ಮುಂಚೆ 6 ಮಕ್ಕಳನ್ನು ಕಳ್ಕೊಂಡವಳು. ಆ ದೇವಕಿ ನನ್ನ ತಾಯಿ. ದೇವಕಿ ಜನನೀ ಮಮ ಅಗ್ರಜ ಶ್ವೇತಕೇಶಸ್ತು. ಸಾಕ್ಷಾತ್ ಬಲರಾಮ, ಅವನೇ ನಮ್ಮಣ್ಣ. ಬಲಭದ್ರ ಇದ್ದಾನಲ್ಲ, ಅವನ ನಮ್ಮಣ್ಣ. ಸುಭದ್ರಾ ಭಗಿನಿ ಮಮ. ನನ್ನ ತಂಗಿ ಇಲ್ಲ ಅಂತ ಏನು ತಿಳ್ಕೊಬೇಡ. ನನ್ನ ತಂಗಿ ಯಾರು ಗೊತ್ತೋ, 13ನೇ ಸಭಾ ಯುದ್ಧದಲ್ಲಿ ವೀರ ಮರಣವನ್ನು ಅಪ್ಪಿದ್ನಲ್ಲ ಅಭಿಮನ್ಯು,
ಅಂತವನಿಗೆ ಜನ್ಮ ಕೊಟ್ಟಳ ಸಾಕ್ಷಾತ್ ಸುಭದ್ರೆ, ಅವಳೇ ನನ್ನ ತಂಗಿ. ಪಾರ್ಥೋಪಿ ಮೇ ಸಖಾ ದೇವಿ, ನನ್ನ ಸ್ನೇಹಿತ ಯಾರು ಗೊತ್ತೋ ಸಾಕ್ಷಾತ್ ಪಾರ್ಥ. ಮಹಾಭಾರತ ಯುದ್ಧವನ್ನ ಬಹಳ ವಿಶಿಷ್ಟವಾಗಿ ರಕ್ಷಣೆ ಮಾಡ್ಕೊಂಡು ಹೋದನಲ್ಲ, ಯುದ್ಧದಲ್ಲಿ ವಿಜಯವನ್ನು ಸಾಧನೆ ಮಾಡಿದ್ನಲ್ಲ ಕಿರೀಟಿ, ಅವನೇ ನನ್ನ ಸಖ. ಕಡೆಯಲ್ಲೊಂದು ಮಾತು ಹೇಳ್ತಾನೆ, ಪಾಂಡವ ಮಮ ಬಾಂಧವ. ಪಂಚ ಪಾಂಡವರು ಕೇಳಿದೆಯೋ, ಆ ಪಂಚ ಪಾಂಡವರು ನನ್ನ ಬಂಧುಗಳು ಅಂತ ಹೇಳ್ತಾನೆ. ನೋಡಿ, ಭಗವಂತ ಯಾರು ಬಂಧುಗಳು ಅನ್ಕೋತಾನೆ ಅಂದರೆ, ಯಾರು ಎಷ್ಟೇ ಕಷ್ಟಪಟ್ಟರು ಧರ್ಮವನ್ನು ಬಿಡಲ್ವೋ ಅವರನ್ನೇ ಬಂಧುಗಳು ಅನ್ಕೊಳ್ಳೋದು. ಈಗ ನಾವೇನು ಮಾಡ್ತೀವಿ, ಸ್ವಲ್ಪ ಕಷ್ಟ ಬಂದ್ರು ಧರ್ಮ ಬಿಟ್ಬಿಟ್ಟೆ ಸ್ವಾಮಿ ಅವಳಿಗೆ ಹೆಮ್ಮೆ ಇದೆ, ಅಭಿಮಾನ ಇದೆ. ರಾಜಪುತ್ರಿ ಅವಳು, ಏನು ಚಕ್ರವರ್ತಿ ಮಗಳು. ಆಕಾಶ ರಾಜತನಯಾಂ ನಿಷಾದಾಧಿಪ ವಿದ್ಧಿಮಾನ್ ನಾಮ್ನಾ ಪದ್ಮಾವತಿಂ ಕೃಷ್ಣ ಕುಲಂ ಶೀತಕರಸ್ಯ ಚ. ಚಂದ್ರಕುಲ ನಮ್ದು, ಸಾಕ್ಷಾತ್ ಆಕಾಶರಾಜನ ಮಗಳು ನಾನು. ಗೋತ್ರಂ ಅತ್ರೇ ಕಿರಾತೇಂದ್ರ, ಅತ್ರಿ ಗೋತ್ರದಲ್ಲಿ ಹುಟ್ಟುವಂಥವಳು ನಾನು. ಗೊತ್ತಾಯ್ತಾ? ಸರೇನು? ಶೀಘ್ರಂ ಗಚ್ಚೇತಿ ಚಾಬ್ರವೀ. ನೀನು ಹೊರಡೋ ಸತಿ ಏನ್ ನನ್ನೇ ದುರು ಉಟ್ಕೊಂಡು ನೋಡ್ತಾ ಇದೆಯಾ? ಸೇರ್ಬೇಡ, ದೀಪ ಇದ್ರೆ ಮಾತ್ರ ಆಗ್ತದೆ. ಮಕ್ಕಳಾದೇವಿಗೆ ಯಾರೋ ಪುಣ್ಯವತಿ, ಕಾಚ ಪುಣ್ಯವತಿ ಬಾಲ ಬಾಲಂ ಭಕ್ತವಶಂ ಹರಿ. ನಿನ್ನನ್ನು ವಶ ಮಾಡ್ಕೊಂಡಿದ್ದಾಳೆ ಅಂದ್ಮೇಲೆ ಅವಳಿಗೆ ಸಾಮಾನ್ಯವಾದಂಥ ಪುಣ್ಯವತಿ ಅಲ್ಲ. ಯಾರು ಎಲ್ಲ ಒಳ್ಳೆದೇ ಮಾಡ್ತಾರೆ. ವದಾ ಗೋವಿಂದ ತತ್ಕಾರ್ಯಂ ಕ್ಷಣ ಮಾತ್ರ ಕರೋಮ್ಯಹಂ. ಯಾರು ಅಂತ ಹೇಳಿ ಅಡ್ರೆಸ್ ಕೊಡು, ಸೋ ನಾನು ಹೋಗ್ಪತ್ತೆ ಮಾಡ್ತೀನಿ, ನಾನು ನಿಶ್ಚಯ ಮಾಡ್ಕೊಂಡು ಮಾಡ್ತೀನಿ ನಿನ್ನಕ್ಕೆ ಅಂತ ಹೇಳಿ ಆ ಮಕ್ಕಳಾದೇವಿ ಹೇಳ್ತಾರೆ. ಹಾಗೆ ಶ್ರೀನಿವಾಸ ಎಲ್ಲ ಹೇಳ್ತಾನೆ, ಹೋಗು ಈಗ ಹೋಗು ಈಗ ಹೋಗು ಹೀಗೆಲ್ಲ ಹೇಳಿ, ಆಕಾಶ ರಾಜನ ಮಗಳು ಅಂತೆಲ್ಲ ಹೇಳಿ ಸುಮ್ಮನೆ ಒಂದು ಆಟ. ಕಡೆಗೆ ಪಾಪ ಮಕ್ಕಳಾದೇವಿ ಹೊರಡ್ತಾನೆ. ಇಲ್ಲಿ ಏನಾಗ್ಬಿಡುತ್ತೆ, ಅಂತ ಒಂದು ಹುಡುಗಿಯ ಕೈ ಹಿಡಿಬೇಕಾದ್ರೆ ಜನ್ಮ ಜನ್ಮ ಅಂತ ಒಂದು ಪುಣ್ಯ ಇರಬೇಕು. ಮತ್ಪುಣ್ಯಂ ಪಕ್ವತಾಂ ಪ್ರಾಪ್ತಂ ದರ್ಶನೇನ ಸುಲೋಚನೆ ಅಂತ ಒಂದು ಹೆಣ್ಣು ಕೈ ಹಿಡಿಬೇಕಾದ್ರೆ ನಮ್ಮಲ್ಲಿ ಅನೇಕರು ಗೊಂಡೊಪ್ಪದ್ರು ಸಾಕು ಅಂತ ಬಿಡ್ತಾರೆ. ಏನು ಹೆಣ್ಣು ಒಪ್ಪೋದು ಬೇಡವೇ ಪಾಪ? ಎಲ್ಲ ಕಡೆ ಅದೇ, ಎಲ್ಲಿ ನೋಡಿದ್ರು ಬರೀ ಗಂಡಿನ ಜಾತಕ ಇಲ್ವೇ ಇಲ್ಲ, ಬರೀ ಹೆಣ್ಣು ಜಾತಕವೇ. ಒಂದು ಗಂಡು ನೋಡಿ, ಒಂದು ಗಂಡು ನೋಡಿ, ಒಂದು ಗಂಡು ನೋಡಿ ಅಂತ, ಒಂದು ಹೆಣ್ಣು ನೋಡಿ ಅಂತ ಹೇಳೋರೇ ಇಲ್ಲ. ಏನೋ ಸಿಕ್ಬಿಡುತ್ತೆ ಬಹಳ ಸುಲಭವಾಗಿ. ಯಾರೊಬ್ಬ ಹೀಗೆ 37 ವರ್ಷ ಆಯ್ತಂತ, ಅವನಿಗೆ ಹೀಗೆ ಅಂದ್ಕೊಂಡಿದ್ದ, ಒಂದು ನನಗೆ ಅದು ಮದುವೆ ಆಗುವಂಥವಳು ಹೀಗೆ ಇರಬೇಕು ಅಂತೇಳಿ. ಅವಳು ಕಣ್ಣಿಗಿರ್ಬೇಕು, ಮೂಗಿರ್ಬೇಕು, ಕಿವಿ ಹೀಗಿರ್ಬೇಕು, ಟೈಟ್ ಇರ್ಬೇಕು, ಇಷ್ಟು ಬೆಳಗಿರ್ಬೇಕು, ಜಡ ಹೇಗಿರ್ಬೇಕು, ಏನೇನೋ ಒಂದು ಯಾವ್ದು ಆ್ಯಕ್ಟ್ರೆಸ್ನ ನೋಡ್ಬಿಟ್ಟಿದ್ದ ಅಂತ ಕಾಣುತ್ತೆ. ಅವ್ನು ತಲೆಗಾಗೆ ಕೂತು ಬಿಟ್ಟಿತ್ತು, ಹೀಗೇ ಇರಬೇಕು. ಯಾವ ಹೆಣ್ಣು ಬಂದರೂ ಒಪ್ತಾ ಇರಲ್ಲ, ಇದು ಬೇಡ ಇದು ಬೇಡ ಇದು ಬೇಡ ಅಂತ. 37 ವರ್ಷ ಆಗ್ಬಿಡುತ್ತೆ ಅವನಿಗೆ. ತಂದೆ ತಾಯಿ ಹೇಳ್ತಾರೆ, ಏನೋ ನಾವು ಬದುಕಿದ್ದಾಗಲೇ ಮದುವೆ ಮಾಡ್ಕೊಳ್ಳೋ, ಯಾವಾಗ ಮದುವೆ ಮಾಡ್ಕೋತೀನಿ? ಅವ್ನು ಹೇಳ್ತಾನೆ, ಇಲ್ಲಪ್ಪ ಅಂತ ಹುಡುಗಿ ಸಿಕ್ಕಿದ್ರೆ ಏನೇನು ಮದುವೆ ಮಾಡ್ಕೋ. ಕಡೆ ಯಾವತ್ತೋ ಒಂದು ದಿವಸ ಬಸ್ ಸ್ಟಾಪ್ ಅಲ್ಲಿ, ಇಲ್ಲೇ ಎಲ್ಲ ಬಸ್ ಸ್ಟಾಪ್ ಅಂದ್ಕೊಳ್ಳಿ, ರೈಲ್ವೆ ಕೋಚ್ ಹತ್ರ ಬಸ್ ಸ್ಟಾಪ್ ಟಿಪ್ಸ್ ಅಂದಿರ್ತಾನೆ, ಎಲ್ಲೋ ನೋಡ್ತಾನೆ, ಇವನ್ ತಿಳ್ಕೊಂಡ್ತಾರನೇ ಒಂದು ಹುಡುಗಿ ಇರ್ತಾನೆ. ನೋಡ್ತಾನೆ, ಅದೇ ಕಣ್ಣು, ಅದೇ ಮಗು, ಅದೇ ಕಿವಿ, ಅದೇ ಥರ ಇದ್ದಾಳೆ. ಭಾಳ ಸಂತೋಷ ಆಗ್ಬಿಡುತ್ತೆ. ಅಷ್ಟೊಂದು ಕ್ವಶನ್ ಕೇಳ್ಬಿಡ್ತಾನೆ, ನಿಮ್ಗೆ ಮದುವೆ ಆಗಿದೆಯೇ ಅಂತ. ಅವಳು ಹೇಳ್ತಾಳೆ, ಇಲ್ಲ ಅಂತ. ಹಬ್ಬ ಗೆದ್ದೆ ಅಂತ. ಯಾಕಂದ್ರೆ ಎಲ್ಲರೂ ಇವನನ್ನ ಅವಮಾನ ಮಾಡ್ತಿರ್ತಾರೆ, ನಿನಗೆ ಮದುವೆನೇ ಇಲ್ಲ ಕಣ, ನಿನ್ಗೆ ಆಗಿರುವಂಥ ಹುಡುಗಿ ಇಲ್ವೇ ಇಲ್ಲ ಅಂತ ಕಾಣುತ್ತೆ, ನೀನು ಹೀಗೆ ಇದ್ಬಿಡ್ತೀವಿ ಬ್ರಹ್ಮಚಾರಿಗೆಲ್ಲ ಹಾಸ್ಯ ಮಾಡಿರ್ತಾರೆ. ಸತ್ಯ ಇಂಥ ಹುಡುಗಿ ಸಿಕ್ಕೋದು ಅಂತೇಳಿ ಅವ್ನು ಹೇಳ್ತಾನೆ, ನೋಡೋ ನಾನು ನಿನ್ನ ಮದುವೆ ಆಗ್ತೀನಿ ಅಂತ. ಅವಳು ಹೇಳ್ತಾಳೆ, ನೀ ನನ್ನ ಮದುವೆ ಆಗ್ತೀಯ? ನಾನೇ ನೀನು ಒಪ್ಪಿಲ್ಲ ಅಂದ್ಬಿಡ್ತಾಳೆ. ಇಳಿದು ಹೋಗ್ತಾನೆ, ಇದೇನಿದು? ನಾನು ಎಷ್ಟು ದಿವಸ ಎಲ್ಲರೂ ಕಾಯ್ಕೊಂಡಿದ್ರು ನಾನು ಮದುವೆ ಆಗಲಿ ಅಂತ ಹೇಳಿ, ನಾನು ಮದುವೆ ಆಗದೆ ನೀನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ನೀನೇ ಮದುವೆ ಆಗಲ್ಲ ಅಂತೀವಿ, ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಅವಳು ಹೇಳ್ತಾನೆ, ನಾನು ಆಗಲ್ಲ, ನಿನ್ನ ಮುಖ ನೋಡ್ಕೋ ಕರಡಿಗೆ ಅಂತ. ಇವರಿಗೆ ಆವಾಗ ಅರ್ಥವಾಗುತ್ತೆ, ಹೆಣ್ಣು ಮಕ್ಕಳು ಒಪ್ಪಬೇಕು, ಅವ್ರಿಗೂ ಅಭಿರುಚಿ ಇರುತ್ತೆ, ಅವರು ಒಪ್ಪಿದ್ರೇ ಹೆಣ್ಣು. ಇದು ಅವನು ಹೊಳದೇ ಇರಲ್ಲ, ಅವನಿಗೆ ಬರೀ ತಾನು ನೋಡೋದೇ ಚಿಂತನೆ ಮಾಡ್ತಿರ್ತಾನೆ. ಸಾಕ್ಷಾತ್ ಸಯೇವಾ ಪುರುಷೋತ್ತಮ. ಅಮ್ಮ ಸಾಕ್ಷಾತ್ ಪುರುಷೋತ್ತಮ ಇದ್ದಾಗಿದ್ದಾರೆ. ಪಾಪಿಷ್ಟ್ರಿಗೆ ಅವನ ದರ್ಶನವೇ ಆಗೋದಿಲ್ಲ. ಇದು ಕಠೋರ ಸತ್ಯ. ವಿಮಾನದಿಂದ ಆಚೆ ಇರೋರು ಯಾರು ಬಿಡ್ತಾರೆ ತಿರುಪತಿಗೆ ಹೋಗೋದಕ್ಕೆ? ಯಾರು ಬರಲ್ಲ. ಅವನು ಯಾರನ್ನಾರು ಕರ್ಕೊಂಡೋಗ ನಿಲ್ಸಿದ ಅಮೇರಿಕಾದನ್ನ ಅವನು ಆ ವೆಂಕಟೇಶ್ವರ ಸ್ವಾಮಿ ನೋಡಿ, ವಾಟ್ ಇಸ್ ದಿಸ್ ಅಂತ. ಅವ್ನು ಏನು ಸಂಸ್ಕಾರ ಅಲ್ವೇ? ನಿಮಗೆ ಹೋಗಿ ಕರ್ಕೊಂಡು ಹೋಗಿ 10 ನಿಮಿಷ ನಿಂತಿದ್ದೀರಿ, 2 ನಿಮಿಷ ಪೂರ್ತಿ ದರ್ಶನ ಆಯ್ತು, ನಮ್ಗೆ ಏನು ಆನಂದ ಪಡ್ತೀವಿ. ಇಲ್ಲಿದ್ರೆ ಭಗವಂತ ಅಲ್ಲಿ ಕಾಣ್ತಾನೆ ಅಷ್ಟೇ. ಗೊತ್ತಾಯ್ತು? ಇದು ಹಿಂದೂಯಿಸಮ್. ಭಗವಂತ ಎಲ್ಲಿದ್ದಾನೆ ಗೊತ್ತೋ? ನಮ್ಮ ಹೃದಯ ಕಮಲದಲ್ಲೇ ಇದ್ದಾನೆ. ಈ ಭಗವಂತನೇ ಅಲ್ಲಿ ನೋಡ್ತೀವಿ ನಾವು.
ಪದ್ಮಕೋಶ ಪ್ರತೀಕಾಶಕಂ ಹೃದಯಂ ಚಾಪ್ಯಧೋಮುಖಂ ಅಧೋ ನಿಷ್ಟ್ಯಾವಿತಸ್ಯಾಂತೆ ನಾಭ್ಯಾಮುಪರಿ ತಿಷ್ಠತಿ. ನಮ್ಮ ನಾಭಿ ಕಮಲದ ಮೇಲಿರುವಂಥ ಈ ಒಂದು ಗುಹೆ ಒಳಗಡೆ, ಹೃದಯದ ಗುಹೆ ಒಳಗಡೆ ಆ ಕಮಲದಲ್ಲಿ ಭಗವಂತ ಇದ್ದಾನಂತೆ. ನೋಡಿ, ಹೃದಯ, ಎಲ್ಲರ ಹೃದಯದಲ್ಲಿದ್ದಾನೆ ಭಗವಂತ, ಪ್ರತಿಯೊಬ್ಬರು ಹೃದಯದಲ್ಲಿದ್ದಾನೆ. ಇದೇ ನಮ್ಮ ಹಿಂದೂಯಿಸಂ. ಇಲ್ಲಿರೋ ಭಗವಂತನ ನಾವು ಆ ಕಲಶಿಲೆ ಒಳಗೆ ನೋಡ್ತೀವಿ ಹೊರತು ಕಲಶಿಲೆನೇ ಭಗವಂತ ಅಲ್ಲ. ಈ ಮುಸಲ್ಮಾನರಿಗೆ ಅದು ಗೊತ್ತಿಲ್ಲ. ಅವರೇನು ತಿಳ್ಕೊಂಡಿದ್ದಾರೆ, ಕಲಶಿಲೆ ಹೊಡೆದಾಕ್ಬಿಟ್ರೆ ಇವ್ರ ದೇವ್ರು ಸತ್ತೋಗ್ತಾನೆ ಅಂತ. ಏನು ತಲೆ ಅವರು, ಅವಕ್ಕೆ ತಲೆಯಲ್ಲಿ ಇದ್ದಿರ್ತಾನೆ. ಅವ್ರೇನು ತಿಳ್ಕೊಂಡ್ರೆ ಹಾಗೆ. ಇವರೆಲ್ಲ ವಿಗ್ರಹಗಳನ್ನ ಹೊಡೆದಾಕ್ಬಿಟ್ರೆ ಔರಂಗಜೇಬ್ ಹಾಗೆ ಮಾಡ್ದ. ಆ ಮಥುರಾ ಕೃಷ್ಣನ ಮೂರ್ತಿಯನ್ನು ತೆಗೆದು ತನ್ನ ಮಸೀದಿ ಮೆಟ್ಲಿಗೆ ಇಟ್ಕೊಂಡ. ಕೆಲವೆಲ್ಲ ಘೋರ ಅನ್ಯಾಯಗಳು ನಮ್ಗೆ ಗೊತ್ತಿಲ್ಲ. ತಿರುಪತಿನೂ ಅಷ್ಟೇ, ಬಹಳ ಬೇಕಾದಷ್ಟು ಆಕ್ರಮಗಳಾಗ್ತವೆ. ಅವರು ನಾವು ಭಗವಂತನ ಕೊಂದು ಬಿಡ್ತೀವಿ ಅಂತ ಅವ್ನು ಕೊಲ್ಲಕ್ಕಾಗತ್ತೆ. ನಮ್ಮ ಹೃದಯ ಕಮಲಿದ್ದಾನೆ ಭಗವಂತ. ಇಲ್ಲಿರೋ ಭಗವಂತನ ಅಲ್ಲಿ ಕಾಶಿಗೆ ಹೋದ್ರೆ ಅಲ್ಲಿ ಶಿವನ್ ನೋಡ್ತೀವಿ ನಾವು. ತಿರುಪತಿ ವೆಂಕಟರಮಣನಲ್ಲಿ ಹೋಗಿ ನೋಡ್ತೀವಿ. ಎಲ್ಲಿದ್ದಾನೆ? ನಮ್ಮ ಹೃದಯ ಕಮಲದಲ್ಲೇ ಇದ್ದಾನೆ. ಇಲ್ಲಿರೋನ ಅಲ್ಲಿ ದರ್ಶನ ಮಾಡ್ತೀವಿ ನಾವು. ಅದು ವಿಶೇಷ ಸನ್ನಿಧಾನ. ಹಾಗಾಗಿ ನಾವು ಹೇಳ್ತಾರೆ, ಪಾಪಾಲಯಶ್ಚ ಮನುಜ ಪ್ರಭಾವಂ ಹರೇ ಪರಂ. ಭಗವಂತನ ಶಕ್ತಿಯನ್ನ ಪಾಪಿಷ್ಟು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಸತ್ಯಂ ಸರ್ವೋತ್ತಮ ಸಾಕ್ಷಾತ್ ಸಯೇವ ಪುರುಷೋತ್ತಮ ಯತ್ಕಂಠೇ ಕೌಸ್ತುಭಂ ರತ್ನಂ ಕರ್ಣೇ ಮಕರ ಕುಂಡಲೇ. ಅವ್ರು ಹಾಕೊಂಡಿದ್ದಂತೆ ಕೌಸ್ತುಭಮಣಿ, ಅವ್ರು ಹಾಕೊಂಡಂತ ಮಕರ ಕುಂಡಲ ಎಷ್ಟು ಚೆನ್ನಾಗಿತ್ತು ಗೊತ್ತಿರಮ್ಮ. ಹೇಗಿತ್ತು ಗೊತ್ತೋ, ಅದ್ಭುತವಾಗಿತ್ತು. ನಮ್ಮಲ್ಲಿ ಗೋಪಾಲದಾಸರು ಅಂತಿದ್ರು. ಇಟ್ ವಾಸ್ ಇನ್ 1722 to 1762, 40 ವರ್ಷ ಇದ್ರು ಗೋಪಾಲದಾಸರು ಅಂತ. ಅಪರೋಕ್ಷ ಜ್ಞಾನಿಗಳು. ಅವರೊಮ್ಮೆ ತಿರುಪತಿಗೆ ಹೋಗ್ತಾರೆ ನೋಡಕ್ಕೆ. ಅವಾಗ ಆ 18th ಸೆಂಚುರಿನಲ್ಲಿ. ಈಗಂತರ ಹೇಳಲೋ ಈಗಲೇ ಯಾಕಪ್ಪ ಮೂರ್ನಾಮ ಹಾಕೊಂಡಿದ್ಯಾ ನೀನು? ಶ್ರೀರಮಾಪತಿ ಶ್ರೀನಿವಾಸ ವೆಂಕಟರಮಣ ಯಾರು ಇಟ್ಟರೋ ನಿನಗೆ 3 ನಾಮಗಳ. ಯಾರಪ್ಪ ಇಟ್ಟರು ನಿಂಗೆ 3 ನಾಮ? ನಮ್ಮಲ್ಲಿ ಅನೇಕರು ಇದ್ದಾರೆ. ದೇವರಿಗೂ ನಾಮ ಇಡೋರು ಇದ್ದಾರೆ. ಅವ ಸುಮ್ಮನೆ ಇರ್ತಾನೆ ಅಂತ ಅವನಿಗೂ ಬಿಟ್ಟು ಬಿಡ್ತಾರೆ. ದೇವ್ರಿಗೆ ನಾಮ ಇಡ್ತಾರೆ ಅಂದ್ರೆ ಈ ನಾಮ ಅಲ್ಲ ಹೇಳಿ, ಅವನ ಹೆಸರು ಹೇಳಿ ಆ ಪೂಜೆ ಈ ಪೂಜೆ ಅಂತ ಹೇಳಿ ಪೂಜೆ ಮಾಡೋರು ಇರ್ತಾರೆ. ಮಾಡಬಾರ್ದು ಎಂದು ಹತ್ರ ಆಗ್ಬಾರ್ದು. ಅವ್ರು ಹೇಳ್ತಾರೆ, ಯಾರು ಇಟ್ಟರೋ ನಿನಗೆ 3 ನಾಮಗಳ ಸಾಲದೆ ನಿನ್ನ ಸೌಂದರ್ಯಕ್ಕೆ ಒಂದು ತಿಲಕ. ಒಂದು ತಿಲಕ ಸಾಲದೇನಪ್ಪ, ಇನ್ನು ಯಾಕೋ ಈ 3 ನಾಮ ಇಟ್ಕೊಂಡೆ? ಪಾಲ ಸಾದರ ಶಾಯಿ ಚಲುಮೂರ್ತಿ ಕಾಲ ಕಾಲಕ್ಕೆ ಬರುವ ಭಕುತ ಜನಗಳ ವೃಂದ ದೃಷ್ಟಿ ತಾಕೂಲೆಂಬ ತೋರುವ ಬಗೆಯೋ. ಲಕ್ಷಾಂತರ ಜನ ಬರ್ತಾರೆ, ಗೋವಿಂದ 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 ಅಂತ. ನಿನ್ನ ದೃಷ್ಟಿ ಇಟ್ಬಿಡ್ತಾರೆ ಅಂತ ನಾನು ನಾಮ ಹಚ್ಕೊಂಡಿದ್ದೀನಪ್ಪ. ನಿಜಕ್ಕೂ ಹೌದು. ಶ್ರೀಮನ್ ರಾಮಾನುಜಾಚಾರ್ಯರು ಬಂದಾಗ ಆ ಘಟನೆಯ ವರ್ಣನೆ ಇದೆ ಅದರಲ್ಲಿ. ಭಗವಂತನನ್ನು ನೋಡೋಕೆ ಬರ್ತಾರಲ್ಲ, ಅಪ್ಪ ಎಷ್ಟು ದೂರದಿಂದ ಬಂದ, ಎಷ್ಟು ಚೆನ್ನಾಗಿದೆಯಪ್ಪ ಸ್ವಾಮಿ ಅಂತ ಕಣ್ಣು ಹಾಕ್ಬಿಟ್ರೆ ಅದು ಕಟ್ಟುವೆ ಅವನಿಗೆ. ಸಾಮಾನ್ಯ ಕೆಲವರು ಕಣ್ಣಿದೆಯಲ್ಲ ಬಹಳ ಭಯಂಕರ ಇರುತ್ತೆ. ಕೆಲವರು ಮಕ್ಕಳನ್ನ ಹೇಳ್ತಾರೆ, ಈ ಮಗು ಎಷ್ಟು ಚೆನ್ನಾಗಿದೆ, ಎಷ್ಟು ಚುಟೆ, ಎಷ್ಟು ಚೆನ್ನಾಗಿದೆ ಮಗು ಅಂತಾರೆ. ಅವತ್ತೆಲ್ಲ ಆ ಮಗು ಅಳ್ತಾನೆ ಇರುತ್ತೆ. ಅದಕ್ಕೆ ನಮ್ಮಲ್ಲಿ ದೃಷ್ಟಿ ತೆಗೆಯುತ್ತೆ. ಹಾಗಾಗಿ ಕೆಲವರು ದೃಷ್ಟಿ ಆ ಥರ ಎಲ್ಲ ದೃಷ್ಟಿ ತಾಕತ್ತೆ ಅಂತ ಏನಾದ್ರು ನಾಮ ಹಚ್ಕೊಂಡಿದ್ದೀನಪ್ಪ ಅಂತ ವಿಡಂಬನೆಯಿಂದ ಬರೀತಾರೆ. ಇಲ್ಲಿ ಪದ್ಮಾವತಿ ಹೇಳ್ತಾಳೆ, ಸತ್ಯಂ ವದಾಮಿ ಹೇ ಮಾತಃ ದೃಷ್ಟ ಏವ ಮಹಾಪ್ರಭು ತದ್ದರ್ಶನಾಧೀಯ ಮೇ ಅದ್ಯ ಜಾಯತೆ ದೇಹ ಶೋಷಣಂ. ಧರಣಿ ದೇವಿಗೆ ಪದ್ಮಾವತಿ ಹೇಳ್ತಾಳೆ, ಅಮ್ಮ ಅವನಿಗಾಗಿ ನನ್ನ ಜೀವನವನ್ನೆಲ್ಲ ಮುಡುಪಾಗಿಡ್ತೀನಿ ಬೇಕಾದ್ರೆ, ಆದರೆ ಅವನನ್ನೇ ಪಡಿತೀನಮ್ಮ. ನನ್ನ ಮನಸ್ಸು ಅವನಲ್ಲೇ ಆಕರ್ಷಿತವಾಗಿದೆ. ಅದಕ್ಕೆ ಹೇಳೋದು, ಮದುವೆ ಅನ್ನೋದು ಮ್ಯಾರೇಜ್ ಇಸ್ ಮೇಡ್ ಇನ್ ಹೆವನ್. ಅದು ಯಾಕೆ ಹೇಳ್ತಾರೆ ಅಂದರೆ, ಇದು 2 ದೇಹದ ಸಂಬಂಧ ಅಲ್ಲ, 2 ಆತ್ಮದ ಸಂಬಂಧ. ಯಾರಿಗೆ ಪತ್ನಿ ಆಗಬೇಕಾಗಿತ್ತೋ ಅವರೇ ಆಗುವಂಥದ್ದು. ಇದು ಭಾರತೀಯ ಸಂಸ್ಕೃತಿಯ ಶ್ರೇಷ್ಠ ಪರಂಪರೆ ಇದೆ. ಅವನಿಗೆ ಎಷ್ಟೋ ಹೆಂಡತವ್ರು ಸಿಗ್ತಾರೆ, ಅವ್ನು ಯಾವುದೋ 8ನೇದು ಒಂದು ಹೋಗ್ತಾನೆ, ಸರಿ ಇದನ್ನು ಒಪ್ಪಿದ್ದೀನಿ ಅಂತ, ಅಯ್ಯೋ ಇದಕ್ಕಿಂತ ಚೆನ್ನಾಗಿರೋದು ಯಾವುದೋ ಒಂದಿತ್ತಲ್ಲ, ಅದನ್ನೆಲ್ಲ ಬೇಡ ಬೇಡ ಇದನ್ನು ಒಪ್ಪದ್ನಲ್ಲೋ ಅಂತ. ಇವು ಕೂಡ ಹೆಂಡತಿ ಆಗಬೇಕಾಗಿರುತ್ತೆ. ಅದು ನೀವು ನಿಶ್ಚಯ ನಾವು ಒಪ್ಪಿರ್ತಾನೆ. ಹಾಗೆ ಇವಳಿಗೆ ಪದ್ಮಾವತಿಗೆ ಆಕರ್ಷಿತವಾಗುತ್ತೆ. ಆ ಬಕುಳಾದೇವಿ ಬರ್ತಾಳೆ ಆಕಾಶರಾಜನಿಗೆ, ಅಯ್ಯ ಆಕಾಶರಾಜ, ನನ್ನ ಮಗ ಒಪ್ಪಿದ್ದಾನೆ, ನಿನ್ನ ಮಗಳನ್ನು ಕೊಟ್ಟು ಲಗ್ನ ಮಾಡುವಂತೆಲ್ಲ ವರ್ಣನೆ ಮಾಡ್ತಾಳೆ, ಎಲ್ಲ ಹೇಳ್ತಾಳು. ವಸಿಷ್ಠ ಗೋತ್ರೇ ಚೋತ್ಪನ್ನ ನಕ್ಷತ್ರಂ ಶ್ರವಣಂ ತಥಾ. ವಸಿಷ್ಠ ಗೋತ್ರಪ್ಪ ನಮ್ದು ಶ್ರವಣ ನಕ್ಷತ್ರ, ಅದಕ್ಕೆ ಶ್ರವಣ ಮಾಸ ಶ್ರೇಷ್ಠ. ಯಾಕೆಂದ್ರೆ ಶ್ರವಣ ನಕ್ಷತ್ರದ ಪ್ರಧಾನ ಇರೋದ್ರಿಂದ ಅದಕ್ಕೆ ಶ್ರಾವಣ ಮಾಸ ಅಂತ ಹೇಳಿ. ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಶನಿವಾರ ಬಹಳ ಶ್ರೇಷ್ಠವಾದ. ನಡುವೆ ನಮ್ಮ ಜೀವನದಲ್ಲಿ ಇಂಥ ದಿವಸ ಸಿಗುತ್ತೋ ಇಲ್ವೋ, ಭಗವಂತನ ಆನಂದ ಭಕ್ತರು ಕೊಡುವಂಥ. ಅದಕ್ಕೆ ನಮ್ಮ ಭಕ್ತರು ನನ್ನ ಮದುವೆ ಕಥೆ ಕೇಳಿ ಒಂದು ಸಂತೋಷ ಪಡ್ಲಿ ಅಂತ ಒಂದಷ್ಟೇ. ಅವ್ನಿಗೆ ಯಾವ ಮದುವೆ ಆಗಬೇಕಾಗಿದೆ? ಅವನ ಆತ್ಮದಲ್ಲಿ ರಮಿಸುವಂಥವನು. ಅವನಿಗೆ ಮದುವೆ ಕಟ್ಕೊಂಡು ಏನಾಗಬೇಕಾಗಿದೆ? ಕೃಷ್ಣನ ಸ್ತ್ರೀಲೋಲ ಅಂತ ಹೀಗೆ ತಿಳಿಬೇಡಿ. ಯಾರು ಮದುವೆ ಆಗ್ತೀನಿ ಅಂದ್ರೂ ಸರಿ ಪತಿತ್ವ ಕೊಡ್ತೀನಿ ಅಂತಾನೆ ಪಾಪ ಅವನು. ಎಲ್ಲರೂ ಅದಕ್ಕೆ ನಿಜವಾದ ಪತಿ ಅವನೊಬ್ಬನೇ. ಪತಿಂ ವಿಶ್ವಸ್ಯಾತ್ಮೇಶ್ವರಗಂ ಶಾಶ್ವತಗಂ ಶಿವಮಚ್ಯುತಂ
ನಿಜವಾದ ಪತಿ ಅವನೊಬ್ಬನೇ, ಮಿಕ್ಕವರೆಲ್ಲ ಹೆಣ್ಮಕ್ಕಳೇ ಅವನ ಮುಂದೆ. ಅವನು ನಿಜವಾದಂಥ ಪುರುಷವಂತ ಹಾಗೆ ವರ್ಣನೆ ಮಾಡ್ತಾರೆ. ಆತ್ಮದಲ್ಲಿ ರಮಿಸುವನು. ಸಮುದ್ರ ಮಥನದಲ್ಲಿ ಅಮೃತ ಹುಟ್ಟಿದಾಗ ಈ ರಾಕ್ಷಸರು ಎತ್ಕೊಂಡು ಓಡೋಗ್ಬಿಡ್ತಾರೆ. ನಾನು ಕುಡಿತೀನಿ, ನೀನು ಕುಡಿತೀನಿ ಅಂತ ದೇವತೆಗಳು ವಂಚನೆ ಮಾಡಿ ತಾವು ಕುಡಿಬೇಕು ಅಂತ. ಆಗ ಸಾಕ್ಷಾತ್ ನಾರಾಯಣ ಒಂದು ರೂಪ ತಾಳ್ತಾನೆ, ಮೋಹಿನಿ ಅವತಾರ. 17 ವರ್ಷದ ಹುಡುಗಿಯಾಗಿ ಮಹಾಸುರದ್ರೂಪಿ. ಈ ರಾಕ್ಷಸರೆಲ್ಲ ಬಿಟ್ಟಾಗೆ ನೋಡ್ತಾರೆ. ಇದೀನಿಗಿಂತ ಅದ್ಭುತ ಸ್ವರೂಪವೇ ನೋಡಿಲ್ಲ ನಾವು. ಇವ್ರು ಜನ ಆಡ್ತಿದ್ರು, ಎಲ್ಲ ಡಿಸೈಡ್ ಮಾಡ್ತಾರೆ ಈ ಹುಡುಗಿ ಕೈ ಕೊಟ್ಬಿಡೋಣ, ನೋಡಮ್ಮ ನೀನೇ ಹಂಚು ಪರವಾಗಿಲ್ಲ, ನೀನು ಹೇಳೋದಂಗೆ ಕೇಳ್ತೀನಿ, ಎಲ್ಲ ಹಿಂದಿಂದ ಓಡಾಡ್ತಾರೆ. ಆ ರೂಪ ಎಷ್ಟು ಚೆನ್ನಾಗಿರ್ಬೋದು ನೋಡಿ. ಲಕ್ಷ್ಮೀ ದೇವಿಯರು ಆಕಾಶ ಮಾರ್ಗದಲ್ಲಿ ನೋಡ್ತಾರಂತೆ. ಲಕ್ಷ್ಮಿ ಇದೇ ನಮ್ಮ ಯಜಮಾನರು ಏನೋ ಒಂದು ಸ್ಪೆಷಲ್ ರೂಪ ತಾಳಿದಾರೆ, ನೋಡ್ತಾಳೆ ಲಕ್ಷ್ಮಿಗೆ ನಾಚಿಕೆ ಆಗಿಬಿಡುತ್ತೆ. ಎಷ್ಟು ಚೆನ್ನಾಗಿದ್ದಾರೆ, ನಾನೇ ಎಷ್ಟು ಚೆನ್ನಾಗಿಲ್ವಲ್ಲ, ಅವಳಿಗೆ ನಾಚಿಕೆ ಆಗಿಬಿಡುತ್ತಂತೆ. ಇವರಿಗೆ ಹೆಂಡ್ತಿನೇ ಬೇಡ, ಎಷ್ಟು ಚೆನ್ನಾಗಿದ್ದಾರೆ ನಮ್ಮ ಯಜಮಾನ್ರಿಗೆ ನಾಚಿಕೆ ಆಗಿಬಿಡುತ್ತಂತೆ. ಅವನಿಗೆ ಆತ್ಮದಲ್ಲಿ ರಮಿಸೋನು. ಅವನು ಯಾತಕ್ಕೋಸ್ಕರ ಅವೇ ಮಾಡ್ಕೋತಾನೆ. ನನ್ನ ಭಕ್ತರು ಈ ಕಥೆಯನ್ನ ಕೇಳಿ ಮುಂದೆ ಅನ್ನೋದು ಹೇಗೆ ಕೇಳಿ ಸಂತೋಷ ಪಡಲಿ ಅಂತ ನೋಡಿ ನಾವೆಷ್ಟೇ ಆನಂದ ಪಡ್ತಾ ಇದ್ವಿ. ಸರಿ, ಇಲ್ಲಿ ಹೇಳ್ತಾಳೆ ಶ್ರವಣ ನಕ್ಷತ್ರಪ್ಪ ಬಹುಲಾಚಾರ ಸಂಪನ್ನ 25 ವಾರ್ಷಿಕ. ಬಹಳ ಡಿಸಿಪ್ಲಿನ್ ಅಪ್ಪ ನನ್ನ ಮಗ. ಬುಕ್ಕಳಾದೇವಿ ಹೇಳ್ಕೊತಾ ಇದ್ದಾಳೆ, ತಾಯಿಗೆ ಮಕ್ಕಳು ಕಂಡ್ರೆ ತುಂಬಾ ವಾತ್ಸಲ್ಯ. 25 ವರ್ಷ ಅವನಿಗೆ ಅಷ್ಟೇ, ಓನ್ಲಿ 25 ಇಯರ್ಸ್. 8 ಲಕ್ಷ ವರ್ಷಗಳು ಆಗೋಯ್ತು ಅವನು. 25 ವರ್ಷ. ದೇವತೆಗಳು ಯಾವಾಗಲೂ ಅಷ್ಟೇ, ಯಾವಾಗಲೂ ಯುವಕರಾಗಿರ್ತಾರೆ. ಅವರಿಗೆ ವಯಸ್ಸಾಯ್ತು ಅಂತಿಲ್ಲ. ತಲೆ ಕೂದಲು ನರ್ತ್ಕೊಳ್ಳೋದು, ಮೈ ಸುಕ್ಕಾಗೋದು, ಕಣ್ಣು ಕಾಣದೇ ಇರೋದು, ಡಯಾಬಿಟಿಕ್ ಬರೋದು, ಇದೆಲ್ಲ ಗೋಲ್ಡ್ ನಮಗೇನೆ. ದೇವತೆಗಳಿಗಿದಿಲ್ಲ. ಅದಕ್ಕೆ ನಮ್ಮ ಋಷಿ ಮುನಿಗಳು ಹೇಳೋದು, ಅಂತ ಲೋಕ ಪಡೀರಯ್ಯ, ಪುಣ್ಯವನ್ನು ಪಡೆದಂಥ ಲೋಕಕ್ಕೆ ಹೋಗ್ರ. ಭಾರತದಿಂದ ಮೋಕ್ಷ ಪಡಿಬೇಕಾದ್ರೆ ಈ ಭೂಮಿಗೆ ಹುಟ್ಟಬೇಕು, ಇನ್ಯಾವ ಭೂಮಿಯಲ್ಲೂ ಸಾಧ್ಯ ಇಲ್ಲ. ಪ್ರಪಂಚದಲ್ಲಿ ಇನ್ಯಾವ ಭೂಮಿಯೂ ಇಷ್ಟು ಶ್ರೇಷ್ಠ ಇಲ್ಲ. ಇದೆಲ್ಲ ಪುರಾಣದಲ್ಲಿ ಉಲ್ಲೇಖ ಇದೆ, ಗೊತ್ತಾಯ್ತಾ? ಈ ಪ್ರಪಂಚದಲ್ಲಿ ಮಿಕ್ಕದ್ದೆಲ್ಲ ಹೇಗೆ ಅಂದರೆ ನಮ್ಮಲ್ಲಿ ಮನೆಗಳಲ್ಲಿರುತ್ತಲ್ಲ, ಒಂದು ಬಾತ್ರೂಮು, ಒಂದು ಕಿಚನ್ನು, ಇನ್ನೊಂದು ಬೆಡ್ರೂಮು, ಇನ್ನೊಂದು ವರಾಂಡ, ಒಂದು ಹಾಲು, ಒಂದು ಲ್ಯಾವೆಟ್ರಿ ಎಲ್ಲ ಇರುತ್ತೆ ಒಂದು ಮನೆಯಲ್ಲಿ. ಅಟ್ಯಾಚ್ಡ್ ಬಾತ್ರೂಮ್ ಇದೆಲ್ಲ ಇರ್ತದೆ. ಮನೆಯಲ್ಲಿ ಒಳ್ಳೆಯದೊಂದು ದೇವರ ಮನೆಯೂ ಇರುತ್ತೆ. ಪ್ರಪಂಚದಲ್ಲಿ ದೇವ್ರ ಮನೆ ಯಾವುದು ಅಂದ್ರೆ ನಮ್ಮ ಭಾರತ. ಮಿಕ್ಕಿದ್ದೆಲ್ಲ ಹೀಗೆ ಒಂದು ಬಾತ್ರೂಮು, ಬೆಡ್ರೂಮು, ಸುಖ ಪಡೋದು, ಒಂದು ಲ್ಯಾವೆಟ್ರಿ. ಪಾಕಿಸ್ತಾನ ಲ್ಯಾವೆಟ್ರಿ ಯಾವಾಗಲೂ ಹೊಡೆದಾಕ್ರಿ. ಅವರೂ ಸುಖವಾಗಿರಲ್ಲ, ಇರೋರ್ನು ಸುಖ ಪಡಲ್ಲ, ಗಬ್ಬನಾಥ ಹೊಡಿತಾ ಇರುತ್ತೆ. ದೇವರ ಮನೆ ಅಂದ್ರೆ ನಮ್ಮ ಭಾರತ. ಹಾಗೆ ಅಂತ ಶ್ರೇಷ್ಠವಾದಂಥ ಭೂಮಿ ಇದು, ಪರಮ ಪವಿತ್ರವಾದಂಥ ಭೂಮಿ ಇಲ್ಲಿ. ಯಾಕೆಂದ್ರೆ ಅದಕ್ಕಾಗಿ ನಮ್ಮ ಋಷಿಮುನಿಗಳು ಹೇಳ್ತಾರೆ, ಪುಣ್ಯ ಲೋಕವನ್ನು ಪಡೀರಯ್ಯ. ಭಾರತದ ಹುಟ್ಟಿದ್ರೆ ಮಾತ್ರ ಮೋಕ್ಷ ಪ್ರಾಪ್ತಿ ಆಗೋದು. ಮೊದಲಿನ ಅದಕ್ಕೆ ನಾನು ಆಗಲೇ ಹೇಳಿದ್ನಲ್ಲ, ಮಾವೋತ್ಸಿ ತುಂಗ ಅಂಥವನೇ ಹೇಳ್ದ ಅಂತಂದ ಮೇಲೆ ಅದೆಲ್ಲ ಗೊತ್ತಿದೆ ಪುರಾಣದಲ್ಲಿ. ಅದಕ್ಕಾಗಿ ಅದು ಹೇಳೋದು. ಅದಕ್ಕಾಗಿ ಪುಣ್ಯವನ್ನು ಗಳಿಸ್ಲಿಕ್ಕೋಸ್ಕರ ಆದಂಥ ಶರೀರ ನಮ್ಮದು. ಆ ದೇವತೆಗಳು ಹಾಗಿದಾರಂತೆ. ಈ ವೃದ್ಧಾಪ್ಯ, ಮರಣ ಇದೆಲ್ಲ ನಮಗೆ, ಅಲ್ಲಿ ಮರಣ ಇಲ್ಲ, ದ್ವೇಷ ಇಲ್ಲ, ರೋಗ ಇಲ್ಲ, ಯಾವ ಭಯವೂ ಇಲ್ಲ. ಅಂಥ ಒಂದು ಪುಣ್ಯ ಲೋಕ ನಾವು ಪಡೆಯೋಕ್ಕೆ ಶಕ್ಯರು ನಾವು ಅಂತೇಳಿ ನಮ್ಮ ಋಷಿಮುನಿಗಳು ವರ್ಣನೆ ಮಾಡ್ತಾರೆ. ಹಾಗೆ ಇವನಿಗೆ 25 ವರ್ಷ ಅಂತೆ. ವೆಲ್ ಡಿಸಿಪ್ಲಿನ್ ಅಯ್ಯ ನಮ್ಮ ಮಗ, ಏನು ಅಂತ ತಿಳ್ಕೊಂಡೆ. ಬಹುಲಾಚಾರ ಸಂಪನ್ನ 25 ವಾರ್ಷಿಕ. 25 ವರ್ಷ. ಆಕಾಶರಾಜನಿಗೆ ಆನಂದ ಆಗಿಬಿಡುತ್ತೆ. ಅವನು ಹೇಳ್ತಾನಮ್ಮ, ನಾನು ನಿಶ್ಚಯ ಮಾಡಿದ್ದೀನಿ, ನನ್ನ ಮಗಳು ಕೊಡಕ್ಕೆ ಸಿದ್ಧ ಅಂತೇಳಿ ಒಂದು ಪತ್ರ ಬರ್ಕೊಟ್ಟು ಬಿಡ್ತಾನೆ. ಪತ್ರ ಕೊಟ್ಟು ವೆಂಕಟೇಶನಿಗೆ, ತಾಮಂಗೀಕುರು ಗೋವಿಂದ ವಿವಾಹ ವಿಧಿ ಪೂರ್ವಕಂ ವೈಶಾಖ ಶುದ್ಧ ದಶಮಿ ಶುಕ್ರವಾರೆ ಶುಭೇ ದಿನೇ ಅಂತ ಹೇಳಿ ಒಂದು ಪತ್ರವನ್ನೇ ಬರೆದು ಕೊಡ್ತಾನೆ. ವೈಶಾಖ ಮಾಸದ ಶುದ್ಧ ದಶಮಿ ಶುಕ್ರವಾರ ಶುಭ ದಿವಸ ಅಂತ. ಅಂದ್ರೆ ಇವತ್ತಾಗ್ತಾ ಇದೆ ಅನ್ಕೊಂಡ್ರೆ ಶಾಲಿವಾಹನ ಶಕ 1926 ಶ್ರೀ ತಾರಣ ನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಶನಿವಾರ, ನಿಜ ಶ್ರಾವಣ, ಕೃಷ್ಣ ಪಕ್ಷ, ದ್ವಾದಶಿ. ಇಂಥ ದಿವಸದಲ್ಲಿ ಶ್ರೀಯುತ ನಮ್ಮ ರಾಜಣ್ಣವ್ರ ಮನೆಯಲ್ಲಿ ಇನ್ನೊಂದು 1 ಗಂಟೆಗೆ ಲಗ್ನ ನಡೆಯುತ್ತೆ. ಎಲ್ಲರೂ ನೀವೆಲ್ಲ ಬಂದಿದ್ದೀರಿ. ಅವ್ರ ಪರವಾಗಿ ನಾನಿಲ್ಲಿ ಪ್ರಾರಂಭ ಮಾಡ್ತೀನಿ. ಇದು ಆಕಾಶ ರಾಜ ಪತ್ರ ಬರೆದು ಕಳಿಸಿದ್ದಾನೆ. ನಮ್ಮ ಕಲ್ಯಾಣ ಇಲ್ಲಿ ನಡೀತೀವಿ. ಎಲ್ಲೆಲ್ಲಿಂದ ಬರ್ತಾರೆ ಗೊತ್ತಾ, ಯಾವ್ಯಾವ ಲೋಕದಿಂದ. ನಾವು ಎಲ್ಲ ಯಾವ ದೇವತೆಗಳಿಗೆ ಏನು ಸಮಾನ ಕಮ್ಮಿ ಏನಲ್ಲ ಬಿಡಿ. ನಾವೆಲ್ಲ ಶ್ರದ್ಧೆಯಿಂದ ಅದನ್ನು ಶ್ರವಣ ಮಾಡ್ತಾ ಇದ್ದೀವಿ. ಆಕಾಶ ರಾಜ ಪತ್ರ ಕಳಿಸಿದ್ದಾನೆ. ಆಕಾಶ ರಾಜ ಇನ್ನೊಂದು ಮಾತು ಹೇಳ್ತಾನೆ. ಪತ್ರ ಕಳಿಸ್ಬಿಟ್ಟು ಶುಕ ಮಹರ್ಷಿಗಳಲ್ಲಿ ಬರ್ತಾನೆ. ಶುಕ ಮಹರ್ಷಿಗಳು ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ತಪಸ್ಸು ಮಾಡ್ತಿರ್ತಾರೆ. ಶುಕ ಮಹರ್ಷಿಗಳು ಯಾರಪ್ಪ ಅಂದರೆ ಸಾಕ್ಷಾತ್ ಪರಮೇಶ್ವರ ಅಂಶದಿಂದ ಹುಟ್ಟಿದಂಥವ್ರು. ಸ್ವತಃ ಪರೀಕ್ಷಿತನಿಗೆ ಭಾಗವತವನ್ನು ಹೇಳದಂಥ ಮಹಾನುಭಾವರು, ಭಾಗವತೋತ್ತಮರು, ಬಹಳ ಶ್ರೇಷ್ಠ ವೈರಾಗಿಗಳು ಶುಕ ಮಹರ್ಷಿಗಳು. ಅವರಲ್ಲಿ ಆಕಾಶ ರಾಜ ಬಂದು ಪ್ರಾರ್ಥನೆ ಮಾಡ್ತಾನೆ. ತೋಂಡಮಾನ ಇಬ್ಬರು ಬಂದು ಹೇಳ್ತಾರೆ, ನೀವು ಹೋಗಿ ನಮ್ಮ ಪರವಾಗಿ, ಹೆಣ್ಣನ ಪರವಾಗಿ ಹೋಗಿ ಆ ಗೋವಿಂದನ ಒಪ್ಪಿಸ್ಬಿಟ್ಟು ಬನ್ನಿ. ಅಕಸ್ಮಾತ್ ನಾನು ಪತ್ರ ಬರೆದು ಕಳಿಸಿದ್ದು ಬರೀ ನಮ್ಮ ಅಮ್ಮನ ಹತ್ರ ಕಳಿಸ್ತಾ ಅಂತ ಬೇಸರ ಪಟ್ಕೊಳ್ಳೋದು ಬೇಡ. ಯಾಕೆಂದರೆ ನಾವು ಹೆಣ್ಣು ಕಡೆಯವರು, ಅವನಲ್ಲಿ ವಿನಮ್ರತೆಯಿಂದ ಪ್ರಾರ್ಥನೆ ಮಾಡ್ಕೊಂಡಿವಿ ಅಂತ ಹೇಳಿ ಶುಕ ಮಹರ್ಷಿಗಳು ಆನಂದ ಆಗ್ಬಿಡುತ್ತೆ. ಶ್ರೀನಿವಾಸನ ಕಲ್ಯಾಣ ಆಗಕ್ಕೆ ನಿಶ್ಚಯ ಮಾಡಕ್ಕೆ ಹೇಳಕ್ಕೆ ನಾನು ಹೋಗ್ಬೇಕೆ, ಖುಷಿ ಪಡ್ತಾರೆ ಅವರು. ಇದು ಒಂದು ಸಂಭ್ರಮ, ಆನಂದ ಅಲ್ವೇ? ಭಗವಂತನ ಕಾರ್ಯ ನಡೆಸ್ತಾ ಇದ್ದಾನೆ ನಮ್ಮ ಮುಖಾಂತರ ಅಂದ್ರೆ ನಮ್ಮ ಜೀವನ ಸಾರ್ಥಕವಾಯಿತು ಅಂತ ತಿಳ್ಕೊಳ್ಬೇಕು.
ಶುಕಮಹರ್ಷಿಗಳ ಮಾತು ಹೇಳ್ತಾರೆ. ಅವ್ರು ಹೊರಡುವಾಗ ಆಕಾಶರಾಜ ಕಿವಿಲಿ ಒಂದು ಪಿಸ್ಕುಟ್ ಹೇಳ್ತಾನೆ, ಒಂದು ಗುಟ್ಟು ಸೀಕ್ರೆಟ್ ಏನು ಅಂದ್ರೆ, ಏನಕೇನ ಪ್ರಕಾರೇಣ ತಸ್ಯ ಚಿತ್ತಂ ವಶೀಕುರು. ನೀವು ಶ್ರೀನಿವಾಸಂಗೆ ಹೇಳಿ ಏನಾದ್ರೂ ಮಾಡಿ ಅವನು ನಮ್ಮ ಪದ್ಮಾವತಿಯ ಲಗ್ನ ಮಾಡ್ಕೋತೀನಿ ನಿಶ್ಚಯ ಮಾಡ್ಬೇಕು. ಅವ್ನು ಯಾವುದೇ ಕೇಸಲ್ಲಿ ಬೇಡ ಅಂತ ಹೇಳ್ಬಿಡ್ಬಾರ್ದು. ಈ ಗಣ್ಣವ್ರು ಹೇಳಕ್ಕಾಗಲ್ಲ, ಯಾವುದೋ ಒಂದು ಕೇಸಲ್ಲಿ ಡಮ್ ಕಂಡು ಬಿಡ್ತಾರೆ. ಅವ್ರು ಹೇಳ್ತಾ ಇದ್ದಾನೆ ನೋಡಿ, ದಾಸ್ಯಾಮಿ ದ್ರವ್ಯ ನಿಚಯಂ ನಾತ್ರ ಕಾರ್ಯ ವಿಚಾರಣ. ಅವ್ನು ಕೇಳಿದ್ದನ್ನು ಕೊಡ್ತೀನಿ ನಾನು. ಏನ್ ಕೇಳೋದು? ಅವ್ನು ಸೈಟ್ ಕೇಳ್ತಾನ, ರೈಟ್. ಕಾರ್ ಕೇಳ್ತಾನ, ರೈಟ್. ಇನ್ನೇನಾದ್ರು ಕೇಳ್ತಾನೋ, ರೈಟ್. ಆಭರಣಗಳು ಇಷ್ಟೆಲ್ಲ ಹಾಕ್ಬೇಕು, ರೈಟ್. ಏನ್ ಬೇಕಾದ್ರೂ ಕೊಡ್ತೀನಿ, ಸಕಲವೂ ಇದೆ, ಏನ್ ಬೇಕಾದ್ರೂ ಕೊಡ್ತೀನಿ. ಆ ಶುಕಮಹರ್ಷಿಗಳು ಮನಸ್ತಾನೆ ಕೊಡ್ತಾರೆ, ಅಯ್ಯ ಅವನಿಗೆ ಏನಯ್ಯ ಕೊಡ್ತೀಯ ನೀನು? ಅವನ ಪ್ರಾಕೃತ ವ್ಯಕ್ತಿಯೇ, ಅವ್ನಿಗೆ ಏನ್ ಬೇಕಾಗಿದೆ? ಅವನು ಬೇಕಾದ್ದೇನು ಅಂತಂದ್ರೆ ಭಕ್ತಿ ಬೇಕಷ್ಟೇ, ಅವನದೇ ಎಲ್ಲ. ಅವ್ನಿಗೆ ಏನ್ ಕೊಡ್ತೀವಿ? ಇದೆಲ್ಲ ಗೋವಿಂದನ ತೋಟದಲ್ಲಿ ನಾವೆಲ್ಲ ಬದುಕ್ತಾ ಇರೋದು. ಒಂದು ಬಾಳೆಹಣ್ಣು ಕೂಡ ಬೆಳೆಯೋ ಯೋಗ್ಯತೆ ನಮಗಿಲ್ಲ, ಒಂದು ತೆಂಗಿನಕಾಯಿ ನೀರು ಹಾಕೋ ಯೋಗ್ಯತೆ ನಮಗಿದೆಯಾ? ವಿ ಹ್ಯಾವ್ ಗಾಟ್ ಓನ್ಲಿ ಪರ್ಚೇಸಿಂಗ್ ಪವರ್ ಅಷ್ಟೇ. ದುಡ್ಡು ಕೊಟ್ಬಿಟ್ಟು ಕೊಂಡ್ಕೊಂಡ್ಬರ್ತೀವಿ ಅಷ್ಟೇ. ಆ ಬಾಳೆಹಣ್ಣು ಒಂದು ರುಚಿ ತುಂಬಕ್ಕೆ ಏನಾದ್ರು ನಮ್ಮ ಶಕ್ತಿರೇ? ನಾವು ಸಾಧ್ಯವೇ ಇಲ್ಲ, ಖಂಡಿತ. ಎಲ್ಲ ಭಗವಂತನ ತೋಟ, ಅವನನ್ನೇ ಅವನಿಗೆ ಸಮರ್ಪಣೆ. ನಮ್ಮನ್ನು ಹಾಡ್ತಾ ಇದ್ದೀವಿ ಯಾರ ಸೊಗಸಾಗಿ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರೋ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ ಶ್ರೀ ಪುರಂದರ ವಿಠಲರಾಯನ ಚರಣ ಕಮಲವನಂದಿ ಬದುಕಿರೋ ಹರಿಯ ಕರುಣದೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರೋ. ಲಕ್ಷ್ಮೀ ರಮಣ ಗೋವಿಂದ. ಈ ಆಕಾಶ ರಾಜ ಯಾರನ್ನು ಕೊಡ್ತಾ? ಸಾಕ್ಷಾತ್ ಲಕ್ಷ್ಮಿಯೇ ಇವನಿಗೆ ಅನುಗ್ರಹ ಮಾಡಕ್ಕೆ ಮಗಳಾಗಿ ಹುಟ್ಟಿದಾಳೆ, ಅವಳನ್ನು ಕೊಡ್ತಾ ಇದ್ದಾಳೆ. ಹಾಗಾಗಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ, ಅವನ ಹತ್ರ ಏನಿದೆ ಅದೆಲ್ಲ ಭಗವಂತನ ಕೃಪೆಯಿಂದ ಆಗಿತ್ತು. ಹಾಗೆ ಇದು ನಿಶ್ಚಯ ಆಗೋಗ್ಬಿಡುತ್ತೆ. ಶ್ರೀನಿವಾಸ ತನ್ನ ತಾಯಿ ಪಪ್ಪುಳಾದೇವಿ ಹತ್ರ ಒಂದು ಮಾತು ಹೇಳ್ತಾನೆ, ಅಮ್ಮ ಒಂದು ಸಮಸ್ಯೆ ಅಲ್ಲ ಇವಾಗ, ಈಗ ಶುರು ಆಯ್ತು ಒಂದು ಸಮಸ್ಯೆ, ಒಂದೊಂದೇ ಶುರು. ಇವಾಗ ಶುರು ನಮ್ಮ ಪುರಂದಾಸರು ಹೇಳಿದ್ರ, ತಿಳಿಯೋದು ನಿನ್ನಾಟ ತಿರುಪತಿ ವೆಂಕಟರಮಣ. ಅವನು ಹೇಳ್ತಾನಲ್ಲಮ್ಮ, ಈಗ ಆಕಾಶ ರಾಜ ಏನೋ ಅವನಿಗೆ ಚಕ್ರವರ್ತಿ, ಅವನೇನಾದ್ರೂ ದೊಡ್ಡದೊಂದು ಬಸ್ ಕಳಿಸ್ಬಿಟ್ರೆ ಗಣ್ಣವ್ರು ಬರಲಿ ಅಂತ, ನಾನು ನೀನು ಇಬ್ರೆ ಯಾರಿದ್ದಾರೆ? ನನಗೆ ನೀನು ನಿನ್ ನಾನು ಹುತ್ತದಲ್ಲಿ ನಾನಿದ್ದೆ, ನನ್ನ ರಕ್ಷಣೆ ಮಾಡಿದ್ ನೀನಿದ್ದೆ, ಇಬ್ಬರೇ ಇಬ್ರು ಕೂತ್ಕೊಂಡು ಹೋಗೋದು ನಮ್ಗೆ ಏನ್ ತಿಳ್ಕೊಂತಾರೆ? ಅಲ್ಲ ಏನು ಈ ಗಣ್ಣವ್ರ ಗತಿನೇ ಇಲ್ಲ, ಇಬ್ಬರೇ ಇಬ್ರು ಬಂದು ಏನಿದು? ಆಗ ಹೇಳ್ತಾರೆ, ಏನೋ ನನ್ನ ಹತ್ರ ಆಟ ಆಡ್ತೀಯ, ಕರಿ ನೀನ್ ಎಲ್ಲ ಲೋಕದ ಬಂದು ಬೆಳೆದ, ನಿನಗೇನು ಕಡಿಮೆ ಇದೆ ಜನ? ಕರಿಯಲ್ಲ, ಸತ್ಯಲೋಕ ಕೈಲಾಸೋಕಕ್ಕೆಲ್ಲ ಕರೆಸೋ, ನಿನ್ ಮಗ ಮೊಮ್ಮಗ ಮರಿಮಗ ಎಲ್ಲರೂ ಕರೆಸೋ ಅಂತೇಳಿ. ಸರಿ ಅಮ್ಮ ಹೇಳೋದಂಗೆ ಮಾಡ್ತೀನಿ ಅಂತ ಸ್ಮರಣೆ ಮಾಡ್ಕೊಳ್ತಾನೆ. ಗರುಡ ಶೇಷರು ಪ್ರತ್ಯಕ್ಷ ಆಗ್ತಾರೆ. ಗರುಡನಿಗೆ ಹೇಳ್ತಾನೆ, ಪಕ್ಷಿರಾಡ ಕ್ಷಮೆ ಪುತ್ರಂ ಸತ್ಯಲೋಕೇಶ್ವರಂ ಪ್ರಿಯಂ. ಹೇ ಗರುಡ, ಹೋಗಿ ಸತ್ಯಲೋಕಕ್ಕೆ ಹೋಗಿ ಚತುರ್ಮುಖ ಬ್ರಹ್ಮನಿಗೆ, ನನ್ನ ಮಗನಾದಂತ ಚತುರ್ಮುಖ ಬ್ರಹ್ಮನಿಗೆ, ಯಾಕೆಂದ್ರೆ ನಾರಾಯಣನ ನಾಭಿ ಕಮಲದಿಂದ ಹುಟ್ಟುವಂತ ಚತುರ್ಮುಖ ಬ್ರಹ್ಮ, ಹೋಗಿ ಹೇಳಿ ಎಲ್ಲರನ್ನು ಕರ್ಕೊಂಡು ಬಂದು ನಮ್ಮ ಮದುವೆ ಬರಬೇಕಂತ ಹೇಳ್ತಾನೆ. ಗರುಡ, ನಿನ್ ಮದುವೆನಾ? ಭೂಲೋಕದಲ್ಲ, ನಿನ್ ಮದುವೆ? ಏನ್ ಖುಷಿ ಆಗ್ಬಿಡುತ್ತೆ ಅವನಿಗೆ. ಏನು ಈ ಸುದ್ದಿ ಮೊದಲು ಮುಟ್ಟಿಸ್ಬೇಕು ಅಂತ ಚಂದ ಅಂತ ಹಾಡ್ತಾನ ಅವ. ಗಚ್ಚ ಅಹಿಭೂಷಣಂ ಶೇಷ ಮಮ ಪೌತ್ರಂ ಉಮಾಪತಿ. ಶೇಷ, ನೀನು ಕೈಲಾಸಕ್ಕೆ ಹೋಗಿ ನನ್ನ ಮೊಮ್ಮಗನಾದಂತ ಶಿವನಿಗೆ ಹೇಳು ಎಲ್ಲರ ಸಮೇತ ಬರಬೇಕಂತೆ ನನ್ನ ಮದುವೆಗೆ. ಶೇಷನು ಖುಷಿಯಾಗಿ ಹೋಗ್ತಾನೆ. ಚತುರ್ಮುಖ ಬ್ರಹ್ಮ ನಾರಾಯಣನ ನಾಭಿ ಕಮಲದಿಂದ ಹುಟ್ಟುವಂತ. ಪುರಾಣದ ಪ್ರಕಾರ ಚತುರ್ಮುಖ ಬ್ರಹ್ಮನ ಭೂಮಧ್ಯೆಯಿಂದ ರುದ್ರದೇವರು ಸಾಕ್ಷಾತ್ ಪರಮೇಶ್ವರ ಪ್ರಕಟ ಆಗಿತ್ತು. ಅದಕ್ಕಾಗಿ ಯಾರು ಶಿವನ ಅನುಗ್ರಹ ಆಗಬೇಕೋ ನಾರಾಯಣನ ಉಪಾಸನೆ ಮಾಡಬೇಕು, ಗೊತ್ತಾಯ್ತಾ? ಯಾರು ನಾರಾಯಣನ ಅನುಗ್ರಹ ಆಗಬೇಕೋ ಶಿವನ ಉಪಾಸನೆ ಮಾಡಬೇಕು. ಒಂದಕ್ಕೊಂದು ವಿರೋಧ ಇಲ್ಲ. ನಮ್ಮಲ್ಲಿ ಶೈವೈಷು ವೈಷ್ಣವೈಷ್ ಅಂತ ತುಂಬಾ ಉಲ್ಲೇಖ ಇದೆ. ಅನೇಕರು ತಿಳ್ಕೊಂಡಿದ್ದಾರೆ, ಶೈವೈಷ್ ಅಂದ್ರೆ ಅವರು ವಿಷ್ಣು ವಿರೋಧಿಗಳು, ವೈಷ್ಣವೇಶ್ ಅಂದ್ರೆ ಶಿವನ ವಿರೋಧಿಗಳು ಅಂತ ತಪ್ಪು ಕಲ್ಪನೆ ಇದೆ. ಈ ರೀತಿಯೆಲ್ಲ ಕಲ್ಪನೆ ಇಟ್ಕೊಳ್ಬಾರ್ದು. ಎಂದೂ ಆ ತರ ಇಲ್ಲ. ಭಗವಂತನ ಅನುಗ್ರಹ ನಾರಾಯಣನ ಅನುಗ್ರಹ ಆಗಬೇಕಾದ್ರೆ ಶಿವನ ಉಪಾಸನೆ ಮಾಡಬೇಕು, ಶಿವನ ಅನುಗ್ರಹ ಆಗಬೇಕಾದ್ರೆ ನಾರಾಯಣನ ಉಪಾಸನೆ ಮಾಡಬೇಕು. ಇದು ಬಹಳ ವಿಶಿಷ್ಟವಾದ ಅವರವರದೇ ಆದಂಥ ಸ್ಥಾನಗಳನ್ನು ಭಗವಂತ ಇಲ್ಲಿ ವರ್ಣನೆ ಮಾಡ್ತಾನೆ. ಹಾಗೆ ನನ್ನ ಮೊಮ್ಮಗನಾದಂಥ ಶಿವನ ಬಳಿಗೆ ಹೋಗಿ ಕರ್ಕೊಂಡು ಬಾ ಅಂತ ಇಬ್ರು ಹೋಗ್ತಾರೆ. ಚತುರ್ಮುಖ ಬ್ರಹ್ಮ ಎಲ್ಲೋ ಸಿದ್ಧತೆ ಮಾಡಿ ಹೊರಡುವಾಗ ಸೇನಾಪತಿ ಕೇಳ್ತಾನೆ, ಇದು ಎಲ್ಲಿದೆ? ಇದು ಜಗದೀಶ್ ನಗರ ಅನ್ನೋದು ಎಲ್ಲಿದೆ? ಎಲ್ಲಿ ಹೋಗ್ಬೇಕು ನಾವೆಲ್ಲ ಅಂತ ಹೇಳಿದ್ರೆ, ವೆಂಕಟಗಿರಿಗೆ ಬರ್ತಾ ಇದ್ದಾರೆ ಅನ್ಕೊಳ್ಳಿ. ಕೇಳ್ತಾನೆ, ಎಲ್ಲಿದೆ ಆ ವೆಂಕಟಗಿರಿ ಅಂತ ಚತುರ್ಮುಖ ಬ್ರಹ್ಮನ್ ಕೇಳಿದಾಗ ಚತುರ್ಮುಖ ಬ್ರಹ್ಮ ಹೇಳ್ತಾನೆ, ಭಾರತೇಸ್ಮಿನ್ ಮಹೀ ಖಂಡೆ ಜಂಬೂದ್ವೀಪಸ್ಯ ದಕ್ಷಿಣೆ ಶೈಲಂ ಸಮುದ್ದಿಶ್ಯ ನಿಯಂಕ್ಷ ಚತುರಂಗಿಣಿ. ಅಯ್ಯ, ಇಡೀ 14 ಲೋಕದಲ್ಲಿ ವಿಶಿಷ್ಟವಾದಂಥ ಭೂಲೋಕ ಇದೆ. ಆ ಭೂಲೋಕದಲ್ಲಿ
ಜಂಬೂದ್ವೀಪ, ಅದರಲ್ಲಿ ಭರತಖಂಡ, ಅದರಲ್ಲಿ ಗಂಗಾ ತಟದಿಂದ 300 ಯೋಜನ ದೂರ ದಕ್ಷಿಣ ತೀರವಿರುವಂಥ ವೆಂಕಟಗಿರಿ, ಅಲ್ಲಿ ನಾರಾಯಣಪುರ, ಅಲ್ಲಿ ನಡೆಯುತ್ತೆ ಮದುವೆ, ಅಲ್ಲಿಗೆ ನಡೆಯುತ್ತೆ. ದೂರದಿಂದ ಬಂದ್ಯಾರು ನೋಡಿ, ನಾವೆಲ್ಲ ಎಷ್ಟು ಹತ್ರ ಬಂದಿದ್ದೀವಿ. ನಿಜವಾಗ್ಲೂ ನಮಗೆ ತಿರುಪತಿ ಇಲ್ಲಿಂದ ಓನ್ಲಿ 230 ಕಿಲೋಮೀಟರ್ಸ್ ಅಷ್ಟೇ, ಬಹಳ ಹತ್ರ ಇದ್ದೀವಿ ನಾವು. ತುಂಬ ಕವಚಂ ಧಾರಯಾಮಾಸ ನವರತ್ನ ಸಮಾಕುಲಂ, ಒಳ್ಳೆ ನವರತ್ನದ ಒಳ್ಳೆ ದೊಡ್ಡ ಕವಚವನ್ನು ಹಾಕೋತಾ ಇದ್ದಾನಂತ ಚತುರ್ಮುಖ ಬ್ರಹ್ಮ. ಇಷ್ಟು ದಿವಸ ಸೃಷ್ಟಿ ಮಾಡಿ ಮಾಡಿ ಅವನಿಗೂ ಬೇಜಾರಾಗಿ ಹೋಗ್ಬಿಟ್ಟಿದೆ. ಏನು ಒಂದು ಸ್ವಲ್ಪ ಶ್ರೀನಿವಾಸನ ಕಲ್ಯಾಣ ನೋಡೋಣ, ನಮ್ಮಪ್ಪನ ಮದುವೆ ಅಂತೇಳಿ ಹೊರಟುಬಿಟ್ಟಿದ್ದಾನೆ ಖುಷಿಯಾಗಿ. ಇಲ್ಲಿ ಎಲ್ಲ ರೆಡಿ ಆಗಿದಾರಂತೆ. ಸರಸ್ವತಿಂಚ ಸಾವಿತ್ರಿಂ ಗಾಯತ್ರಿಂಚ ತತಃಪರಂ, ಸರಸ್ವತಿ, ಸಾವಿತ್ರಿ, ಗಾಯತ್ರಿ ಎಲ್ಲ ರೆಡಿ ಅಂತೆ, ಎಲ್ಲ ಹೊರಟ್ಬಿಡಿದೆ. ಎಲ್ಲರ ಕೈಲೂ ಒಂದೊಂದು ಸೂಟ್ ಕೇಸು, ಎಲ್ಲ ಸೀರೆ ತುಂಬಿಕೊಂಡಿದ್ದಾರೆ. ನಮ್ಮಲ್ಲಿ ಹಾಗೆ ಅನೇಕರು ಯಾವ್ದಾರು ಮದುವೆಗೆ ಹೋಗ್ಬೇಕಾದ್ರೆ ಸೂಟ್ ಕೇಸು, ಏನು ಸೂಟ್ ಕೇಸ್ ಇಷ್ಟಂದ್ರೆ 5-6 ಸೀರೆ. ನೀವು ಎಷ್ಟು ದಿವಸ ಹೋಗ್ತೀರಾ ಮದುವೆಗೆ? ಬೆಳಗ್ಗೆ 8 ಗಂಟೆಗೆ ಹೋಗಿ ಮಧ್ಯಾಹ್ನ 4 ಗಂಟೆಗೆ ವಾಪಸ್ ಬರ್ತೀವಿ. 6 ಸೀರೆ ಯಾಕ್ರಿ? 2 ಅವರ್ಸ್ ಒಂದೊಂದು ಸೀರೆ ಓಡೋದು. ನಮ್ಮಲ್ಲಿ ಅನೇಕರಿರ್ತಾರೆ ಪಾಪ, ಅವರೆಲ್ಲ ಸೇರೋದೇ ಛತ್ರದಲ್ಲಿ. ಈಗ ನಾವೆಲ್ಲ ಛತ್ರದ ನೆಂಟರು, ಒಬ್ರು ನೆಂಟರು ಮನೆಗೆ ಒಬ್ರು ಹೋಗೋದೇ ಇಲ್ಲ. ಈಗ ಛತ್ರದಲ್ಲಿ ಸೇರ್ತೀವಿ. ತಿರ್ಗಾ ಆ ಮದುವೆಯಲ್ಲಿ ಬಂದಿದ್ರಿ ಅಲ್ವಾ ನೀವು ಅಟ್ಟೆ, ಮತ್ತೇನು ಸೇರೋದೇ ಇಲ್ಲ ನಾವು. ಒಬ್ರು ಮನೆಗಳೇ ಗೊತ್ತಿರಲ್ಲ, ಅಡ್ರೆಸ್ ಗೊತ್ತಿರಲ್ಲ, ಬರೀ ಫೋನ್ ನಂಬರ್ ಗೊತ್ತಿರಲ್ಲ. ಈ ಸ್ಥಿತಿಗೆ ಬಂದು ಮುಟ್ಟಿದ್ವಿ. ಅದಕ್ಕೋಸ್ಕರ ತಗೊಂಡಿದ್ದ ಸೀರೆ ತೇರಿಸ್ಬೇಕಲ್ಲ, ಅದಕ್ಕೋಸ್ಕರ ಎಲ್ಲರೂ ಅವ್ರವ್ರ ಸೀರೆ ತಗೊಂಡು ಹೋಗಿರ್ತಾರೆ. ಒಂದ್ಸಲಿ ಉಟ್ಕೊಂಡು ಒಂದ್ ರೌಂಡ್ ಆ ಛತ್ರದಲ್ಲಿ ಎಲ್ಲ ಓಡಾಡಿಬಿಟ್ರೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ರೀ ಸೀರೆ, ಎಲ್ರಿ ಯಾರು ತಗೊಂಡ್ರಿ ನೋಡ್ಬಿಟ್ಟು ಇಲ್ಲಿ ತಗೊಂಡೆ ಅಲ್ಲಿ ತಗೊಂಡೆ ಅಂತ ಹೇಳಿ ಸತ್ಯ ಫಲ ನೋಡುದು, ಅದನ್ನ ಮಡಿಸಿಟ್ಬಿಟ್ಟು ಇನ್ನೊಂದು ಸೀರೆ ಇದು ಸಂಭ್ರಮ. ಅದು ಈಗಿಂದಷ್ಟೇ ಅಲ್ಲ, ತಗೊಂಡಂತ ಆಭರಣ, ತಗೊಂಡಂತ ಸೀರೆ ಎಲ್ಲರೂ ಒಂದ್ಸಲಿ ನೋಡಿದ್ರೆ ಅವ್ರಿಗೆ ಸಂತೋಷ ಆಗುತ್ತೆ. ಅದು ಈಗೊಂದಲ್ಲ ನೋಡಿ. ಸರಸ್ವತಿಂಚ ಸಾವಿತ್ರಿಂ ಗಾಯತ್ರಿಂಚ ತತಃಪರಂ, ಎಲ್ಲರೂ ಅಲಂಕಾರ ಮಾಡಿ ಹೊರಟಿದಾರಂತೆ. ಸಿಗುತ್ತೆ ಶ್ರೀನಿವಾಸನ ಕಲ್ಯಾಣ, ಎಲ್ಲ ಹೊರಟು ಬಿಟ್ಟಿದಾರಂತೆ. ಎಲ್ಲ ಮಕ್ಕಳು ಮೊಮ್ಮಕ್ಕಳು ಸಮೇತ ಹೊರಟು ಬಿಟ್ಟಿದ್ದಾರೆ. ಎಲ್ಲ ಲೋಕಗಳನ್ನು ದಾಟಿ ಬರ್ತಾ ಇದ್ದಾರಂತೆ. ಸತ್ಯಲೋಕಾತಪಾಲೋಕಂ ಜನಲೋಕಂ ತತಃಪರಂ ಮಹರ್ಲೋಕ ಸ್ವರ್ಗಲೋಕಂ ಸ್ವರ್ಗಲೋಕಾನ್ ಮಹೀತಲಂ. 5 ಲೋಕಗಳನ್ನು ದಾಟಿ ಬಂದಿದ್ದಾರೆ. ಭೂಮಿಯಿಂದ ಮೇಲೆ 6 ಲೋಕಗಳಿದೆ, ಭೂಮಿಯಿಂದ ಕೆಳಗಡೆ 7 ಲೋಕಗಳಿದೆ, ಒಟ್ಟು 14 ಲೋಕಗಳು ನೋಡಿ. ಭೂಮಿಯಿಂದ ಮೇಲಿರುವಂಥದ್ದು ಪ್ರಾರಂಭದಿಂದ ವೈಕುಂಠ, ಸತ್ಯಲೋಕ, ತಪೋಲೋಕ, ಜನಲೋಕ, ಮಹರ್ಲೋಕ, ಸ್ವರ್ಗಲೋಕ, ಇದು 5 ಲೋಕಗಳು. ವೈಕುಂಠ ಪರಮ ಪದಾರ್ಥ. ಕೆಳಗಡೆ ಭೂಮಿಯಿಂದ ಕೆಳಗೆ ಬರುವಂಥದ್ದು ಅತಳ, ವಿತಳ, ನಿತಳ, ಗಹಸ್ತಿಮಾನ್, ಮಹಾತಳ, ಸುತಳ, ಪಾತಾಳ. ಪಾತಾಳ ಅನ್ನೋದು ಕಡೆಯಲ್ಲಿ. ಈಗ 7 ಲೋಕಗಳು ಭೂಮಿಯಿಂದ ಕೆಳಮಟ್ಟದಲ್ಲಿ. ಮೇಲೆ 5 ಲೋಕವನ್ನ ದಾಟಿ ಭೂಮಿ ಇರೋದು ವಿಷ್ಣು ಪುರಾಣ ಪ್ರಕಾರ 70,000 ಯೋಜನ ಉದ್ದ ಅಗಲ ಇದೆ. ಒಂದೊಂದು ಲೋಕಕ್ಕೂ 10,000 ಯೋಜನ ಡಿಸ್ಟೆನ್ಸ್ ಇದೆ. ಒಂದು ಯೋಜನ ಅಂದರೆ ಆವರೇಜ್ 5 to 6 ಕಿಲೋಮೀಟರ್ಸ್. ಒಂದು ಯೋಜನ ಅಂದರೆ 6 ಕಿಲೋಮೀಟರ್ ಅಂತ ಅನ್ಕೊಳ್ಳಿ. ಹಾಗೆ 10,000 ಯೋಜನ ಡಿಸ್ಟೆನ್ಸ್ ಇದೆ. ಇದು ಸೈನ್ಸ್ ಇವತ್ತಿನ ದಿವಸ ಅದನ್ನು ಪ್ರೂವ್ ಮಾಡ್ತಾ ಇದೆ. ಹಾಗೆ ಎಲ್ಲ ಲೋಕವನ್ನು ದಾಟಿ ಈ ವೆಂಕಟಗಿರಿಗೆ ಬಂದು ಇಳಿತಾ ಇದ್ದಾರಂತೆ. ಬಂದು ದೀರ್ಘದಂಡ ನಮಸ್ಕಾರ ಮಾಡ್ತಾ ಇದ್ದಾನೆ ಚತುರ್ಮುಖ ಬ್ರಹ್ಮ ಶ್ರೀನಿವಾಸನಿಗೆ. ಶ್ರೀನಿವಾಸ ಉತ್ತಿಷ್ಠತಾತ ಭದ್ರಂತೆ ಪಶ್ಯಮಾ ಮಾತುರಂ ಕೃಶಂ. ಬ್ರಹ್ಮ ಇಳಪ್ಪ ಮೇಲೆ, ನೀನು ನೋಡಿ ಎಷ್ಟು ದಿವಸ ಆಗೋಯ್ತು ನೋಡೋ ಬ್ರಹ್ಮ, ಎಷ್ಟು ಸಣ್ಣ ಆಗ್ಬಿಟ್ಟಿದ್ದೀನಿ ನಾನು ಅಂತ. ಶ್ರೀನಿವಾಸ ನೋಡು, ನಿಮ್ಮಮ್ಮ ಲಕ್ಷ್ಮಿ ಕೋಪಿಸ್ಕೊಂಡು ಹೋದ್ಮೇಲೆ ನೋಡಿ ಹೇಗಾಗಿದೆ. ಏನಿರೋ ಒಂದು 10 ಊಟ ಇದ್ರು, ಒಂದು 10 ಊಟ ಇದೆ, ಎಷ್ಟು ಸಣ್ಣ ಆಗ್ಬಿಟ್ಟಿದ್ರು. ಮಮಾತುರಂ ಕೃಶಂ ಆಲಿಂಗನ ಮಾಡ್ಕೊಳ್ತಾ ಇದ್ದಾನಂತೆ. ಆನಂದ ಬಾಷ್ಪ ಸಂಪೂರ್ಣಂ ನಯನೌತೌ ಪರಸ್ಪರಂ. ಇಬ್ರು ಒಬ್ರಿಗೊಬ್ಬರಿಗೆ ಆನಂದವಾಗಿ ಉಭಯ ಸಂಭಾಷಣೆ ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದಾಗ ಏನು ದೊಡ್ಡ ಸದ್ದು ಆಗುತ್ತಂತೆ, ಏನು ಢಮರದ ಸದ್ದು, ಏನು ಕೂಗಾಟ ಕಿರುಚಾಟ. ಶ್ರೀನಿವಾಸ ಕಳಿಸ್ತಾರೆ, ಏನು ಈ ಪಾಟಿ ಸದ್ದು ಆಗ್ತಾರೆ, ಯಾರು ಬರ್ತಾ ಇದ್ದಾರೆ? ಪರಮೇಶ್ವರ ಬರ್ತಾ ಇದ್ದಾರೆ, ಭೂತ ಪ್ರೇತ ಪಿಶಾಚಗಳು ಸಮೇತ. ಮೊದತ್ಯೇವಂ ಶ್ರೀನಿವಾಸೆ ನೀಲಕಂಠೋಭ್ಯಪದ್ಯತ ಪಾರ್ವತ್ಯಾ ಷಣ್ಮುಖೇನಾಥ ಪ್ರಮಥಾದಿಗಣೈವೃತ. ಎಲ್ಲರೂ ಸಮೇತ ಬಂದುಬಿಟ್ಟಿದ್ದಾನೆ, ಯಾರೂ ಉಳಿದಿಲ್ಲ. ಅಲ್ಲೇ ನಿಮ್ಮ ಮನೆ ಬೀಗ ಹಾಕೊಂಡು ಹೊರಡೋಣ ಸದ್ಯ ಶ್ರೀನಿವಾಸನ ಕಲ್ಯಾಣ ಸಿಗುತ್ತೆ, ಎಲ್ಲ ಹೊರಟು ಬಿಟ್ಟಿದ್ದಾರಂತೆ. ಸದ್ದಾಗ್ತಾ ಇದೆ. ನಮ್ಮನ್ನು ಪುರಂದಾಸರು ವರ್ಣನೆ ಮಾಡ್ತಾರೆ. ಏನಪ್ಪ ಶಿವನ ಗಣನೆ ಆಗಪ್ಪ, ಅವನ ಗಣವೇ ಹಾಗೆ ಹಾಗೆ ಅಂತ ಹೇಳಿ. ಭೂತ ಪ್ರೇತ ಪಿಶಾಚಿಗಳೆಲ್ಲ ಪರಿವಾರವು ನೋಡಮ್ಮಮ್ಮ, ಈತನ ನಾಮವು ಒಂದೇ ಮಂಗಳ ಮುಪ್ಪುರ ಹರನ ನೋಡಮ್ಮಮ್ಮ. ಎಂಥ ಚಲುವಗೆ ಮಗಳನ್ನು ಕೊಟ್ಟನು ಗಿರಿರಾಜನು ನೋಡಮ್ಮಮ್ಮ. ಪುರಂದರದಾಸರು ಹಾಸ್ಯ ಮಾಡಿ ಬರೀತಾರೆ. ಎಂಥವನು ಕೊಟ್ಬಿಟ್ರು ಪಾಪ ಪಾರ್ವತಿ, ಎಷ್ಟು ಲಕ್ಷಣವಂತೆ ಆಕೆ. ಹೋಗಿ ಹೋಗಿ ಇವನು ಕೊಟ್ಬಿಟ್ರು. ಏನಿದೆ ಅಂತ ಶಿವನದು
ನೋಡಿದ್ರೆ ಏನಾದ್ರು ಒಳ್ಳೆ ಹೇರ್ ಸ್ಟೈಲ್ ಇದೆಯೋ, ಜಟೆ ಹಾಕೊಂಡಿದ್ದಾನೆ. ಹೋಗಿ ಏನಾದ್ರು ಒಳ್ಳೆ ಸ್ನೋ ಪೌಡರ್ ಹಾಕೊಂಡು ಗಮಗಮ ಅಂತ ನಾರಾಯಣನ ತರ ಗಂಧ ಲೇಪನೆ ಮಾಡ್ಕೊಂಡಿದ್ರೆ ಚಿತಾಭಸ್ಮ, ಅಯ್ಯಪ್ಪ ನೋಡಿ. ಹೋಗಿ ಒಳ್ಳೆ ನೆಕ್ಲೆಸ್ ಹಾಕೊಂಡಿದ್ದಾನೆ ಅಂದ್ರೆ ಹಾವು ಸುತ್ಕೊಂಡಿದ್ದಾನೆ. ಒಳ್ಳೆ ಪೀತಾಂಬರಧಾರಿ ಅಂದ್ರೆ ಅದು ಇಲ್ಲ, ಗಜ ಚರ್ಮ ಹಾಕೊಂಡಿದ್ದಾನೆ. ಏನೇ ಆಯ್ತು. ಹೋಗಿ ಒಳ್ಳೆ ಫ್ರೆಂಡ್ಸ್ ಯಾರು ಇದಾರ ಅವನಿಗೆ, ಚೆನ್ನಾಗಿದ್ದಾರೆ ಫ್ರೆಂಡ್ಸ್ ಅಂದ್ರೆ ಭೂತ ಪ್ರೇತ ಪಿಶಾಚಿ. ಒಳ್ಳೆ ಕಡೆ ಮನೆ ಇದೆ ಪರವಾಗಿಲ್ಲ, ಜಗದೀಶ್ ನಗರದಲ್ಲಿ ಚೆನ್ನಾಗಿರೋ ಮನೆ ಇದೆ ಪರವಾಗಿಲ್ಲ, ಅದೂ ಇಲ್ಲ. ಸ್ಮಶಾನವೇ ಒಂದು ಮನೆ. ಅಯ್ಯೋ ಏನು ಇಂಥವನು ಕೊಟ್ಬಿಟ್ರಲ್ಲಪ್ಪ. ಪುರಂದರದಾಸ ತುಂಬ ಚೆನ್ನಾಗಿದೆ ಕೃತಿ. ನಮ್ಮಲ್ಲಿ ಮುಂದೆ ಅದನ್ನು ಅಭ್ಯಾಸ ಮಾಡ್ತೀವಿ, ಮಿಕ್ಕ ಕಡೆ ಅದು ಅಭ್ಯಾಸ ಆಗಿದೆ. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಹಾಗೆ ಪುರಂದರದಾಸರು ನಿಂದಾಸ್ತುತಿಯನ್ನು ಬರೀತಾರೆ. ಆದರೂ ಕೂಡ ಆಮೇಲೆ ಒಂದು ಕ್ವಾಲಿಫಿಕೇಶನ್ ಇದೆಯಪ್ಪ, ಭಗವಂತನಿಗೆ ಅತ್ಯಂತ ಪ್ರಿಯ. ನಂದಿ ವಾಹನ ನೀಲಕಂಠ ನಿರುಗುಣನ ನೋಡಮ್ಮ, ಇಂದಿರ ರಮಣ ಪುರಂದರ ವಿಠಲನ ಕೊಂದಿದವನ ನೋಡಮ್ಮ, ಎಂಥ ಚಲುವಗೆ ಮಗಳನ್ನು ಕೊಟ್ಟನು ಗಿರಿರಾಜನು ನೋಡಮ್ಮ. ಇಂಥವನು ಕೊಟ್ಬಿಟ್ರೆ ಎಲ್ಲ ಭೂತ ನಮ್ಮಲ್ಲಿ ಇರೋದೇ ಹಾಗೆ. ದಿಸ್ ಇಸ್ ಸಿಂಪ್ಲಿಸಿಟಿ. ಅವನು ಆ ಥರ ಇದ್ರೂ ಕೂಡ ಯಾರು ಯಾವ ವರಗಳನ್ನು ಕೇಳಿದ್ರು ಕೂಡ ಅಷ್ಟು ಶಕ್ತಿ ಅವನಿಗೆ. ಅದು ತಾನೇ ಆಗಿದ್ದಾನೆ, ಋಷಿಯಂತೆ ತಪಸ್ಸು ಮಾಡ್ತಾರೆ. ಅವ್ರು ಹೇಳ್ತಾರೆ, ಪಾರ್ವತಿ ಕೇಳ್ತಾರೆ, ಏನ್ರಿ ನಾವಾಗ ನೋಡಿದ್ರು ಕಣ್ಣು ಮುಚ್ಕೊಂಡೇ ಇರ್ತೀರಲ್ಲ, ಯಾಕ್ರಿ ಕಣ್ಣು ಮುಚ್ಕೊಂಡಿರ್ತೀರ ನೀವು ಯಾಕೆ ತಪಸ್ಸು ಮಾಡಬೇಕು? ಹೇಳ್ತಾನೆ, ನನ್ನ ಭಕ್ತರಿಗೋಸ್ಕರ ಪಾರ್ವತಿ, ನನ್ನ ಲೋಕ ಕಲ್ಯಾಣಕ್ಕೋಸ್ಕರ ನಾನು ಧ್ಯಾನ ಮಾಡ್ತಿರ್ತೀನಿ. ಇದು ಪರಮೇಶ್ವರ. ಪರಮೇಶ್ವರ ಅಂದ್ರೆ ಅವನ ದೇವಸ್ಥಾನ ಎಷ್ಟು ಬೇಕಾದ್ರೂ ಡೆಕೋರೇಟ್ ಮಾಡಲಿ, ಶಿಲ್ಪಕಲೆ ಬೇಕಾದಷ್ಟು, ಅವನು ಮಾತ್ರ ಒಂದು ಗೋಂಡು ಅಷ್ಟೇ. ಯಾವಾಗಲೂ ಅಷ್ಟೇ. ಶ್ರೀನಿವಾಸನ ವೈಭವವೇ ವೈಭವ. ಪರಮೇಶ್ವರ ದುರಿತಕ್ಕೆ ಕರೆಯುವುದು ಸರಿಯೇನೋ, ದುರಿತಕ್ಕೆ ಕರೆಯುವುದು ಸರಿಯೇನೋ, ಕೇಶವ ಮಾಧವ ಚರಣವನಂದಿದೆ ಗೋವಿಂದ, ಧನಕ್ಕಾಗಿ ಬೇಡಿದೆ ಜನಕ್ಕಾಗಿ ನುಡಿದೆ, ಧನಕ್ಕಾಗಿ ಬೇಡಿದೆ ಜನಕ್ಕಾಗಿ ನುಡಿದೆ, ನಿನಗಾಗಿ ಮನದಲ್ಲಿ ನಾ ತಪಿಸದೆ ಹೋದೆ, ನಿನಗಾಗಿ ಮನದಲ್ಲಿ ನಾ ತಪಿಸದೆ ಹೋದೆ, ಕೇಶವ ಮಾಧವ ಚರಣವನಂದಿದೆ ಗೋವಿಂದ, ಸೇವೆಯ ನೀಡೋ ನೀ ಕೃಪೆ ಮಾಡೋ, ಸೇವೆಯ ನೀಡೋ ನೀ ಕೃಪೆ ಮಾಡೋ, ಸರಸಿ ಜನಯನನೆ ಸಿರಿ ಗೋವಿಂದ, ಸರಸಿ ಜನಯನನೆ ಸಿರಿ ಗೋವಿಂದ, ಕೇಶವ ಮಾಧವ ಚರಣವನಂದಿದೆ ಗೋವಿಂದ, ಜನುಮ ಜನುಮಕ್ಕೂ ನೀಯನ ಬಂಧೋ, ಜನುಮ ಜನುಮಕ್ಕೂ ನೀಯನ ಬಂಧೋ, ಜಗರಾಮ ವಿಠಲ ನೀ ಸಲಹಯ್ಯ, ಜಯ ರಾಮ ವಿಠಲ ನೀ ಸಲಹಯ್ಯ, ಕೇಶವ ಮಾಧವ ನಿನ್ನ ಚರಣವನಂದಿ ಗೋವಿಂದ, ಲಕ್ಷ್ಮೀ ರಮಣ ಗೋವಿಂದ ನಟನೆ ಮಾಡ್ತಾ ಇದ್ದಾನಪ್ಪ ನೋಡಿ, ಹೀಗೆ ನಟನೆ ಮಾಡ್ತಾ ಇದ್ದಾನೆ. ಆಗ ಲಕ್ಷ್ಮೀ ದೇವಿಯರು ಗೊತ್ತಾಗೈತೆ, ಸುಮ್ಮನೆ ನಟನೆ ಮಾಡ್ತೀಯಪ್ಪ ಸ್ವಾಮಿ, ನಿನ್ನನ್ನು ಬಿಟ್ಟು ನಾನೆಷ್ಟು ದುಃಖಪಟ್ಟೆ. ಭಗವಂತನಿಂದ ನಾವು ಎಷ್ಟೆಷ್ಟು ದೂರ ಆಗ್ತೀವೋ, ನಮ್ಮ ಧರ್ಮದಿಂದ ಎಷ್ಟೆಷ್ಟು ದೂರ ಆಗ್ತೀವೋ ಅಷ್ಟು ತತ್ತರಿಸಿ ಹೋಗ್ಬಿಡ್ತೀವಿ ನಾವು. ಅವನಿಗೆ ಎಲ್ಲ ರೀತಿ ಮಾನಸಿಕ ದುರವಸ್ಥೆ ಪ್ರಾಪ್ತಿ ಆಗುತ್ತೆ. ಚೆನ್ನಾಗಿ ಬೇಕಾದ್ರೆ ಇದನ್ನ ನೀವು ಈ ಫಾರ್ಮುಲಾ, ಇದು ಪುರಾಣದ ಫಾರ್ಮುಲಾ. ಇದು ನಾವು ಯಾವ್ಯಾವ ಫಾರ್ಮುಲಾ ಹೇಳ್ತೀವಿ, ಹೆಚ್ಚುವ ಓಟುವ ಅಂದ್ಕೊಂಡು ಬೇರೆ ಬೇರೆ ಫಾರ್ಮುಲಾವೇ, ಜೀವದ ಫಾರ್ಮುಲಾವೇ ಗೊತ್ತಿಲ್ಲ ನಮಗೆ. ಎಷ್ಟು ನಮ್ಮ ಧರ್ಮದಿಂದ ದೂರ ಹೋಗ್ತೀವೋ, ಎಷ್ಟೆಷ್ಟು ಭಗವಂತನಿಂದ ದೂರ ಹೋಗ್ತೀವೋ ಅಷ್ಟು ನಮಗೆ ಭಯ ಜಾಸ್ತಿ ಆಗುತ್ತೆ, ಅಷ್ಟು ಮಾನಸಿಕ ವ್ಯಾಕುಲತೆ ಜಾಸ್ತಿ ಆಗುತ್ತೆ. ಎಷ್ಟೆಷ್ಟು ನೀವು ಧರ್ಮ ಕಾರ್ಯದಲ್ಲಿ ತೊಡಗಿಸ್ಕೊಳ್ತೀರೋ
ಎಷ್ಟೆಷ್ಟು ಭಗವತ್ ಚಿಂತನೆ ಮಾಡ್ತಿರೋ ಭಯನೂ ದೂರ ಆಗುತ್ತೆ. ಯಾಕೆಂದ್ರೆ ನಾವು ಮಾಡ್ತಿರೋದೇ ಭಗವಂತನ ಕಾರ್ಯ. ನಾಳೆ ಹೋದ್ರು ಅವನ ಹತ್ರಕ್ಕೆ ಹೋಗ್ತೀವಿ, ಈಗಲೂ ಹೋಗಕ್ಕೆ ಸಿದ್ಧ. ಇದು ಬಹಳ ವಿಶಿಷ್ಟವಾದ ಭಗವಂತನಿಂದ ವಿಮುಖನಾದವನಿಗೆ ಇಟ್ ಈಸ್ ಎ ರೆಸಿಪ್ರೋಕಲ್, ಅದು ವೈಸ್ ವರ್ಸ. ಭಗವಂತನಿಂದ ದೂರ ಆದವನಿಗೆ ಮರಣ ಭಯ ಅಂತಾನು ಶುರುವಾಗ್ಬಿಡುತ್ತೆ. ಅಯ್ಯೋ ಇದೆಲ್ಲ ಬಿಟ್ಟು ಹೋಗ್ಬೇಕಲ್ಲ, ಈ ಆಸ್ತಿ ಬಿಟ್ಟು ಹೋಗ್ಬೇಕಲ್ಲ, ಅಯ್ಯೋ ಇದು, ಅಯ್ಯೋ ಶುಗರ್ ಉಂಟು, ಅಯ್ಯೋ BP ಎಂದು ಬಿಟ್ಟು ಅವನು ಒಂದೇ ಶುರು. ಆದ್ರೆ ಭಗವತ್ ಚಿಂತನೆ ಇದ್ದವನಿಗೆ ಏನು ಬಂದ್ರು ಸಹಿಸ್ತು ಸಿದ್ಧ. ಯಾಕೆ? ನಾನು ಭಗವಂತನ ಕಾರ್ಯ ಮಾಡಿ ಸ್ವಸ್ಥಾನಂ ರಾಜಂ ಸರ್ವದೇವ ನಮಸ್ಕೃತವು. ಆ ಲಕ್ಷ್ಮೀ ನಾರಾಯಣ ಇಬ್ಬರು ನಿಂತಾಗ ಎಲ್ಲ ದೇವತೆಗಳು ನಮಸ್ಕಾರ ಮಾಡ್ತಾ ಇದ್ದಾರಂತೆ, ಆನಂದ ಪಡ್ತಾ ಇದ್ದಾರಂತೆ, ಸಂತೋಷ ಪಡ್ತಾ ಇದ್ದಾರೆ. ಅದಲ್ವೇ ಅದಕ್ಕಾಗಿ ನಮ್ಮ ಅನೇಕ ಕಡೆ ಪೇರೆಂಟ್ಸ್ ಮೀಟಿಂಗ್ ಒಂದ್ಸಂತ ಹೇಳ್ತೀವಿ. ಪೇರೆಂಟ್ಸ್ ಮೀಟಿಂಗ್ ಹೋಗ್ತಿರ್ತೀವಿ ನಾವು. ಎಂದು ಗಂಡ ಹೆಂಡತಿ ಮಕ್ಕಳಿದ್ರೆ ಜಗಳ ಆಡಬಾರ್ದು. ಕನಿಷ್ಠ ನಾವು ಶ್ರೀನಿವಾಸ ಕಲ್ಯಾಣ ಕೇಳೋದಾರು ಈ ಸಂಕಲ್ಪ ಮಾಡ್ಕೊಂಡು ನಮ್ಮ ಮಕ್ಕಳ ಮುಂದೆ ಎಂದು ಗಂಡ ಹೆಂಡತಿ ಜಗಳ ಆಡಬಾರ್ದು. ನೀವೆಲ್ಲ ಆಡ್ತಿದ್ದೀರಿ ಅಂತ ನಾನು ಹೇಳಲ್ಲ, ಆಡಿದ್ರೆ ಆಡಿ, ಅದಕ್ಕೂ ನನಗೇನು ಸ್ವಾತಂತ್ರ್ಯ ಇಲ್ಲ. ನೀವು ಜಗಳ ಆಡಬೇಡಿ ಅಂತ ಹೇಳೋದು ನಾನು ಯಾರು. ಆದರೆ ಮಕ್ಕಳ ಎದುರು ಆಡಬೇಡಿ, ಮಕ್ಕಳ ಎದುರು ಆಡಬಾರ್ದು. ಮಕ್ಕಳ ಮನಸ್ಸು ಬಾಡಿ ಹೋಗ್ತದೆ. ತಂದೆ ತಾಯಿ ಮಕ್ಕಳೆದುರಿಗೆ ಎಂದು ಜಗಳ ಆಡಬಾರ್ದು. ನೋಡಿ ಎಲ್ಲ ಸಂತೋಷ ಪಡ್ತಾ ಇದ್ದರಂತೆ. ಲಕ್ಷ್ಮೀನಾರಾಯಣ ಇಬ್ಬರು ನಿಂತಿದ್ದಾರೆ. ಇದೊಂದು ಆನಂದ ಇದೆ. ತ್ವಯಾ ರಾಮಾವತರೇತು ಸತಿತಂ ಸ್ಮರ ಭಾಮಿನಿ ವೇದವತ್ಯಾ ವಿವಾಹಸ್ಯ ಸಂಪ್ರಾಪ್ತಃ ಕಾಲ ಏಷ ವೈ. ಆಗ ಸಾಟಪಟ್ಟಿ ಅವಳ ಲಗ್ನ ಮಾಡ್ಕೊಂತ ರಾಮ ಹೇಳ್ತಾನೆ, ಈ ಅವತಾರದಲ್ಲಿ ನಾನು ಏಕಪತ್ನಿ ವ್ರತಸ್ಥ, 2 ಮದುವೆ ಮಾಡ್ಕೊಡಲ್ಲ ಲಕ್ಷ್ಮಿ. ನಾನು ಮುಂದೆ ಕಲಿಯುಗದಲ್ಲಿ ಆ ರೂಪವನ್ನು ನಾನು ಮದುವೆ ಮಾಡ್ಕೊಳ್ತೀನಿ ವೇದವತಿಯನ್ನು ಅಂತ. ಅದನ್ನೇ ಸ್ಮರಣೆ ಮಾಡ್ತಾ ಇದ್ದೇನೆ. ಅಂದ್ರೆ ಗೊತ್ತಾಯ್ತು, ಲಕ್ಷ್ಮಿ 2 ರೂಪಗಳೇ, ವೇದವತಿ ಅಥವಾ ಪದ್ಮಾವತಿ. ಲಕ್ಷ್ಮಿ 2 ಒಂದೇ ರೂಪ. ವೇದವತ್ಯಾ ವಿವಾಹಸ್ಯ ಸಂಪ್ರಾಪ್ತಃ ಕಾಲ ಏಷ ವೈ. ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ. ಒಂದು ಶೀಲಕ್ಕೋಸ್ಕರ ಶರೀರ ಬಿಡುವಂಥದ್ದು. ವಾಸವಿಯ ಜೀವನವನ್ನು ನೋಡಿರ್ತೀವಿ. ವಿನಗೊಂಡೆಯಲ್ಲಿ ಬಹಳ ಕುಸುಮ ಶ್ರೇಷ್ಠಿಯಲ್ಲಿ ಹೇಳ್ತಾರೆ ವಾಸವಿ. ಸ್ವತಃ ನಳಕೋಬರ ಅಂತ ಹೇಳಿ ರಾವಣನ ಶಾಪ ಕೊಟ್ಟ. ನಾವು ನಳಕೋಬರ, ಕುಬೇರನ ಮಗ ನಳಕೋಬರ, ರಾವಣನ ಶಾಪ ಕೊಡ್ತಾನೆ. ಹಾಗಾಗಿ ರಾವಣ ಇನ್ನೊಬ್ಬ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡೋದು ನಿಲ್ಲಿಸ್ಬಿಡ್ತಾನೆ. ಇನ್ನೊಬ್ಬ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ರೆ ನಿನ್ನ ತಲೆ ಸಹಸ್ರ ಓಳಾಗಿ ನಿನ್ನ ಶಾಪ ಕೊಟ್ಬಿಡ್ತಾನೆ ನಳಕೋಬರ. ಕೆಲವು ರಂಭೆಯನ್ನು ಅತ್ಯಾಚಾರ ಮಾಡಿಬಿಡ್ತಾನೆ ರಾವಣ. ಆ ನಳಕೋಬರನೇ ಕುಸುಮ ಶ್ರೇಷ್ಠಿಯಾಗಿ ಪ್ರಕಟ ಆಗ್ತಾನೆ. ಅವನ ಪುತ್ರ ಕಾಮೇಟಿ ಯಜ್ಞ ಮಾಡಿದಾಗ ಅವನಲ್ಲಿ ಹುಟ್ಟಿದಂಥವಳೆ ಸಾಕ್ಷಾತ್ ದೇವಿ ವಾಸವ. ವಿಷ್ಣುವರ್ಧನ ರಾಜ ವಾಸುವಾಮನ ಮದುವೆ ಆಗಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಇವಳ ತಂದೆ ಅವನಿಗೆ ಸಾಮಂತ ರಾಜ. ಅದಕ್ಕಾಗಿ ತನ್ನ ಶೀಲವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಅಗ್ನಿಯನ್ನು ಪ್ರವೇಶ ಮಾಡಿಬಿಡ್ತಾನೆ. 102 ಗೋತ್ರದವರು ಪ್ರವೇಶ ಮಾಡಿಬಿಡ್ತಾರೆ ಅಗ್ನಿಯಲ್ಲಿ ಆಕೆ ಸಮೇತವಾಗಿ. ವಾಸವಿ ಉಪಾಸನೆ ಮಾಡ್ತಾರೆ. ಇದು ಅಲ್ಲಿ ಎಂಥ ಪರಂಪರೆ ನಮ್ಮ ರಾಷ್ಟ್ರ. ಶೀಲಕ್ಕೆ ಎಷ್ಟು ಪ್ರಾಧಾನ್ಯತೆ ಕೊಡುತ್ತದೆ ನಮ್ಮ ರಾಷ್ಟ್ರ. ವೇದವತಿ ಜೀವನ ನೋಡಿದಾಗ ನಮ್ಗೆ ಹಾಗನ್ನಿಸ್ತದೆ. ಹಾಗೆ ಆಗ ಆ ಲಕ್ಷ್ಮಿ ಕೈ ಮುಗಿತಾಳೆ. ತಾಮಂಗೀ ಕುರು ಗೋವಿಂದ ವಿವಾಹ ವಿಧಿ ಪೂರ್ವಕಂ ವಚನಂ ಸಫಲಂ ಕೃಷ್ಣ ಕುರು ಮೇ ಭಕ್ತವತ್ಸಲ. ಸ್ವಾಮಿ, ಅವತ್ತು ಕೊಟ್ಟಂತ ನೀನು ವಚನವನ್ನು ಈಗ ಪಾಲಿಸ್ತಾ ಇದೆಯಾ, ಸಂತೋಷ. ಅದಕ್ಕೆ ಭಗವಂತನಿಗೆ ಭಕ್ತವತ್ಸಲ ಅಂತ. ಅವನ ಕಾರ್ಯವನ್ನು ನಾನು ನಡೆಸ್ತಾ ಇದ್ದರೆ ಅವನ ಕಾರ್ಯವನ್ನು ಮಾಡಲಿಕ್ಕೆ ನಾವು ಮುಂದೆ ಕೊಟ್ಟರೆ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ. ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದು ನೆರವೇರಿಸ್ಕೊಡ್ತಾನೆ. ಅದಕ್ಕೆ ಅವನಿಗೆ ಭಕ್ತವತ್ಸಲ ಅಂತ. ಅವನಿಗೆ ಯಾರ ಮೇಲೂ ಪ್ರೀತಿ ಇಲ್ಲ. ತನ್ನ ಭಕ್ತರು ಅರ್ಥ ಏನಂದ್ರೆ ಸುಮ್ಮನೆ ಭಜನೆ ಮಾಡೋದು ಅಂತಲ್ಲ. ತನ್ನ ಕಾರ್ಯವನ್ನು, ತನ್ನ ರೆಪ್ರೆಸೆಂಟೇಟಿವ್ ಭಗವಂತ ಏನ್ ಹೇಳಿದ್ದ ಆ ಕಾರ್ಯವನ್ನು ಯಾರು ಮಾಡ್ತಾ ಹೋಗ್ತಾರೋ, ಧರ್ಮದ ರಕ್ಷಣೆಗೋಸ್ಕರ, ಸಮಾಜದ ರಕ್ಷಣೆಗೋಸ್ಕರ, 4 ಜನಕ್ಕೆ ಅನುಕೂಲ ಆಗುವಾಗ ಯಾರು ಬದುಕುತ್ತಾರೋ ಅಂತವ್ರನ್ನ ಕಂಡ್ರೆ ಭಗವಂತನಿಗೆ ತುಂಬಾ ಪ್ರೀತಿ. ಅದಕ್ಕೆ ಅವನು ಭಕ್ತವತ್ಸಲ. ಲಕ್ಷ್ಮಿ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ಕೂಡಲೇ ಶ್ರೀನಿವಾಸನ ಸಂತೋಷ ಆಗ್ಬಿಡುತ್ತಂತೆ. ಎಲ್ಲ ದೇವತೆಗಳು ಹೇಳ್ತಾನೆ, ನೋಡಯ್ಯ ನನಗೆ ಧೈರ್ಯ ಬಂತು ಗೊತ್ತಾ ಅಂತಾನಂತ ಶ್ರೀನಿವಾಸ. ನೋಡಿ ಅದಕ್ಕೆ ನೋಡಿ ಹೇಗಿದೆ. ನಚ ಮಾತೃ ಸಮಂ ಮಿತ್ರಂ. ಒಂದು ಶ್ಲೋಕ ಹೇಳ್ತಾನೆ, ಎಷ್ಟು ಚೆನ್ನಾಗಿದೆ. ಶ್ರೀನಿವಾಸ ಹೇಳಿದ್ರು, ತಾಯಿಗಿಂತ ಸ್ನೇಹಿತರಿಗೆ ಇನ್ನೊಬ್ಬರಿಲ್ಲ. ಅದಕ್ಕೆ ನಮ್ಮ ರಾಷ್ಟ್ರವನ್ನ ಮಾತೃಭೂಮಿ ಅಂತ ಹೇಳೋದು. ಒಂದೊಂದರಲ್ಲೂ ಅರ್ಥ ಇದೆ. ನಮ್ಮ ಋಷಿಗಳು ಹಾಕೊಟ್ಟಂತ ಪರಂಪರೆ. ಮಾತೃ, ಅದಕ್ಕಿಂತ ಸ್ನೇಹ. ತಾಯಿ ಯಾವಾಗಲೂ ಅಷ್ಟೇ. ತಂದೆ ಆದ್ರೂ ಸ್ವಲ್ಪ ಆರ್ಭಟ ಮಾಡ್ತಾನೆ, ಇವ್ನು ಊಟ ಹಾಕ್ಬೇಡ ಕಣೆ, ಇವನು ಸಂಪಾದನೆ ಮಾಡ್ಕೊಂಬರ ಅವ್ರು ಊಟ ಹಾಕ್ಬೇಡ, ಇವನು ಇವತ್ತೆಲ್ಲ ಹಾಕ್ಬೇಡ ಅವನಿಗೆ ಅಂತ ಹೇಳ್ಬಿಟ್ಟು ಹೊರಟಾಗ್ತಾನೆ. ತಾಯಿ ಕಿಟಕಿಲಿ ಕೊಡ್ತಾಳೆ, ತಗೊಂಬರು, ಇಲ್ಲ ಆಚೆ ಕೂತ್ಕೊಂಡು ತಿನ್ಬಿಡು. ಪಾಪ ಮಗ ಊಟ ಮಾಡದೇ ಇದ್ರೆ ಊಟ ಮಾಡ್ತಾಳೆ ಪಾಪ. ನೋಡಿ ಅದಕ್ಕೆ ಹೇಳ್ತಾನೆ, ನಚ ಮಾತೃ ಸಮಂ ಮಿತ್ರಂ ಜನಕೇನ ಸಮಂ ಸುಖಂ. ತನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಸಂಸಾರ ಚೆನ್ನಾಗಿರ್ಬೇಕು ಅಂತ ಹೊರಗಡೆ ಎಲ್ಲ ಕಡೆ ಶ್ರಮ ಪಡುವಂತ ಅವನು ತಂದೆ. ಅವನಂತ ಆ ಒಂದು ಮಿತ್ರ ಇನ್ಯಾರು ಸಿಗ್ತಾನೆ. ನ ಭಾರ್ಯ ಸದೃಶಂ ಭಾಗ್ಯಂ. ಶ್ರೀನಿವಾಸ ಹೇಳ್ತಾನೆ, ಪತ್ನಿ ಅಂತ ಭಾಗ್ಯವೇ ಇಲ್ಲ ಅಂತ. ನೋಡಿ ಲಕ್ಷ್ಮೀ ಬಂದ್ಮೇಲೆ ಎಂತ ಮಾತು ಹೇಳ್ತಾ ಇದ್ದಾನೆ ಶ್ರೀನಿವಾಸ. ಇದನ್ನೆಲ್ಲ ಬೇಕಾದ್ರೆ ಯಾರು ನೀವೆಲ್ಲ ಬರ್ಕೊಂಡು ನಿಮ್ಗೆ ಕೂಡ ಇಲ್ಲಿ ಬೇಕಾದ್ರೆ ಶ್ರೀನಿವಾಸ ಹೇಳಿತ್ತು, ನಾನು ಹೇಳಿದೆ ಅಂತ ಯಾರು ಹೇಳ್ಬೇಡಿ. ನ ಭಾರ್ಯ ಸದೃಶಂ ಭಾಗ್ಯಂ. ಪತ್ನಿ ಅಂತ ಭಾಗ್ಯ ಏನೊಂದಿಲ್ಲ ಅಂತ ಹೇಳ್ತಾನೆ.
ಅದೇ ಒಂದು ಭಾಗ್ಯ. ಅದಕ್ಕೆ ನಾವು ದಂಪತಿ ಅಂತ ಹೇಳೋದು. ಪತಿ ಒಬ್ಬನೇ ಬಂದ್ರೆ ಎಲ್ರಿ ನಿಮ್ ದಮ್ಮು ಅಂತ, ಆಕೆ ಬಂದ್ರೆ ದಂಪತಿ ಇಲ್ಲದೆ ಬೈಕೊಡ್ತೀವಿ. ಹಾಗೆ ಆ ಯೋಗಿ ಜೀವನ ಆಗಲೇ ನಾ ಹೇಳದ್ನ, ಅದನ್ನ ಸ್ಮರಣೆ ಮಾಡ್ಕೊಂಡ್ರೆ ಹೌದು ಅದು ನಿಜ ಅನ್ಸುತ್ತೆ. ಅದನ್ನೇ ಶ್ರೀನಿವಾಸ ಭಾರ್ಯ ಪತಿ ಪತ್ನಿಯರ ಸಂಬಂಧವೇ ಆಗಿದೆ. ಇವರಿಗೆ ಅವರಿಗೆ ಇವರು ಪೂರಕವಾಗಿ ಜೀವನ ನಡೆಸುವಂಥದ್ದೇ ನಮ್ಮ ಒಂದು ಸಂಸ್ಕೃತಿ. ಇಲ್ಲಿ ಮದುವೆ ದೇವರ ಸಮಾರಾಧನೆ ಪ್ರಾರಂಭ ಆಗಿದೆ. ಇನ್ನೇನು ನಾಡಿದ್ದೆ ಮದುವೆ. ದೇವರ ಸಮಾರಾಧನೆ ಎಲ್ಲ ಜಗ 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 ಅಂತ ನಡ್ಕೊಂಡು ಹೋಗ್ತಾ ಇದೆ. ತದಾಗದು ಬ್ರಹ್ಮಪತ್ನಿ ಸಾವಿತ್ರಿ ವಸ್ತ್ರಮುತ್ತಮಂ. ಸಾಕ್ಷಾತ್ ಸರಸ್ವತಿ ಉತ್ತಮವಾದಂಥ ಒಂದು ವಸ್ತ್ರವನ್ನ ಭಗವಂತನಿಗೆ ಕೊಡ್ತಾ ಇದ್ದಾಳಂತೆ. ಪಾರ್ವತಿ ಧೂಪಮಾದಾಯ ದದೌ ಲಕ್ಷ್ಮೀ ಕರಾಂಬುಜೆ. ಸಾಕ್ಷಾತ್ ಪಾರ್ವತಿ ದೇವಿಯರು ಧೂಪವನ್ನು ಹಾಕ್ತಾ ಇದ್ದಾರಂತೆ. ಆದರ್ಶ ದರ್ಶಯಾಮಾಸ ಸಾವಿತ್ರಿ ಸ್ವರ್ಣಭೂಷಿತಂ. ಒಂದು ಕನ್ನಡಿಯನ್ನು ಶ್ರೀನಿವಾಸನಿಗೆ ತೋರಿಸ್ತಾ ಸರಸ್ವತಿ, ನೋಡಪ್ಪ ಶ್ರೀನಿವಾಸ, ನೀನು ಇಟ್ಕೊಂಡ್ರೆ ಕುಂಕುಮ ಸರಿ ಇದೆ, ಲಕ್ಷಣವಾಗಿದೆಯಾ ನೋಡ್ಕೋ ಅಂತೇಳಿ ಹೇಳ್ತಾ ಇದ್ದಾರೆ. ರತಿ ಶಚ್ಚೌ ಚಾಮರೇಚ ವಿಜಂಚೌ ಚಂದ್ರ ಸನ್ಮಿಭೆ. ಮನ್ಮಥನ ಪತ್ನಿಯಾದಂಥ ರತಿ ಹಾಗೆ ಇಂದ್ರನ ಪತ್ನಿಯಾದಂಥ ಶಚಿ ಇಬ್ಬರು ಕೂಡ ಚಾಮರ ಬೀಸ್ತಾ ಇದ್ದಾರಂತೆ ಶ್ರೀನಿವಾಸನಿಗೆ. ಪಾದುಕೆ ಪ್ರದದೌ ಭದ್ರ ಗಂಗಾ ಗಂಗಾ ಪಿತುಸ್ತದಾ. ಸಾಕ್ಷಾತ್ ಗಂಗೆ ಆ ಪಾದುಕೆಯನ್ನು ತಂದು ಶ್ರೀನಿವಾಸನ್ ಕೊಡ್ತಾ ಇದ್ದಾರಂತೆ. ಅಪ್ಪ ಈ ಪಾದುಕೆಯನ್ನು ಹಾಕೊಂಡು ಹೋಗುವಂತ. ಯಾರು ಗಂಗೆ ಅಂದ್ರೆ ನಾರಾಯಣನ ಚರಣದಲ್ಲಿ ಹುಟ್ಟದಂಥವಳು, ನಾರಾಯಣನ ಚರಣದಿಂದ ಹುಟ್ಟುವಂತ ಪವಿತ್ರವಾದಂಥ ಗಂಗೆ ನಾರಾಯಣನ ಸೇವೆ ಮಾಡ್ತಾ ಇದ್ದಾರಂತೆ. ಪಾದುಕೆಯನ್ನು ತಂದಿಡ್ತಾ ಇದ್ದಾರಂತೆ. ದಾಸರು ಹೇಳ್ತಾರೆ, ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ, ದೇವತ್ವದಿ ನೋಡೆ ದಿವಿಜರೊಡೆಯ, ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ, ಆಬುಧೈಯದಿ ನೋಡೆ ಅಸುರಾಂತಕ, ಈ ಪರಿಯ ಸೋಬಗಾವ ದೇವರಲ್ಲಿ ನಾತಾಣೆ, ಗೋಪೀ ಜನಪ್ರಿಯ ಗೋಪಾಲಗಲ್ಲವೇ, ಈ ಪರಿಯ ಸೋಬಗಾವ ದೇವರಲ್ಲಿ ನಾತಾಣೆ. ಪಂಡರಾಪುರದಲ್ಲಿ ಯಾರೋ ಒಬ್ಬ ಭಕ್ತ ಭಗವಂತನ ಜೊತೆ ಸುಮ್ಮನೆ ನಮ್ಗೇನು ಗೊತ್ತಿದೆ ಹಾಡು ಹೇಳ್ಕೊಂಡು ಕೂತಿರೋಣಂತೆ. ಮನೆಗೆಲ್ಲ ಹೆಂಡತಿಗೆ ಬೇಜಾರು, ಏನು ನಮ್ಮ ಯಜಮಾನ್ರು ಯಾವಾಗ ನೋಡಿದ್ರು ಪಾಂಡುರಂಗ ದೇವಸ್ಥಾನದಲ್ಲೇ ಕೂತಿರ್ತಾರೆ ಅಂತೇಳಿ ಅವನು ಚಿಂತೆ. ಅವಳಿಗೆ ನೋಡ್ತಾ ಅವ್ನು ಯಾವಾಗ ಕೂತ್ರು ಪಾಂಡುರಂಗ 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 ಅಂತಿರ್ತಾನೆ. ಅನ್ನ ಹಾಕಿದ್ರು ಪಾಂಡುರಂಗ, ಸಾರು ಹಾಕಿದ್ರು ಪಾಂಡುರಂಗ, ಉಪ್ಪು ಸರಿಯಾಗಿದೆಯೇನ್ರಿ ಪಾಂಡುರಂಗ, ಖಾರ ಸರಿಯಾಗಿದೆ ಪಾಂಡುರಂಗ. ಎಷ್ಟೋ ಸರಿ ಅವ್ನು ಊಟ ಮಾಡೋ ಹೋದ್ಮೇಲೆ ಊಟ ಮಾಡಿದ್ರೆ ಉಪ್ಪೇ ಹಾಕಿರಲ್ಲ, ಅಯ್ಯೋ ಇವ್ರೇನು ಪಾಂಡುರಂಗ ಪಾಂಡುರಂಗ ಅಂತ ತಿಳ್ಕೊಂಡು ಇವಳಿಗೆ ಒಂದಿವ್ಸ ಬೇಜಾರೇ ಆಗಿಬಿಡುತ್ತೆ. ಕಡೆಯಲ್ಲಿ ಇವಳು ಒಂದ್ ದಿವಸ ಯೋಚನೆ ಮಾಡ್ತಾಳೆ, ಏನಿದು ಹೀಗಾದ್ರೆ ಹೇಗೆ, ಸದಾ ಪಾಂಡುರಂಗ ಸದಾ ದೇವಸ್ಥಾನದಲ್ಲೇ ಇರ್ತಾರೆ, ಮಂದಿರೋದಕ್ಕಿಂತ ಮುಂದೆ ಹಾಡ್ತಿರ್ತಾರೆ ಕೂತ್ಕೊಂಡು, ಏನಿದು ಇದಕ್ಕೆಲ್ಲ ನಾ ರುಕ್ಮಿಣಿಗೆ ಏನಾದ್ರು ಮಾಡಿ ಅಂತೇಳಿ. ಯಾಕೆಂದ್ರೆ ಹೆಂಗಸರು ಕಷ್ಟ ಗೊತ್ತಿರುತ್ತೆ ಅಂಥೇಳಿ ಪಾಪ ಅವನ ಹೆಂಡತಿ ಆ ರುಕ್ಮಿಣಿ ನೋಡ್ಕೊಂಡು ಬರೋಣ ಅಂತ ಹೋಗ್ತಾಳೆ. ಇವಳು ಅಷ್ಟು ದೂರ ಹೋಗ್ತಾ ಇರುವಾಗ ಸಾಕ್ಷಾತ್ ರುಕ್ಮಿಣಿಯೇ ಬರ್ತಾ ಇರ್ತಾಳೆ. ಇವಳು ನೋಡ್ತಾಳೆ, ಕೈ ಮುಗಿದ, ಅಮ್ಮ ರುಕ್ಮಿಣಿ ನಿನ್ ದರ್ಶನ ಪ್ರಾಪ್ತಿ ಆಯ್ತು, ನಿನ್ನೇ ನೋಡೋಣ ಅಂತ ಬಂದೆ. ರುಕ್ಮಿಣಿ ಹೇಳ್ತಾಳೆ, ನನ್ನೇ ನೋಡಕ್ ಬಂದ್ಯಾ, ಯಾಕೆ ಬಂದೆ? ಅವಳು ಹೇಳ್ತಾಳೆ ತನ್ನ ಕತೆ. ಅಯ್ಯೋ ನಮ್ಮ ಯಜಮಾನ್ರು ಯಾಕೆ ಹೇಳ್ತೀಯಮ್ಮ, ಯಾವಾಗ ನೋಡಿದ್ರು ಪಾಂಡುರಂಗ ಪಾಂಡುರಂಗ ಅಂತಿರ್ತಾರೆ, ಊಟ ತಿಂಡಿ ಮಾಡುವಾಗ್ಲೂ ಅಷ್ಟೇ, ಮನೇಲಿ ಸ್ವಲ್ಪ ಇನ್ನೇನು ನಿದ್ದೆ ಮಾಡಿ ಎದ್ದು ಅಂತ ಹೋಗ್ತಾರೆ. ಬರೀ ತುಂಬಾ ನಿದ್ರೆ ಬಂದ್ರೆ ಮನೆಗೆ ಬರ್ತಾರೆ, ತುಂಬಾ ಹಸುವಾದ್ರೆ ಮನೆಗೆ ಬರ್ತಾರೆ. ಇದು ಎರಡು ಬಿಟ್ಟು ಇನ್ಯಾವುದಕ್ಕೂ ಬರಲ್ಲಮ್ಮ. ಅದರಿಂದ ನಿಮ್ಮ ಯಜಮಾನ್ರಿಗೆ ಹೇಳು, ಯಾಕೆಂದ್ರೆ ಪಾಂಡುರಂಗ ಹೇಳಿದ್ರೆ ಕೇಳ್ತಾರೆ ನಮ್ಮ ಯಜಮಾನ್ರು. ಪಾಂಡುರಂಗನಿಗೆ ಮುಖಾಂತರ ಹೇಳಿಸು, ಹೇ ಭಕ್ತ ಮನೇಲಿ ಒಂದ್ ಸ್ವಲ್ಪ ಹೊತ್ತಿರೋ, ಒಂದ್ 5-6 ಗಂಟೆ ಇರೋ ಹೆಂಡತಿ ಮಕ್ಕಳ ಜೊತೆಗೆ ಅಂತಿರೋ ಅಂತ ಅವ್ರು ಹೇಳಿದ್ರೆ ಕೇಳ್ತಾರೆ. ದಯವಿಟ್ಟು ಹೇಳಮ್ಮ, ನಿನ್ಗೆ ಗೊತ್ತಿದೆ ಗೃಹಿಣಿಯರ ಕಷ್ಟ ಅಂತ. ರುಕ್ಮಿಣಿ ಹೇಳ್ತಾಳೆ, ಅಮ್ಮ ಅದೇ ಕೇಸ್ ಇಟ್ಕೊಂಡೆ ನಾನು ನಿಮ್ಮ ಮನೆಗೆ ಬರ್ತೀನಿ, ಅದನ್ನೇ ಹೇಳಕ್ ನಾನು ಬರ್ತಾ ಇದ್ದೀನಿ, ಅದನ್ನೇ ಹೇಳಕ್ ನೀನ್ ಬರ್ತಿದ್ಯಾ, ನಿಂದೇನ್ ಸಮಸ್ಯೆ ಅಂತ. ಅಯ್ಯೋ ನಿಮ್ಮ ಯಜಮಾನ ಸ್ತೋತ್ರ ಮಾಡ್ತಿರ್ತಾರ, ಹಾಡು ಹೇಳ್ತಾನೆ ಇರ್ತಾನೆ ಭಕ್ತ ಅಂತ. ನೋಡಿ ನನ್ ಭಕ್ತ ಊಟನೇ ಮಾಡಿಲ್ಲ ಕಣೆ, ನನ್ ಭಕ್ತ ನೋಡಿ ಹಾಡ್ತಾ ಇದ್ದಾನೆ, ನನ್ ಭಕ್ತ ನೋಡಿ ನಿದ್ರೆಗೆ ಹೋಗಿಲ್ಲ, ಇದೇ ಚಿಂತನೆ ಮಾಡ್ತಾ ಇದ್ದಾನೆ. ನಮ್ಮ ಯಜಮಾನ್ರಿಗೆ ಹೇಳಿದ್ರು ಕೇಳಲ್ಲ, ಅವನು ಭಕ್ತರ ಅಧೀನ, ಪತ್ನಿ ಅಧೀನ ಅಲ್ಲ, ಅವನು ಭಕ್ತರ ಅಧೀನ. ಅದಕ್ಕೆ ನಾನೇ ನಿಂಗೆ ಹೇಳಿ ನಿಮ್ಮ ಯಜಮಾನ್ರಿಗೆ ಹೇಳಮ್ಮ, ಅವನು ಸದಾ ಪಾಂಡುರಂಗ ಅಂತ ಹೇಳ, ದಿನಕ್ಕೊಂದು 5-6 ಗಂಟೆ ಆದ್ರೂ ರೆಸ್ಟ್ ಕೊಡು, ಪಾಂಡುರಂಗ ಪಾಂಡುರಂಗ ಅಂತ ನೀನೇ ಹೇಳು ಅಂತ ನಾನು ಹೇಳೋಣ. ಭಕ್ತ ಮತ್ತೆ ಭಗವಂತನ ಸಂಬಂಧವೇ ಹಾಗೆ. ಇದನ್ನು ಯಾರು ಸರ್ ಮಾಡಕ್ಕಾಗತ್ತೆ? ಯಾರು ಸರ್ ಮಾಡಕ್ಕಾಗತ್ತೆ? ಭಾರತ ಭೂಮಿ, ಪಂಡ್ರಾಪುರದಲ್ಲಿ ಆದಂಥ ಘಟನೆ, ಭಾರತ ಭೂಮಿಯೇ ಹಾಗೆ ಭಕ್ತ ಭಗವಂತನ ಸಂಬಂಧ ಇರುವಂಥ ರಾಷ್ಟ್ರ ಇದು. ಹಾಗೆ
ಎಲ್ಲ ಆ ಉಪಾಸನೆ ಮಾಡ್ತಾ ಇದ್ದಾರಂತೆ, ಎಲ್ಲ ಆರತಿ ಎತ್ತಾ ಇದ್ದಾರಂತೆ, ಎಲ್ಲ ಸೇರಿ ಏನೇನು ಅವಕಾಶ ಸಿಗುತ್ತೆ ಮಾಡಿಕೊಂಡು ಗಾಯಂತ್ಯ ಶುಭ ಗೀತಾನಿ ಕುಂಕುಮೈ ಸಲಿಲೈತದಾ. ಶ್ರೀನಿವಾಸನಿಗೆ ಎಲ್ಲರೂ ಆರತಿ ಮಾಡ್ತಾ ಇದ್ದಾರಂತೆ. ನಾನು ಆರತಿ ಗೀತೆ ಹೇಳ್ಕೊಡ್ತೀನಿ, ಎಲ್ಲ ಹೇಳಿ. ನಾವು ಆರತಿ ಮಾಡುವಾಗ ಮೂಕ ಆರತಿ ಮಾಡಬಾರ್ದು. ನಮ್ಮಲ್ಲಿ ಅನೇಕರು ಇವತ್ತು ಆರತಿ ಮಾಡ್ತೀವಿ, ಸುಮ್ಮನೆ ತಿರುಗಿಸ್ತಾನೆ ಇರ್ತೀವಿ, ಹಾಡು ಹೇಳೋಕ್ಕೆ ಬರೋದು. ತುಂಬಾ ಹಾಡು ಅಂದ್ರೆ ಯಾವುದೋ ಒಂದು ಸಿನಿಮಾ ಹಾಡು ಹೇಳ್ಬಿಡ್ತೀವಿ, ಮಾಡಲ್ಲ. ಗೋವಿಂದ ಗೋವಿಂದ ಅಂತ ರಾಘವಾಗಾರು ಹೇಳಿ, ರಾಮ ರಾಮ ಸೀತಾರಾಮ ಅಂತ ಅದು ಹೇಳಲ್ಲ. ನಮ್ಮ ಇಲ್ಲೊಂದು ಗೀತೆನ ಹೇಳ್ಕೊಡ್ತೇವೆ, ಎಲ್ಲರೂ ದಯವಿಟ್ಟು ಹೇಳಿ. ಅದರಿಂದ ಒಂದು ಕಾಲದಲ್ಲಿ ಅರ್ಧ ಗಂಟೆಗೆ ಇದು ಮುಕ್ತಾಯ ಆಗ್ತದೆ. ಮುಗಿಸೋ ಪ್ರಯತ್ನ ನಾನು ಮಾಡ್ತೀನಿ. ಇನ್ನು ಮದುವೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಷ್ಟು ತುಂಬ ಚೆನ್ನಾಗಿದೆ, ಹೇಳ್ಕೊಡ್ತೀನಿ ಹೇಳಿ. ಎಲ್ಲ ಶ್ರೀನಿವಾಸನ ಸ್ಮರಣೆ ಮಾಡ್ಕೊಂಡು ಹೇಳಿ. ಶ್ರೀನಿವಾಸನಿಗೆ ಎಲ್ಲ ದೇವಿಯರು, ಪ್ರತಿಯೊಂದು ದೇವರಿಯವರು ಇದ್ದಾರೆ, ಎಲ್ಲರೂ ಆರತಿಯನ್ನು ಎತ್ತಾ ಇದ್ದಾರಂತೆ. ಆರತಿಯನ್ನು ಬೆಳಗಿರೆ ಶ್ರೀದೇವಿ ಸಹಿತ ವಿಠಲಗೆ, ಆರತಿಯನ್ನು ಬೆಳಗಿರೆ ಶ್ರೀದೇವಿ ಸಹಿತ